Okay, so let's begin this. Project management skills. ಮ್ಯೂಟ್ ಮಾಡ, ಯಾರದು ಮ್ಯೂಟ್ ಮಾಡ್ಕೊಂಡು ಪಾಠ ಕೇಳಬೇಕು, ಬೈಸ್ಕೊಂಬೇಡಿ. ಓಕೆ, ಐ ಹೋಪ್ ನೀವೆಲ್ಲ ಎಕ್ಸಾಮ್ಸ್ ಬರೆದು ಇಂಟರ್ನ್ಶಿಪ್ ಪ್ರಾಜೆಕ್ಟ್ ನಲ್ಲಿ ಎಂಟರ್ ಆಗಿರ್ತೀರಾ. ಓಕೆ, ಸೊ ದಟ್ ಈಸ್ ಅ ಪಾರ್ಟ್ ಅಂಡ್ DCT ಪ್ರಿಪ್ರೇಷನ್ ಫ್ರಮ್ ನವ್ ಆನ್ವರ್ಡ್ಸ್ ಇಂಟೆನ್ಸಿವ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ನಾನು ಟೈಮ್ ಟೇಬಲ್ ಏನು ಅಲಾಟ್ ಮಾಡಿದ್ದೀನಿ, 5 days ಕ್ಲಾಸ್ ಅಲಾಟ್ ಮಾಡಿರ್ತೀನಿ. ಸೊ ಮಂಡೇ ಟು ಫ್ರೈಡೇ ಇರುತ್ತೆ. ಸಾಟರ್ಡೆ ನಿಮ್ಗೆ ಗ್ಯಾಪ್ ಕೊಟ್ಟಿದ್ದೀನಿ. ಈವನ್ ಸಾಟರ್ಡೆ ಕೂಡ ನಿಮ್ಗೆ ಕ್ಲಾಸಸ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದು ನಿಮಗೆ ಗೊತ್ತಿರಬೇಕು. ಮತ್ತೆ ವೆನ್ ಎವರ್ ವಿ ಕಾಲ್, ಓಕೆನಾ, ಸೊ ಕ್ಲಾಸ್ ಇದೆ ಅಂತ ಅಂದ್ರೆ ಯು ಹ್ಯಾವ್ ಟು ಕಮ್ ಅಂಡ್ ಅಟೆಂಡ್ ಅಷ್ಟೇ, ಓಕೆನಾ. ಸೊ ದಟ್ ವಿ ಹ್ಯಾವ್ ಟು ಫಿನಿಶ್ ಅಪ್ ದ ಸಿಲೆಬಸ್ ಸೂನ್, ಸೊ ದಟ್ ನಿಮ್ಗೆ ರಿವಿಷನ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇದೊಂದು ಹೇಳ್ತಾ, ಅಂಡ್ ದೆನ್ DCT ಸಿಲೆಬಸ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ದೇರ್ ಆರ್ 5 ಸಬ್ಜೆಕ್ಟ್ಸ್. ಆ 5 ಸಬ್ಜೆಕ್ಟ್ಸ್ ನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಇರ್ಬೋದು, PMS, FEEE, IT ಸ್ಕಿಲ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್, 5 ಸಬ್ಜೆಕ್ಟ್ಸ್ ನೀವು ಫೋಕಸ್ಡ್ ಆಗಿ ಓದ್ಬೇಕಾಗತ್ತೆ. ವೈ? ಬಿಕಾಸ್ ನೀವು ಯಾವುದೋ ಒಂದು ಸಬ್ಜೆಕ್ಟ್ ನ ಸ್ಟ್ರಾಂಗ್ ಇದ್ದು ರಿಮೈನಿಂಗ್ ಸಬ್ಜೆಕ್ಟ್ ನ ಲೂಸ್ ಮಾಡ್ಕೊಳಕ್ ಆಗಲ್ಲ, ಓಕೆನಾ. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಈಕ್ವಲ್ ವೈಟೇಜ್ ಇದೆ. ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ನಿಮ್ಗೆ ಚೆನ್ನಾಗಿ ಎಕ್ಸ್ಪರ್ಟೈಸ್ ಆಗಿರ್ಬೇಕು ನೀವು, ಓಕೆನಾ. ಸೊ ದಟ್ ಈಸ್ ಅವರ್ ಇಂಟೆನ್ಷನ್ ಅಂಡ್ ವಿ ವಿಲ್ ಡೂ ದ ಕ್ಲಾಸಸ್ ಅಕಾರ್ಡಿಂಗ್ಲಿ, ಓಕೆನಾ. ಸೊ ಫ್ಯಾಕಲ್ಟೀಸ್ ಎಲ್ಲ ಇನ್ ಮುಂದೆ ಬಂದು ಪಾಠ ಕ್ಲಾಸಸ್ಗಳನ್ನೆಲ್ಲ ರೆಗ್ಯುಲರ್ ತಗೊಂತಾರೆ. ಸೊ ದಟ್ ಇದು ಗೊತ್ತಿರ್ಲಿ ಈವ್ನಿಂಗ್ ಟೈಮ್ ಏನಿರುತ್ತೆ ನಿಮ್ಗೆ. ಮತ್ತೆ ನಾನು ಇವಾಗಲೇ ಹೇಳ್ತಿದ್ದೀನಿ, ಒನ್ ಥಿಂಗ್ ಫಾರ್ ಶೋರ್, ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರೂ ಕ್ಲಾಸಸ್ಗಳನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಕ್ಲಾಸ್ ಇಂದ ರಿಮೂವ್ ಅಂತೂ ಮಾಡ್ತೀರಿ, ದಟ್ ಈಸ್ ಫಾರ್ ಶೋರ್, ಓಕೆನಾ. ಸೊ ನಿಮ್ಮನ್ನ ಮತ್ತೆ ಅಟೆಂಡ್ ಮಾಡಕ್ ಬಿಡಲ್ಲ. ಸೊ ಕಂಟಿನ್ಯೂಸ್ ಆಗಿ 2 to 3 ಕ್ಲಾಸಸ್ ಇನ್ ಮುಂದೆ ಮಾನಿಟರಿಂಗ್ ಮಾಡ್ತೀವಿ. ಕ್ಲಾಸಸ್ನೆಲ್ಲ ಯಾವ ತರ ನೀವು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಬಿ ರಿಮೂವ್. ಮತ್ತೆ ಟೆಸ್ಟ್ ವೈಸ್ ಕೂಡ ಅಷ್ಟೇ. ಸೊ ನೆಕ್ಸ್ಟ್ ಮಂಡೇ ನಿಮ್ಗೆ, ಐ ಮೀನ್ ಸಂಡೇ ಟೆಸ್ಟ್ ಇರುತ್ತೆ. ಟೆಸ್ಟ್ನು ಕೂಡ ಯು ಶುಡ್ ಬಿ ವೆರಿ ಸೀರಿಯಸ್ ಆಗಿ, ನಾವೇನು ಆ ವಾರದಲ್ಲಿ ಕ್ಲಾಸಸ್ಗಳನ್ನ ಮಾಡಿರ್ತೀವಿ ಆ ಕ್ಲಾಸಸ್ಗಳದ್ದು ಅಕಾರ್ಡಿಂಗ್ಲಿ ಟೆಸ್ಟ್ ಇರುತ್ತೆ. ಎಲ್ಲಾ ಸಬ್ಜೆಕ್ಟ್ ಇವಾಗ ಇನ್ ಮುಂದೆ ಕೊಡೋ ಟೆಸ್ಟ್ಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರೋದಿಲ್ಲ. ವೀಕ್ಲಿ ಟೆಸ್ಟ್ ಅಂತ ಆದ್ರೆ ನಿಮ್ಗೆ ಒಂದು ವೀಕ್ ಅಲ್ಲಿ ಟೈಮ್ಸ್ ನಿಮ್ಗೆ 2 ಸಬ್ಜೆಕ್ಟ್ ಆಗಿರ್ಬೋದು, 2 ಸಬ್ಜೆಕ್ಟ್ ರನ್ ಆಗ್ಬೋದು. ಟೈಮ್ಸ್ ನಿಮ್ಗೆ 3 ಸಬ್ಜೆಕ್ಟ್ ರನ್ ಆಗ್ಬೋದು. ಅದೇನ್ ರನ್ ಆಗಿರುತ್ತೆ ಆ ವೀಕ್ ನಲ್ಲಿ ಅದೇ ಟಾಪಿಕ್ ನಿಮ್ಗೆ ಪ್ರಯರ್ ಆಗಿ ಇನ್ಫಾರ್ಮ್ ಮಾಡ್ತೀವಿ. ಸೊ ದಟ್ ಯು ಹ್ಯಾವ್ ಟು ಅಟೆಂಡ್ ದಿ ಟೆಸ್ಟ್, ಓಕೆ, ರೆಗ್ಯುಲರ್ ಆಗಿ. ರೀಸನ್ಸ್ ಗಳು ಬೇಕಾಗಿಲ್ಲ, ಓಕೆನಾ. ದಟ್ ಈಸ್ ಒನ್ ಥಿಂಗ್. ಅಂಡ್ ಕಮಿಂಗ್ ಟು ದ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಇದೆ. ಸೊ ಅದೊಂದು ಚೂರು ಎಡಿಟ್ ಮಾಡ್ಬಿಟ್ಟು ನಿಮ್ಗೆ ಸೆಂಡ್ ಮಾಡ್ತೀನಿ, ನಾನು ಬುಕ್ಸ್ ನ ಸೆಂಡ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಲೇಟರ್ ವಿಲ್ ಇನ್ಫಾರ್ಮ್ ಇನ್ ದ ಆಪ್, ಓಕೆ. ಅಲ್ಲಿವರೆಗೂ ಐ ಜಸ್ಟ್ ಅಪ್ಲೋಡ್ ಆಲ್ ದ PDFs ಇನ್ ದಿ ಏನಾದ್ರು ನಿಮ್ಮ ಕೋರ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಯು ಆಲ್ ಸಿ, ದಟ್ ಈಸ್ ದ ಥಿಂಗ್, ಓಕೆ. ಕಮಿಂಗ್ ಟು ದ ಸಬ್ಜೆಕ್ಟ್ PMS ಅಂತ ಅಂದ್ರೆ ನಿಮ್ಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲಿ ನಿಮ್ಗೆ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಓದ್ತಾ ಹೋಗೋಣ. ಮತ್ತೆ ಈ ಏನಿದೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ, ದಿಸ್ ಇಸ್ ಕಂಪ್ಲೀಟ್ಲಿ ಎ ಥಿಯರಿ ಸಬ್ಜೆಕ್ಟ್. ಥಿಯರಿ ಸಬ್ಜೆಕ್ಟ್ ಅಂತಂದ್ರೆ ಇದರಲ್ಲಿ ಯಾವುದು ಮ್ಯಾಥಮೆಟಿಕ್ಸ್ ತರ ಅಥವಾ ಬೇರೆದ್ರ ತರ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರೋದಿಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಜನರಲ್ ನಾಲೆಡ್ಜ್. ಈ ಸಬ್ಜೆಕ್ಟ್ ನ ತಿಳ್ಕೊಳ್ಳೋದಕ್ಕೆ ನೀವೇನ್ ತುಂಬಾ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆಗ್ಬೇಕಾಗಿಲ್ಲ. ಎನಿ ಒನ್ ಕ್ಯಾನ್ ಡೂ, ಓಕೆನಾ. ಸೊ ಆಲ್ 20 ಕ್ವಶನ್ಸ್, 20ಕ್ಕೆ 20 ಕೂಡ ಈಸಿಯಾಗಿ ಎಲ್ಲರೂ ಕೂಡ, ಓಕೆನಾ. ಅಯ್ಯೋ ನಾನು ಓದಿಲ್ಲ ಸರ್, ನನಗೆ ಮ್ಯಾಥ್ಸ್ ವೀಕ್ ಇದೆ ಸರ್, ಮ್ಯಾಥಮೆಟಿಕ್ಸ್ ಬೇಕಿಲ್ಲ ಅಣ್ಣ, ಓಕೆನಾ. ಸಿಂಪಲ್ ಇಂಗ್ಲಿಷ್ ಗೊತ್ತಿದ್ರೆ ಸಾಕು, ಓಕೆ. ಸಿಂಪಲ್ ಇಂಗ್ಲಿಷ್ ಗೊತ್ತಿದ್ರೆ ನೀನು ಅಟೆಂಡ್ ಮಾಡಬಹುದು ಇಲ್ಲಿರುವಂತಹ ಕ್ವಶನ್ಸ್ಗಳನ್ನ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನೇ ಸಜೆಷನ್ಸ್ ಇದ್ರು ನನಗೆ ವಾಟ್ಸ್ಆಪ್ ಮಾಡಿ. ಇಷ್ಟೇ ಸ್ವಲ್ಪ ಬಿಸಿ ಇದೆ. ಸೊ ಇವಾಗ ನಿಮ್ಮ ಎಲ್ಲಾ ಡೌಟ್ಸ್ಗಳಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ನೀವು ಏನೇ ಡೌಟ್ಸ್ ಇದ್ರು ಕೂಡ ನಾನು ಹೇಳಿದೀನಿ, ನೀವು ನನಗೆ ಕಳಿಸ್ಬೇಕು. ನಾನು ನಿಮ್ಗೆ ವಿಡಿಯೋ ಸೊಲ್ಯೂಷನ್ಸ್ ಮುಖಾಂತರ ಮಾಡಿ ಕಳಿಸ್ತೀನಿ ನಿಮ್ಗೆ. ಸೊ ಅದೊಂದು ಅಡ್ವಾಂಟೇಜ್ ತಗೊಳ್ಳಿ, ಏನು ಎಸಿಟೇಷನ್ಸ್ ಬೇಡ, ಓಕೆನಾ. ಸೊ ಯಾವುದೇ ಬ್ಯಾಚರ್ ಆಗಿದ್ರು ಕೂಡ ಅಷ್ಟೇ ಎಸಿಟೇಷನ್ಸ್ ಬೇಡ. ಯು ಡೈರೆಕ್ಟ್ಲಿ ಆಸ್ಕ್ ಮೀ, ನಿಮ್ದು ಏನೇ ಡೌಟ್ ಇದ್ರು ಎನಿ ಸಬ್ಜೆಕ್ಟ್ ರಿಗಾರ್ಡಿಂಗ್ ಕೌನ್ಸಿಲಿಂಗ್ ಇರ್ಬೋದು, DCT ಇನ್ಫಾರ್ಮೇಶನ್ ಇರ್ಬೋದು, ಎಲ್ಲಾನು ಅಷ್ಟೇ ನಾನು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇರ್ತೀನಿ. ಅಂಡ್ ಆಲ್ಸೋ ಸಬ್ಜೆಕ್ಟ್ಗಳಲ್ಲೂ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಇದು ಒನ್ ಥಿಂಗ್. ಮತ್ತೆ ತುಂಬಾ ಜನ ಕಾನ್ಸಿಕ್ವೆನ್ಸಸ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಾವು ತುಂಬಾ ಸೋಲೋದು ಎಲ್ಲಿ ಅಂತ ಅಂದ್ರೆ,
ಎಂಡ್ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಹೊರತು ಪ್ರೆಸೆಂಟ್ ಆಕ್ಷನ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಓಕೆನಾ. ಸೊ ಹಂಗಾಗಿ ನಾವು ಸೋಲ್ತೀವಿ. ನೀವೇನ್ ಮಾಡಿ ಅಂತಂದ್ರೆ, ಅಯ್ಯೋ ನನ್ನ ರ್ಯಾಂಕ್ ಹಂಗ್ ಬರುತ್ತೆ, ನನ್ನ ರ್ಯಾಂಕ್ CGPA ಕಡಿಮೆ ಇದೆ, ನನ್ನ ಪರ್ಸೆಂಟೇಜ್ ಕಡಿಮೆ ಇದೆ, ಹಂಗ ಏನ್ ಮಾಡ್ಲಿ ಹಿಂಗೇನ್ ಮಾಡ್ಲಿ, ನೀನ್ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಆಗ್ಬಿಡುತ್ತೆ. ಓಕೆ. ಅದ್ರ ಮುಖಾಂತರ ನಿಮ್ಗೆ ಇವಾಗ ನವ್ ವಾಟ್ ಯು ಹ್ಯಾವ್, ನಿಮ್ ಕೈಯಲ್ಲಿ ಇರೋದು ಈಗ ಏನಪ್ಪಾ ಅಂತಂದ್ರೆ, ನೀವು ಆಲ್ರೆಡಿ 5th ಸೆಮ್ ಮುಗಿಸಿದಿರಾ. ಅಲ್ಲಿವರೆಗೂ ನಿನ್ ಕೈಲಿ ಇನ್ನೇನು ಆಗಲ್ಲ, ಇನ್ನೊಂದ್ ಸೆಮಿಸ್ಟರ್ ಇದೆ. ಓಕೆನಾ. ಅದ್ರಲ್ಲಿ ಏನ್ ಮಾಡ್ತೀಯೋ ಮಾಡು. ಜೊತೆಗೆ ನಿನ್ನ ಹತ್ರ ಇರೋ ಒಂದು ಆಪ್ಷನ್ ಅಂತಂದ್ರೆ DCET. ಓಕೆನಾ. ಯು ಕ್ಯಾನ್ ಕಾಂಪನ್ಸೇಟ್ ಯುವರ್ ಪರ್ಸೆಂಟೇಜ್ ಥ್ರೂ DCET. ಹಂಗಾಗಿ ಯು ಫೋಕಸ್ ಆನ್ DCET ಅಷ್ಟೇ. ಓಕೆನಾ. ತುಂಬಾ ಜನ ಟೈಮ್ ಇಲ್ಲ, ಅಲ್ಲಿಲ್ಲ ಇಲ್ಲಿಲ್ಲ, ಟೈಮ್ ಮಾಡ್ಕೊಂಡ್ರೆ, ಪ್ರಯಾರಿಟೈಸ್ ಮಾಡ್ಕೊಂಡ್ರೆ ಟೈಮು ಸಿಕ್ಕೇ ಸಿಗುತ್ತೆ ಎಲ್ಲಾದ್ರಲ್ಲೂ. ಓಕೆನಾ. ಸೊ ನೀನ್ ಇಲ್ಲ ಅಂತಂದ್ರೆ ಇರಲ್ಲ. ಓಕೆನಾ. ನೀನ್ ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀಯ, ನನಗೆ ಗೊತ್ತಿದೆ. ನೀವು ಹುಡುಗರು, ಡಿಪ್ಲೊಮಾ ಹುಡುಗರು ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ದಟ್ ಈಸ್ ಒನ್ ಥಿಂಗ್. ಓಕೆ. ಕಮಿಂಗ್ ಟು ದ ಸಬ್ಜೆಕ್ಟ್ PMS. ಇದು ಫಸ್ಟ್ ಕ್ಲಾಸ್ ನಮ್ಮ ಏನಿದೆ ಫಸ್ಟ್ ಚಾಪ್ಟರ್ ಅಲ್ಲಿ. ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಈ PMS ಸಬ್ಜೆಕ್ಟ್ ಏನಿದೆ ಇದರಲ್ಲಿ ನಿಮ್ಗೆ ಟೋಟಲ್ 5 ಯೂನಿಟ್ಸ್ ಇದಾವೆ. ದೇರ್ ಆರ್ 5 ಯೂನಿಟ್ಸ್ ಇನ್ ದಿ PMS ಸಬ್ಜೆಕ್ಟ್. ಈ PMS ಈ 5 ಯೂನಿಟ್ ಅಲ್ಲಿ ಯಾವ ಇದಾವೆ ಅಂತ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಆಫ್ ಆಲ್ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಇವತ್ ಮಾಡೋದು, ದಟ್ ಈಸ್ ವಾಟ್ ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್ ಅಂತ. ಪ್ರಾಜೆಕ್ಟ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಇರುತ್ತೆ, ಬೇಸಿಕ್ ಟರ್ಮಿನಾಲಜೀಸ್ಗಳು ಇದರಲ್ಲಿ ಬರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಸೈಕಲ್ ಅಂತ. ಫೋರ್ತ್ ಒನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಪ್ಲಾನಿಂಗ್, ಸ್ಕೆಡ್ಯೂಲಿಂಗ್ ಅಂಡ್ ಮಾನಿಟರಿಂಗ್ ಅಂತ. ಫಿಫ್ತ್ ಒನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟ್ ಅಂತ. ಇದರಲ್ಲಿ ನಿಮ್ಗೆ ಎಲ್ಲಾ ಕಂಪ್ಲೀಟ್ ಥಿಯರಿ ಇರುತ್ತೆ, ಪ್ರಾಬ್ಲಮೆಟಿಕ್ ಯಾವ್ದು ಇರಲ್ಲ. ಪ್ರಾಬ್ಲಮ್ ಅಂತಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಬರುತ್ತೆ. ಸೊ ಈ ನಿಮ್ಗೆ ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟ್ ಅಲ್ಲಿ ನಿಮ್ಗೆ ಒಂದೇ ಒಂದು ಚಿಕ್ಕದೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಮೇಲೆ ಬರುತ್ತೆ. ಅದೊಂದು ಹೇಳ್ಕೊಡ್ತೀನಿ ನೀಟಾಗೆ. ಸೊ ಇನ್ ಡೀಟೈಲ್ ಆಗಿ ಕಲಿತಾ ಹೋಗೋಣ. ನಾವೇನ್ ಅವತ್ ಪಾಠ ಮಾಡ್ತೀವಿ ಅವತ್ತು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಅದೇನ್ ಡೌಟ್ ಇದ್ರು ಅವತ್ತೇ ದಿವಸ ಡಿಸ್ಕಸ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿ ಆಗತ್ತೆ. ಓಕೆನಾ. ಸೊ ಡಿಲೇ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಓಕೆ. ಈ 5 ಚಾಪ್ಟರ್ಗಳಿರ್ತವೆ. ಸೊ 5 ಚಾಪ್ಟರ್ದು ವೈಟೇಜ್ ಎಲ್ಲ ನಿಮ್ಗೆ 4 ಮಾರ್ಕ್ಸ್ ಇರುತ್ತೆ. ಎಲ್ಲಾ ಚಾಪ್ಟರ್ದು ವೈಟೇಜ್ 4 ಮಾರ್ಕ್ಸ್ ಇರುತ್ತೆ. ಸೊ ದಿಸ್ ಇಸ್ 4 ಮಾರ್ಕ್ಸ್. ನಿಮಗೆ ಗೊತ್ತಿದೆ ಟೋಟಲ್ ಎಷ್ಟು ಮಾರ್ಕ್ಸ್ ಅಪ್ಪ PMS? 20 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲಾದ್ರಲ್ಲೂ 4 ಮಾರ್ಕ್ಸ್ ಇರುತ್ತೆ. ಓಕೆ. ಸೊ ಇದು ಕೂಡ 4 ಮಾರ್ಕ್ಸ್, ಇದು ಕೂಡ ನಿಮ್ಗೆ 4 ಮಾರ್ಕ್ಸ್ ಇರುತ್ತೆ. ಓಕೆ. ಟೋಟಲ್ 20 ಮಾರ್ಕ್ಸ್ ವೈಟೇಜ್ ಇರುವಂತಹ ಚಾಪ್ಟರ್ ಇದು. 20 ಮಾರ್ಕ್ಸ್. ಈ 20 ಮಾರ್ಕ್ಸ್ ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ನೀವು ಈ 20ಗೆ 20 ತಗೋಬೇಕು. ತುಂಬಾ ಜನ ಮಾರ್ಕ್ಸ್ ಕಳ್ಕೊಳ್ಳೋದು ಮ್ಯಾಥ್ಸ್ ಅಲ್ಲಿ ಇರ್ಬೋದು, ಅಲ್ಲೂ ಇಲ್ಲೂ ಕಳ್ಕೊಂತೀರಾ. ಮತ್ ಇದು ಕೂಡ ನೀವ್ ಅಂದ್ಕೊಂಡಿರೋ ತರ ಕಷ್ಟ ಇಲ್ಲ, ನೀವ್ ಅಂದ್ಕೊಂಡಿರೋ ತರ ಈಸಿನೂ ಇರೋದಿಲ್ಲ. ಓಕೆನಾ. ಸೊ ಒಂದೊಂದು ಕ್ವಶನ್ಸ್ ಹೆಂಗ್ ಬರ್ತವೆ ಅಂತಂದ್ರೆ, ನೀವು ಒಂದ್ಸರಿ ನಮಗೂ ಗೆಸ್ ಮಾಡಕ್ ಆಗಲ್ಲ. ಒಂದ್ 2-3 ಆಪ್ಷನ್ಸ್ ಕಂಪ್ಲೀಟ್ಲಿ ಸಿಮಿಲರ್ ಇರ್ತವೆ, ಯಾವ್ದನ್ನ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಏನದು ಪೇಪರ್ ಸೆಟ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಣ, ಎಲ್ಲಾ ಟೈಪ್ ಆಫ್ ಕ್ವಶನ್ಸ್ ಗಳನ್ನು ಡಿಸ್ಕಸ್ ಮಾಡೋಣ, ನಿಮ್ಗೆ ಅವಾಗ ಒಂದು ಕ್ಲಾರಿಟಿ ಬರುತ್ತೆ. ಓಕೆ. ಸೊ 20 ಮಾರ್ಕ್ಸ್ ಇದೆ. ಸೊ ಅದರಲ್ಲಿ ನಾವು ಮೊದಲನೇ ಚಾಪ್ಟರ್, ಮತ್ ಇದರಲ್ಲಿ ವೆನ್ ಇಟ್ ಕಮ್ಸ್ ಟು ಮ್ಯಾಥಮೆಟಿಕ್ಸ್ ಎಲ್ಲ ನಾನು ಏನೇನು ಹೇಳಿದೆ ನಿಮ್ಗೆ, ದ ಚಾಪ್ಟರ್ಸ್ ಆರ್ ಇಂಡಿಪೆಂಡೆಂಟ್. ಸಮ್ ಆಫ್ ದಿ ಚಾಪ್ಟರ್ಸ್ ಗಳಿದಾವೆ. ಈಗ ಇಫ್ ಯು ಟೇಕ್ ಮ್ಯಾಥ್ಸ್ ಇರ್ಬೋದು, ಅಥವಾ ಯಾವ್ದಪ್ಪ ಮಾಡಿದೆ, ಎಲೆಕ್ಟ್ರಿಕಲ್ ಕೂಡ ಮ್ಯಾಥ್ಸ್ ಇಂಡಿಪೆಂಡೆಂಟ್ ಇದೆ. ಓಕೆನಾ. ಚಾಪ್ಟರ್ಸ್ ಎಲ್ಲ ಬೇರೆ ಬೇರೆ, ಅಂದ್ರೆ ಇದೇ ಫಸ್ಟ್ ಚಾಪ್ಟರ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ಇಲ್ಲಿ ಆರ್ಡರ್ ಇಂಪಾರ್ಟೆಂಟ್. ಓಕೆನಾ. ಸೊ ಆರ್ಡರ್ ಇಂಪಾರ್ಟೆಂಟ್. ಫಸ್ಟ್ ನಾನು ಇದೇ ಚಾಪ್ಟರ್ ಮಾಡ್ಬೇಕು, ನೆಕ್ಸ್ಟ್ ಸೆಕೆಂಡ್ ಯೂನಿಟ್ಗೆ ಹೋಗ್ಬೇಕು, ಹಂಗಾಗುತ್ತೆ. ಸೊ ಸೇಮ್ ಇನ್ ಕೇಸ್ ಆಫ್ F-triple ನಲ್ಲೂ ಅಷ್ಟೇ. ಸೊ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ. ಯಾವ್ದಾವ್ದನ್ನ ಸ್ಟಡಿ ಮಾಡಿ, ಸುಮ್ನೆ ನೀವು ರಾಂಗ್ ಡೈರೆಕ್ಷನ್ ಅಲ್ಲಿ ಯಾವ್ದೋ ಚಾಪ್ಟರ್ ನ ಓದೋಕ್ ಹೋಗಿ ಹಂಗ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ ಸಬ್ಜೆಕ್ಟ್ ನ ಹೆಂಗೆ ಓದಬೇಕು ನಾನು DCET-ಗೆ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮ್ ತಲೆಯಲ್ಲಿರ್ಲಿ. ಸೊ ಇಲ್ಲಿ ಫಸ್ಟ್ ಯೂನಿಟ್ಗೆ ಹೋಗೋಣ. ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್. ನಿಮ್ಮ DCET 2026 ಏನಿದೆ ಇದಕ್ಕೆ ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ. ಓಕೆನಾ. 4 ಕ್ವಶನ್ಸ್ ಬರುತ್ತೆ, ಇನ್ ದ ಸೆನ್ಸ್ 4 ಮಾರ್ಕ್ಸ್ ಬರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಸೊ
ಇಷ್ಟು ಗೊತ್ತಿದೆ ಅಂತಂದ್ರೆ ಈ ಚಾಪ್ಟರ್ ನಲ್ಲಿ ಏನೇನೆಲ್ಲ ಬರುತ್ತೆ ಈ 4 ಮಾರ್ಕ್ಸ್ ನ ತಗೊಳ್ಳೋದಕ್ಕೋಸ್ಕರ 3 ಕ್ಲಾಸ್ ಸಾಕು. ನೋಡಿ ಮತ್ತೆ ಹೇಳ್ತಿದ್ದೀನಿ, ಈ ಥಿಯರಿ ಸಬ್ಜೆಕ್ಟ್ ಗಳು ಏನಿದೆ ಇಟ್ಸ್ ನಾಟ್ ಲೈಕ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಒಂದೊಂದು ಚಾಪ್ಟರ್ ನಾವು 10 ಕ್ಲಾಸ್ ಮಾಡ್ತೀವಿ 2 ಅವರ್ ತರ, ಓಕೆನಾ. ಸೊ ಬಟ್ ಇಲ್ಲಿ ಥಿಯರಿ ಸಬ್ಜೆಕ್ಟ್ ಗಳನ್ನೆಲ್ಲ ನಾವು ಅಷ್ಟಷ್ಟು ಮಾಡಕ್ ಆಗಲ್ಲ. 3 ಕ್ಲಾಸ್ಗೆ ನಿಮ್ಗೆ ಒಂದು ಚಾಪ್ಟರ್ ಮುಗ್ದೋಗ್ಬಿಡುತ್ತೆ. ಈ ವೀಕಲ್ಲಿ ಈ ಚಾಪ್ಟರ್ ಮುಗ್ದೋಗ್ಬಿಡುತ್ತೆ, ನೆಕ್ಸ್ಟ್ ವೀಕ್ ಇನ್ನೊಂದು ಚಾಪ್ಟರ್ ಮುಗ್ದೋಗ್ಬಿಡುತ್ತೆ. ಸೊ ದಟ್ ನೀವು ಕರೆಕ್ಟ್ ಆಗಿ ಅವಾಗಿಂದ ಅವಾಗಲೇ ಮುಗಿಸ್ಕೊಂತ ಹೋಗ್ಬೇಕು, ಇದು ನಿಮ್ ತಲೆಯಲ್ಲಿ ಇರ್ಬೇಕು. ಓಕೆ, ಮೊದಲನೇದಾಗಿ ನಿಮ್ಮ DCET ಈ ಫಸ್ಟ್ ಚಾಪ್ಟರ್ ಏನಿದೆ ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್ ಅಂತ, ಈ ಪ್ರಾಜೆಕ್ಟ್ ನಲ್ಲಿ ಈ ಯೂನಿಟ್ ನಲ್ಲಿ ಏನೇನೆಲ್ಲ ಟಾಪಿಕ್ಸ್ ನ ನೀವು ಫೋಕಸ್ ಮಾಡಬೇಕು, ಹೆಂಗೆಲ್ಲ ಓದ್ಬೇಕು, ಏನೇನೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ದಿಸ್ ಇಸ್ ದ ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಬೈ ಯುವರ್ KEA ಅಂಡ್ ದಿಸ್ ಇಸ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಡಿಪ್ಲೊಮಾ ಆಲ್ಸೋ. ಹೌದಲ್ವಾ? ಡಿಪ್ಲೊಮಾದಲ್ಲೂ ಇದೇ ಸಿಲೆಬಸ್ ನ ಸ್ಟಡಿ ಮಾಡಿದೀರಾ. ಅಂಡ್ ನಿಮ್ಗೆ ಏನಾದ್ರೂ ಇದ್ರ ಸಿಲೆಬಸ್ ಕಾಪಿ ಅದು ಇದು ನಿಮ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಅಥವಾ ನಿಮ್ಗೆ ಕಟ್ ಆಫ್ ಲಾಸ್ಟ್ ಇಯರ್ ಎಲ್ಲ ಬೇಕು ಅಂತಂದ್ರೆ ನಿಮ್ಗೆ ಸಪರೇಟ್ ಫೋಲ್ಡರ್ ನಲ್ಲಿ ಇಟ್ಟಿದೀನಿ. ನೀವು ಆಪ್ ನಲ್ಲಿ ಒಂದ್ಸರಿ ಹೋಗಿ ನೀಟಾಗಿ ನೋಡಿ, ಸೊ ಯು ವಿಲ್ ಗೆಟ್ ದ ಐಡಿಯಾ. ಇದರಲ್ಲಿ ಏನೇನ್ ಟಾಪಿಕ್ ಬರುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಪ್ರಾಜೆಕ್ಟ್ ಅಂದ್ರೆ ಏನು, ಮತ್ತೆ ಈ ಅದ್ರ ಬಗ್ಗೆ ಫೀಚರ್ಸ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ, ಪ್ರಾಜೆಕ್ಟ್ ನ ಗುಣಲಕ್ಷಣಗಳು ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಇರುತ್ತೆ. ಅಂಡ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಮತ್ತೆ ದೆನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಓಕೆನಾ. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಇರುತ್ತೆ. ಮತ್ತೆ ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದೊಂದು ಇರುತ್ತೆ. ಅಂಡ್ ಅಬ್ಸ್ಟಕಲ್ ಕೂಡ ಇರುತ್ತೆ, ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೆ ಯಾವೆಲ್ಲ ಅಂಶಗಳು ತೊಂದರೆ ಕೊಡ್ತವೆ, ಓಕೆನಾ, ಅಬ್ಸ್ಟಕಲ್ ಆಗ್ತವೆ, ಅದ್ರ ಬಗ್ಗೆ ಓದೋಣ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರೊಫೆಷನ್ ತರ, ಓಕೆನಾ. ಒಂದು ಪ್ರಾಜೆಕ್ಟ್ ನ ನಾವು ಕಂಡಕ್ಟ್ ಮಾಡ್ಬೇಕಾದ್ರೆ ಅಥವಾ ನಾವು ಮಾಡ್ಬೇಕಾದ್ರೆ ಯಾರಾದ್ರೂ ಅವರೇ ನಾವು ಒಂದು ಪ್ರಾಜೆಕ್ಟ್ ನ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಒಂದು ಸ್ಕಿಲ್ ಸೆಟ್ ಇರುವಂತವ್ರು, ಅದಕ್ಕೆ ಒಂದು ಏನದು ಪರ್ಟಿಕ್ಯುಲರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು ಮಾತ್ರ ಮಾಡ್ಬೇಕಾಗಿರುವಂತದ್ದು. ಹಂಗಾಗಿ ಅದನ್ನ ಪ್ರೊಫೆಷನ್ ಅಂತೀವಿ. ಅದು ಯಾಕೆಲ್ಲ ಪ್ರೊಫೆಷನ್ ಅಂತ ಕರಿತೀವಿ, ವಿಲ್ ಸಿ ದ ರೀಸನ್ಸ್ ಲೇಟರ್. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಬರ್ತಾನೆ. ಸೊ ವೆರಿ ಇಂಪಾರ್ಟೆಂಟ್. ಇಡೀ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಈ PMS ಸಬ್ಜೆಕ್ಟ್ ಏನಿದೆ, ಈ ಕಂಪ್ಲೀಟ್ PMS ಸಬ್ಜೆಕ್ಟ್ ಗೆ ಈ ಪ್ರಾಜೆಕ್ಟ್ ಮ್ಯಾನೇಜರು ಹೀರೋ ತರ, ಈ ಜಸ್ಟ್ ಲೈಕ್ ಎನ್ ಹೀರೋ, ಓಕೆನಾ. ಸೊ ಆ ಹೀರೋದು ಏನು ರೋಲ್ ಇದೆ, ಓಕೆನಾ, ಅವನು ಯಾರ್ಯಾರನ್ನೆಲ್ಲ ಹೀರೋ ಅಷ್ಟೇ, ಓಕೆನಾ, ಹೀರೋಯಿನ್ ಇಲ್ಲ, ಕನ್ಫ್ಯೂಸ್ ಆಗ್ಬೇಡಪ್ಪ. ಎನಿವನ್ ಎಕ್ಸ್ಪೆಕ್ಟಿಂಗ್ ಹೀರೋಯಿನ್? ಹೀರೋ ಅಷ್ಟೇ ಇದರಲ್ಲಿ, ಹೀರೋಯಿನ್ ಎಲ್ಲ ಇಲ್ಲ. ಅಂಡ್ ಗರ್ಲ್ಸ್ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ಪ್ರಾಜೆಕ್ಟ್ ಮ್ಯಾನೇಜರ್ ಹೀರೋಯಿನ್ ಕೂಡ ಆಗ್ಬಹುದು, ಓಕೆನಾ. ಸೊ ಇತ್ತೀಚಿನ ದಿನಗಳಲ್ಲಿ ಹೀರೋಯಿನ್ ಓರಿಯೆಂಟೆಡ್ ಮೂವೀಸ್ ಗಳೆಲ್ಲ ಬರ್ತಿದೆ, ಓಕೆನಾ. ಸೊ ನೀವು ಪ್ರಾಜೆಕ್ಟ್ ಮ್ಯಾನೇಜರ್, ಇಟ್ ಡಸ್ ನಾಟ್ ಮೀನ್ ದಟ್ ಇವರು ಏನದು ಮೇಲೆ ಫಿಮೇಲೆ ಆಗಿರ್ಬೇಕು ಅಂತ ಏನಿಲ್ಲ, ಯಾರು ಬೇಕಾರಾಗಿರ್ಬೋದು, ಓಕೆ. ಸೊ ಒಟ್ಟಿಗೆ ಟೋಟಲ್ ಏನದು ಟಾಪಿಕ್ ಸೆಂಟ್ರಿಕ್, ಪ್ರಾಜೆಕ್ಟ್ ಮ್ಯಾನೇಜರ್ ಸೆಂಟರ್ ತರ ಇಡೀ ಸಬ್ಜೆಕ್ಟ್ ಗೆ. ಇನ್ನು ಯಾವ ಚಾಪ್ಟರ್ ಗಳನ್ನ ಮಾತಾಡ್ತೀನಿ ನೆಕ್ಸ್ಟ್, ಎಲ್ಲಾ ಸಬ್ಜೆಕ್ಟ್ ಈಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಹಂಗೆ. ಅದಾದ್ಮೇಲೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂತ ಬರ್ತಾರೆ. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂತಂದ್ರೆ ಈ ತರ ಈ ವೆರಿ ಫೇಮಸ್, ಓಕೆನಾ. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂತಾನೆ ಫೇಮಸ್, ಬಟ್ ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ. ದೊಡ್ಡ ದೊಡ್ಡ ಮೂವಿಗಳು ಇದಾವೆ, ದೊಡ್ಡ ಬ್ಯಾನರ್ ಅಲ್ಲಿ ಬರೋ ಮೂವಿಗಳಲ್ಲಿ ದೊಡ್ಡ ಆಕ್ಟರ್ಗಳು ಬಂದು ಗೆಸ್ಟ್ ಅಪಿಯರೆನ್ಸ್ ಕೊಟ್ಟು ಹೋಗ್ಬಿಡ್ತಾರೆ, ಓಕೆನಾ, ಫೇಮಸ್. ಆ ತರ ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಅವ್ರ ಬಗ್ಗೆ ಮಾತಾಡೋಣ. ಮತ್ತೆ ಆಪರೇಷನ್ ಅಂದ್ರೆ ಏನು ಅಂತ ನೋಡೋಣ, ಓಕೆನಾ. ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಟೆಕ್ನಿಕಲಿ ಮಾತಾಡ್ತಾ ಹೋಗೋಣ, ಆಪರೇಷನ್ ಅಂದ್ರೆ ಹೆಂಗಿರುತ್ತೆ ಅಂತ. ಮತ್ತೆ ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಕ್ವಶನ್ಸ್ ಕೇಳ್ತಾನೆ ಇಲ್ಲಿಂದ. ವಾಟ್ ಇಸ್ ದ ಪ್ರಾಸೆಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರಾಸೆಸ್ ಗ್ರೂಪ್ಸ್ ಅಂತ ಬರುತ್ತೆ. ಸೊ ದೇರ್ ಆರ್ 5 ಪ್ರಾಸೆಸ್ ಗ್ರೂಪ್ಸ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೆ ಸ್ಕೋಪ್ ಅಂದ್ರೆ ಏನು ಅಂತ ನೋಡೋಣ. ಮತ್ತೆ ಆಬ್ಜೆಕ್ಟಿವ್ ಗೆ ಮತ್ತೆ ಸ್ಕೋಪ್ ಗೆ ಡಿಫರೆನ್ಸ್ ನೋಡ್ತಾ ಹೋಗೋಣ. ನಾನು ಇಲ್ಲಿ ಏನು ಟಾಪಿಕ್ ನ ಮೆನ್ಷನ್ ಮಾಡಿದೀನಿ, ದ ಸೇಮ್ ಆರ್ಡರ್ ನಲ್ಲೇ ನಾನು ಹೋಗ್ತಾ ಹೋಗ್ತೀನಿ. ನಿಮಗೆ ಒಂದು ಐಡಿಯಾ ಬರುತ್ತೆ, ನಾನು ಇವಾಗ ಇನ್ನ ಎಷ್ಟರಲ್ಲಿ ಇದೀನಿ. ಮತ್ತೆ ನಾನು ಕ್ವಶನ್ಸ್ ಅಷ್ಟೇ, ನಾವು ಇನ್ ಮುಂದೆ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಆಲ್ ದಿ ಫ್ಯಾಕಲ್ಟೀಸ್ ಅವರ್ ಟೀಮ್, ನಾವು ಅವತ್ತೇನ್ ಚಾಪ್ಟರ್ ಮಾಡ್ತೀವಿ, ನಾಟ್ ಓನ್ಲಿ ಚಾಪ್ಟರ್, ಆ ಚಾಪ್ಟರ್ ರಿಲೇಟೆಡ್ ಅವತ್ತೇ ನಿಮ್ಗೆ ಸೆಟ್ ಆಫ್ ಕ್ವಶನ್ಸ್, ಒಂದು 20 ಕ್ವಶನ್ಸ್ 30 ಕ್ವಶನ್ಸ್ ಆ ತರ ಸಾಲ್ವ್ ಮಾಡಿಸ್ತೀವಿ. ಸೊ ದಟ್
ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಯಾವ ತರ ಕ್ವಶನ್ಸ್ಗಳು ಅಲ್ಲಿ ಕೇಳಬಹುದು ಅಂತ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಸ್, ಕೇಳಿಸ್ತಾ ಇದೆಯಾ, ಕಾಣಿಸ್ತಾ ಇದೆಯಾ, ಏನಾದ್ರೂ ರೆಸ್ಪಾಂಡ್ ಮಾಡಿ. ಗೊತ್ತಾಗಿಲ್ಲ ಅಂತಂದ್ರೆ ಮತ್ತೆ ಒನ್ ಮೋರ್ ಥಿಂಗ್, ಯಾರಾದ್ರೂ ಬೇರೆಯವರು ಮಾತಾಡಿದ್ರೆ ನಿಮ್ ಸ್ಕ್ರೀನ್ ಅಲ್ಲಿ ಅವ್ರ ನೇಮ್ ಬರ್ತಾ ಇತ್ತು ಅಂತ ಅಂದ್ರೆ ನೀವು ಸ್ವೈಪ್ ಮಾಡಿ ಈ ಕಡೆ, ನಿಮ್ಗೆ ನಂದು ಸ್ಕ್ರೀನ್ ಕಾಣುತ್ತಲ್ಲ ಅಲ್ಲಿ ಡಬಲ್ ಟ್ಯಾಪ್ ಮಾಡಿ. ಸೊ ದಟ್ ಅವ್ರು ಮಾತಾಡಿದ್ರು ಕೂಡ ನನ್ ಸ್ಕ್ರೀನ್ ಹೋಗಲ್ಲ. ಓಕೆನಾ? ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ನೀವು ತಿಳ್ಕೊಳ್ಳಿ. ಓಕೆನಾ? ಸೊ ಹೆಂಗೆ ಝೂಮ್ ಆಪ್ ನ ಯೂಸ್ ಮಾಡೋದು ಅಂತ, ಸೊ ದಟ್ ನಿಮ್ಗೆ ಒಂದು ಅರ್ಥ ಆಗತ್ತೆ. ಕ್ಲಿಯರ್? ಸೊ ಲೆಟ್ ಅಸ್ ಡೈವ್ ಇನ್ ಟು ದಿಸ್. ಫಸ್ಟ್ ಆಫ್ ಆಲ್ ಕಮಿಂಗ್ ಟು ಪ್ರಾಜೆಕ್ಟ್. ಓಕೆನಾ? ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಡೆಫಿನಿಷನ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಸಿನ್ಸ್ ದಿಸ್ ಇಸ್ ಅ ಥಿಯರಿ ಸಬ್ಜೆಕ್ಟ್ ಆಗಿರೋದ್ರಿಂದ ಕ್ವಶನ್ಸ್ ಗಳು ಮಾತ್ರ ನಾವೇನ್ ಹಾಕಿರ್ತೀವಿ ಇದೇ ಕ್ವಶನ್ಸ್ ಗಳು, ಐ ಮೀನ್ ಇದೇ ವರ್ಡಿಂಗ್ಸ್ ಗಳು ಬರೋದಿಲ್ಲ. ಸೆಂಟೆನ್ಸ್ ಫಾರ್ಮೇಶನ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ಬಹುದು. ಹಂಗಾಗಿ ನೀವು ಕನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಒಂದು ಟಾಪಿಕ್ ಅಲ್ಲಿ ಏನೇನು ಹೇಳ್ತಿದ್ದಾರೆ, ಅವನು ಏನು ಕನ್ವಿನ್ಸ್ ಮಾಡಕ್ ಹೊರಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆನಾ? ಒಂದು ಗೊತ್ತಿರ್ಲಿ, ಪ್ರಾಜೆಕ್ಟ್ ಅಂದ್ರೆ ಡೆಫಿನಿಷನ್ ಏನಪ್ಪಾ ಅಂತಂದ್ರೆ, ಪ್ರಾಜೆಕ್ಟ್ ಇಸ್ ಬೇಸಿಕಲಿ ಎ ಶಾರ್ಟ್ ಟರ್ಮ್. ಓಕೆನಾ? ಪ್ರಾಜೆಕ್ಟ್ ಅಂತ ನೀವು ಕೇಳಿದ್ರೆ ಎಷ್ಟೊಂದು ಪ್ರಾಜೆಕ್ಟ್ ಅಂತ ನೀವು ಕೇಳ್ತಾನೆ ಇದ್ದೀರಾ. ಈ ತುಂಬಾ ಜನ ನೀವು ಪ್ರಾಜೆಕ್ಟ್ ಮಾಡಕ್ಕೂ ಹೊರಟಿದ್ದೀರಾ. ಓಕೆ, ಅದೇನ್ ಪ್ರಾಜೆಕ್ಟ್ ಮಾಡ್ತಿರೋ ನೀವು ಮಾಡ್ತಿರೋದು ಯಾವ್ದು ಪ್ರಾಜೆಕ್ಟ್ ಅಲ್ಲ. ಓಕೆನಾ? ಬರ್ಕೊಡ್ತೀನಿ ನಾನು. ಓಕೆ, ದಟ್ ಈಸ್ ಅ ಡಿಫ್ರೆಂಟ್ ಪ್ರಾಜೆಕ್ಟ್. ಓಕೆನಾ? ನೀವೆಲ್ಲ ಬರೀ ನೀವು ಮಾಡೋದೆಲ್ಲ ಕಾಪಿ ಪೇಸ್ಟ್ ಅಷ್ಟೇ. ಓಕೆ, ಪ್ರಾಜೆಕ್ಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆನಾ? ಪ್ರಾಜೆಕ್ಟ್ ಅಂತ ಅಂದ್ರೆ ನೀವು ಕೇಳಿದಿರಾ ಪ್ರಾಜೆಕ್ಟ್ ಅಂತ, ಇದು ಇವಾಗ ಎಷ್ಟೊಂದು ಹೇಳ್ತಿರ್ತಾರೆ, ಇಂಡಿಯನ್ ಗೌರ್ಮೆಂಟ್ ಯಾವ್ದೋ ಒಂದು ಪ್ರಾಜೆಕ್ಟ್ ನ ಕೈಗೆ ಎತ್ಕೊಂಡಿದೆ ಅಂತ, ಅಥವಾ ಇನ್ನೊಂದು ಯಾವ್ದೋ ಒಂದು ಕಂಪ್ನಿ ಇದೊಂದು ಪ್ರಾಜೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಇದನ್ನೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ಅಂತ ಕರಿತೀವಿ. ಪ್ರಾಜೆಕ್ಟ್ ನ ಟೆಕ್ನಿಕಲ್ ಆಗಿ ಹೆಂಗ್ ಡೆಫಿನೇಷನ್ ಕೊಡಬೇಕು ಅಂತ ಅಂದ್ರೆ, ಬೇಸಿಕಲಿ ಪ್ರಾಜೆಕ್ಟ್ ಅಂತ ಅಂದ್ರೆ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಅಂದ್ರೆ ಮೀನಿಂಗ್, ಆ ವರ್ಡಿಂಗ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ ಅಂತ ಅಂದ್ರೆ, ಶಾರ್ಟ್ ಟರ್ಮ್ ಅಂದ್ರೆ ಏನು? ಒಂದು ಕಡಿಮೆ ಅವಧಿನಲ್ಲಿ. ಓಕೆನಾ? ಒಂದು ಅಂದ್ರೆ ಟೈಮ್ ಫ್ರೇಮ್ ಇರಬೇಕು. ಶಾರ್ಟ್ ಟರ್ಮ್ ಅಂತ ಅಂದ್ರೆ ಒಂದು ಟೈಮ್ ಫ್ರೇಮ್ ನಲ್ಲಿ ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ. ಅಂದ್ರೆ ಇಟ್ ಈಸ್ ನಾಟ್ ಕಂಟಿನ್ಯೂಯಸ್ ಇರುವಂತದ್ದಲ್ಲ ಇದು. ಇಟ್ ಈಸ್ ಅ ಶಾರ್ಟ್ ಟರ್ಮ್ ಅಂಡ್ ಇಟ್ ಈಸ್ ಅ ಯೂನಿಕ್ ಟಾಸ್ಕ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನಾನು ಏನ್ ರೌಂಡ್ ಆಫ್ ಮಾಡ್ತಾ ಇದೀನಿ ಆ ವರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಯೂನಿಕ್ ಟಾಸ್ಕ್ ಅಂತ ಅಂದ್ರೆ, ಯೂನಿಕ್ ಮೀನಿಂಗ್ ಏನು? ಯಾರಾದ್ರೂ ಹೇಳ್ತೀರಾ ಯೂನಿಕ್ ಅಂದ್ರೆ ಏನು? ಸಮ್ ಪೆಸಲ್ ಕ್ವೈಟ್ ಡಿಫ್ರೆಂಟ್. ಎಸ್, ಎಲ್ಲ ಒಂದೇ. ಕರೆಕ್ಟ್, ವೆರಿ ಗುಡ್. ಸ್ಪೆಷಲ್, ವೆರಿ ಗುಡ್. ಡಿಫ್ರೆಂಟ್, ವೆರಿ ಗುಡ್. ಅಂದ್ರೆ ಡಿಫ್ರೆಂಟ್ ಆಗಿರೋದು, ಸ್ಪೆಷಲ್ ಆಗಿರೋದು. ಅಂದ್ರೆ ಡಿಫ್ರೆಂಟ್ ಮೀನಿಂಗ್ ಅಂದ್ರೆ, ಬಿಡಿ ಆಯ್ತಾಯ್ತು. ಡಿಫ್ರೆಂಟ್ ಮೀನಿಂಗ್ ಅಂತ ಅಂದ್ರೆ, ಡಿಫ್ರೆಂಟ್ ಮೀನಿಂಗ್ ಏನಂತ ಅಂದ್ರೆ, ಎಲ್ರಿಗಿಂತ ನೀನ್ ಬೇರೆ ತರ ಇರೋದನ್ನ ಡಿಫ್ರೆಂಟ್ ಅಂತ ಕರಿತೀವಿ ಅಲ್ವಾ? ಅಂದ್ರೆ ಬಿಡ ಆಪ್ ಮಾಡ ಸಾಕಾಯ್ತು. ಆಯ್ತಾಯ್ತು. ಯೂನಿಕ್ ಟಾಸ್ಕ್ ಅಂತ ಅಂದ್ರೆ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ. ಓಕೆನಾ? ಏನೋ ಒಂದು ಸ್ಪೆಷಲ್ ಇರಬೇಕು. ಅಂದ್ರೆ ಇನ್ನೊಬ್ಬೇನೋ ಒಂದು ಮಾಡಿರ್ತಾನೆ, ಅದೇ ಕೆಲಸ ನೀನ್ ಮಾಡ್ತಿದ್ಯಾ ಅಂತ ಅಂದ್ರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಪ್ರಾಜೆಕ್ಟ್. ಅದನ್ನ ಪ್ರಾಜೆಕ್ಟ್ ಅಂತ ಹೇಳಕ್ ಆಯ್ತದಾ? ಇನ್ನೊಬ್ಬ ಯಾರೋ ಮಾಡಿದ್ನ ನೀನ್ ಮಾಡಿದ್ರೆ ಅದೇ ಪ್ರಾಜೆಕ್ಟ್ ಆಯ್ತದೆ. ನೀನ್ ಕಾಪಿ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಓಕೆನಾ? ಸೊ ಹಂಗಾಗಿ ಅದು ಪ್ರಾಜೆಕ್ಟ್ ಆಗಲ್ಲ. ದಟ್ ಶುಡ್ ಬಿ ಯೂನಿಕ್ ಅಂತ, ಹೊಸದಾಗಿರ್ಬೇಕು. ಯಾರು ಮಾಡದೇ ಇರೋದನ್ನ ಮಾಡ್ಬೇಕು. ಅಂದ್ರೆ ಇನ್ನೇನು ಯಾರು ಮಾಡದೇ ಇರೋದು ಅಂತ ನೀವೇನ್ ದೊಡ್ಡದಾಗ ದಬಾಕಾಗಲ್ಲ. ಇವಾಗ ಎಲ್ಲ ಕಾಪಿ ಪೇಸ್ಟೇ ಮಾಡೋದು ಎಲ್ರು ಕೂಡ. ಬಟ್ ಆದ್ರೂ ಕೂಡ ಯು ಹ್ಯಾವ್ ಟು ಇನ್ಕ್ಲೂಡ್ ಸಮ್ ಸ್ಪೆಷಲ್ ಥಿಂಗ್ಸ್ ಇನ್ ಟು ಇಟ್ ಅಲ್ವಾ? ಸೊ ದಟ್ ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ಲುಕ್ಸ್ ಡಿಫ್ರೆಂಟ್ ದ್ಯಾನ್ ಅದರ್ಸ್ ಅಲ್ವಾ? ಸೊ ಹಂಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಇಟ್ ಶುಡ್ ಬಿ ಯೂನಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಅರ್ಥ ಆಗ್ಬೇಕು. ಸೊ ಇಟ್ ಇಸ್ ಎ ಶಾರ್ಟ್ ಟರ್ಮ್. ಓಕೆನಾ? ಒಂದು ಟೈಮ್ ಫ್ರೇಮ್ ಅಲ್ಲಿ ನಡೆಯುವಂತದ್ದು ಅಂದ್ರೆ ಇಟ್ ಇಸ್ ಯುನಿಕ್ ಇನ್ ನೇಚರ್, ಯುನಿಕ್ ಟಾಸ್ಕ್ ಅಂತ ಹೇಳ್ತೀವಿ. that must be completed within a fixed budget. ಓಕೆನಾ? ಒಂದು ಪ್ರಾಜೆಕ್ಟ್ ನ ನೀವು ಕೈಗೆ ಎತ್ಕೊಂಡ್ರೆ ಅದಕ್ಕೆ ಒಂದು ಬಡ್ಜೆಟ್ ಅಂತ ಫಿಕ್ಸ್ ಮಾಡ್ಬೇಕು. ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದ್ರೆ ದುಡ್ಡು ಇಲ್ದಂಗ ಆಗುತ್ತೇನಣ್ಣ? ಯಾನಾದ್ರೂ ಕೆಲಸ ದುಡ್ಡು ಇಲ್ದಂಗ ಆಗುತ್ತೇನಣ್ಣ ಪ್ರಪಂಚದಲ್ಲಿ? ದುಡ್ಡು ಇರ್ಲೇಬೇಕು ಅಲ್ವಾ? ದುಡ್ಡು ಇರ್ಬೇಕು ಅಂತಂದ್ರೆ ಅದಕ್ಕೊಂದು ಬಡ್ಜೆಟ್ ಬೇಕು. ಬಡ್ಜೆಟ್ ವಿ ಶುಡ್ ಪ್ಲಾನ್ ಬಿಫೋರ್ ದಿ ಇನಿಷಿಯೇಷನ್. ನಾನು ಸ್ಟೇಜಸ್ ಅಂತ ಬರುತ್ತೆ, ಮುಂದೆ ಹೇಳ್ತಾ ಹೋಗ್ತೀನಿ. ಒಂದು ಫಿಕ್ಸ್ಡ್ ಬಡ್ಜೆಟ್ ಇರಬೇಕು. ಓಕೆನಾ? ಸೊ ಒಂದು
ಪ್ರಾಜೆಕ್ಟ್ ಅಂತಂದ್ರೆ ನೀವು ಇವಾಗ ಯು ಆರ್ ಆಲ್ ಫ್ರಮ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್. ಸಮ್ ಆಫ್ ದೆಮ್ ನೀವು CS ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರಾ, ಸ್ವಲ್ಪ ಜನ ಸಿವಿಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರಾ, ಮೆಕ್ಯಾನಿಕಲ್, ಯು ಆರ್ ಆಲ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್. ಪ್ರಾಜೆಕ್ಟ್ ಅಂತ ಅಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ನಲ್ಲಿ ಯೋಚನೆ ಮಾಡ್ಕೊಂತ ಹೋಗಿ. ಇಲ್ಲ ನೀವು ಜನರಲ್ ಆಗಿ ಯೋಚನೆ ಮಾಡ್ತೀನಿ ಅಂತ ನಾವೆಲ್ಲ ನಮ್ಗೆ ಅರ್ಥ ಆಗಲ್ಲ ಸರ್, ಜನರಲ್ ಆಗಿ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ ಸರ್ ಅಂತ ಅಂದ್ರೆ ಸಿಂಪಲ್ ಆಗಿ ಅಂದ್ರೆ ಒಂದು ಮನೆ ಕಟ್ಟದಂತ ಇಟ್ಕೊಳಪ್ಪ. ಒಂದು ಮನೆ ಕಟ್ಟೋದಕ್ಕೆ ಒಂದು ಮನೆ ಕಟ್ಟದ್ನ ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೋ, ಓಕೆನಾ? ಸೊ ಈ ಮನೆ ಕಟ್ಟಕ್ಕೆ ದುಡ್ಡು ಬೇಕಾ ಬೇಡವಾ? ದುಡ್ಡು ಬೇಕು. ಅಂಡ್ ನೀವು ಮನೆ ಕಟ್ಟೋದ್ಕಿಂತ ಮುಂಚೆನೆ ಒಂದು ಪ್ಲಾನ್ ಹಾಕೊಂಡಿರ್ತೀರ ತಾನೆ, ಇಷ್ಟು ಅಮೌಂಟ್ ಆಗುತ್ತಪ್ಪ, ನನ್ಗೊಂದು ಮನೆ ಕಟ್ಟೋದಿಕ್ಕೆ 1 ಕೋಟಿ ಬೇಕು, ಒಂದ್ CR ದುಡ್ಡು ಬೇಕು ಅಂತ ಅನ್ಕೊಂಡಿರ್ತೀಯ. ಅಂದ್ರೆ ಫಿಕ್ಸ್ಡ್ ಬಡ್ಜೆಟ್. ಇಲ್ಲ ನಿನ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತಾನೆ ಗೊತ್ತಿಲ್ಲದಂಗೆ ಸುಮ್ನೆ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಡ್ತೀಯಾ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಯಾಕಂದ್ರೆ ನಿನ್ ಹತ್ರ 20 ಲಕ್ಷ ಇಟ್ಕೊಂಡು 4 ಫ್ಲೋರ್ ಬಿಲ್ಡಿಂಗ್ ಕಟ್ತೀವಿ ಬೆಂಗಳೂರಲ್ಲಿ ಅಂತಂದ್ರೆ ಡಮಾರ್ ಅಷ್ಟೇ. ಪಾಯ ಹಾಕ್ಬಿಟ್ಟು ಸುಮ್ಮನೆ ಆಗ್ಬೇಕಾಗುತ್ತೆ, ಆಮೇಲೆ ಫೌಂಡೇಶನ್ ಹಾಕ್ಬಿಟ್ಟು, ಓಕೆನಾ? ಹಂಗಾಗಲ್ಲ. ಅಂದ್ರೆ ಪ್ರಾಜೆಕ್ಟ್ ಅಂತ ಅನ್ಸ್ಕೋಬೇಕಾದ್ರೆ ಏನೇನಿರ್ಬೇಕು, ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಫಿಕ್ಸ್ಡ್ ಬಡ್ಜೆಟ್ ಇರ್ಬೇಕು ಅಂಡ್ ಹ್ಯಾಸ್ ಡೆಫಿನೈಟ್ ಸ್ಟಾರ್ಟ್ ಅಂಡ್ ಎಂಡ್ ಡೇಟ್ ಅಂತ. ಅಂದ್ರೆ ಅದಕ್ಕೊಂದು ಸ್ಟಾರ್ಟ್ ಡೇಟ್ ಅಂತ ಇರ್ಬೇಕು, ಅದಕ್ಕೊಂದು ಎಂಡ್ ಡೇಟ್ ಅಂತ ಇರ್ಬೇಕು. ಅದಕ್ಕೆ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಸ್ಟಾರ್ಟಿಂಗ್ ಯಾವ್ದೇ ಒಂದು ಬಿಲ್ಡಿಂಗ್ ಅಥವಾ ಏನೋ ಕಟ್ಬೇಕಾದ್ರೆ ಗುದ್ಲಿ ಪೂಜೆ ಅಂತ ಮಾಡಲ್ವೇನಣ್ಣ? ಕೇಳಿದಿರ ಅಂತಂದಿರಾ? ಗುದ್ಲಿ ಪೂಜೆ ಅಂತ ಮಾಡ್ತಾರೆ. ದಟ್ ಈಸ್ ದ ಸ್ಟಾರ್ಟ್ ಡೇಟ್. ಆಮೇಲೆ ಮನೆಗೆ ಇಳ್ಕೊಳ್ಳೋದು ಅಂತ ಒಂದು ಕೊನೆಗೊಂದು ಇದನ್ನ ಮಾಡ್ತಾರೆ, ನೆನಪಿದ್ಯಾ? ಗೃಹ ಪ್ರವೇಶ. ಅದು ಎಂಡ್. ಅರ್ಥ ಆಯ್ತಲ್ಲ? ಗುದ್ಲಿ ಪೂಜೆ ಸ್ಟಾರ್ಟ್, ಗೃಹ ಪ್ರವೇಶ ಎಂಡ್. ಸೊ ದಿಸ್ ಇಸ್ ವಾಟ್, ಒಂದು ಟೈಮ್ ಫ್ರೇಮ್ ಇರುತ್ತೆ ಅದಕ್ಕೆ. ಇಲ್ಲಾಂದ್ರೆ ಜೀವನ ಪರ್ಯಂತ ಮನೆ ಕಟ್ಕೊಂಡೇ ಹೋಗ್ತಾ ಇರ್ತೀಯ ನೀನು. ಜೀವನ ಮಾಡೋದು ಯಾವಾಗ ನೀನು ಮನೆ ಕಟ್ಟತಾ ಹೋದ್ರೆ? ಓಕೆನಾ? ಜೀವನ ಮಾಡ್ಬೇಕು, ಓಕೆನಾ? ಪ್ರಾಜೆಕ್ಟ್ ಅನ್ನೋದು ಇಟ್ ಈಸ್ ಅ ಲಿಮಿಟೆಡ್ ಟೈಮ್ ಫ್ರೇಮ್ ಆಕ್ಟಿವಿಟಿ. ಸೊ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಈ ಕೀವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಶಾರ್ಟ್ ಟರ್ಮ್ ಇರಬೇಕು, ಯೂನಿಕ್ ಟಾಸ್ಕ್ ಇರಬೇಕು, ಮತ್ತೆ ಫಿಕ್ಸ್ಡ್ ಬಜೆಟ್ ಇರಬೇಕು, ಸ್ಟಾರ್ಟ್ ಡೇಟು ಎಂಡ್ ಡೇಟು ಇರಬೇಕು, ಓಕೆನಾ? ಇಷ್ಟು ಬೇಸಿಕ್ ಐಡಿಯಾಗಳನ್ನ ಅರ್ಥ ಮಾಡ್ಕೊಂತ ಹೋಗಿ. ಇದು ನಿಮ್ಗೆ ಅರ್ಥ ಆಗ್ತಾ ಫೀಚರ್ಸ್ ಅಂತ ಬರುತ್ತೆ, ನೆಕ್ಸ್ಟ್ ನಾನು ಅಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಆದ್ರೂ ಈಗಲೂ ನಿಮಗೆ ನೆನಪಿರ್ಲಿ, ಇದೊಂದೇ ಡೆಫಿನೇಷನ್ ಅಲ್ಲ. ನಾನು ಇವಾಗ ಕೀ ಪಾಯಿಂಟ್ ಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ಬೇರೆ ಬೇರೆ ತರ ಬೇಕಾದ್ರೆ ಅವ್ನು ಕೇಳ್ಬೋದು, ಓಕೆನಾ? ಸೊ ಅದು ಬೇರೆ ಬೇರೆ ತರ ಯಾವ ತರ ಇರುತ್ತೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಡೆಫಿನೇಷನ್ ಇದೆ. ಏನಿದೆ ಅಂತಂದ್ರೆ, ಪ್ರಾಜೆಕ್ಟ್ ಇಸ್ ಎ ಟೆಂಪರರಿ ಆಕ್ಟಿವಿಟಿ ಅಂಡರ್ಟೇಕನ್ ಟು ಕ್ರಿಯೇಟ್ ಟೆಂಪರರಿ. ನೋಡಿ, ಈ ಟೆಂಪರರಿ ಅಂತ ಬಂತಿಲ್ಲಿ ವರ್ಡ್. ಟೆಂಪರರಿ ಅಂದ್ರೆ ಏನು? ತಾತ್ಕಾಲಿಕ, ಅಂದ್ರೆ ಪರ್ಮನೆಂಟ್ ಅಲ್ಲ ಅದು, ಓಕೆನಾ? ಪ್ರಾಜೆಕ್ಟ್ ಅನ್ನೋದು ಮುಗಿದೋಗ್ಬಿಡುತ್ತೆ, ಓಕೆನಾ? ಮುಗಿದೋಗೋ ಅಂತದ್ದು ಅಂತ, ಓಕೆನಾ? ಯಾಕಂದ್ರೆ ಮುಗಿದೋಗುತ್ತೆ ತಾನೆ ಅದು ಪ್ರಾಜೆಕ್ಟ್ ಯಾವತ್ತೋ ಒಂದಿನ. ಅಂದ್ರೆ ಒಂದು ನೀವೇನ್ ಸೆಟ್ ಮಾಡಿರ್ತೀರ ಸೆಟ್ ಆಫ್ ಆಬ್ಜೆಕ್ಟಿವ್ಸ್ ಇದಾದ್ಮೇಲೆ ಅದು ಮುಗಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಟ್ ಇಸ್ ಅ ಟೆಂಪರರಿ ಆಕ್ಟಿವಿಟಿ ಅಂಡರ್ಟೇಕನ್ ಟು ಕ್ರಿಯೇಟ್ ಯೂನಿಟ್ ಪ್ರಾಡಕ್ಟ್, ಓಕೆನಾ? ಅಥವಾ ಸರ್ವಿಸ್. ಪ್ರಾಡಕ್ಟ್ ಇರ್ಬೋದು ಅಥವಾ ಸರ್ವಿಸ್ ಇರ್ಬೋದು. ಪ್ರಾಡಕ್ಟ್ ಅಂತ ಅಂದ್ರೆ ಇಟ್ ಇಸ್ ಅ ಫಿಸಿಕಲ್ ಥಿಂಗ್, ಅಂಡ್ ಸರ್ವಿಸ್ ಅನ್ನೋದು ಪ್ರಾಡಕ್ಟ್ ಸರ್ವಿಸ್ಗೂ ಡಿಫ್ರೆನ್ಸ್ ಗೊತ್ತಲ್ವಾ? ಯಾವ್ದೋ ಒಂದು ಪ್ರಾಡಕ್ಟ್, ಈ ಮೊಬೈಲ್ ಅನ್ನೋದು ಒಂದು ಪ್ರಾಡಕ್ಟ್ ಅಪ್ಪ, ಓಕೆನಾ? ಇವಾಗ ನಾನ್ ನಿನಗೆ ಕೊಡ್ತಿದ್ದೀನಲ್ಲ, ನಾನ್ ನಿಮಗೆ ಪಾಠ, ನೀವೆಲ್ಲ ಜಾಯಿನ್ ಆಗಿದ್ದೀರಾ ನಮ್ ಕ್ಲಾಸ್ಗೆ, ನಾನ್ ಕೊಡ್ತಾ ಇದ್ದೀನಲ್ಲ ನಿಮ್ಗೆ, ನಾನ್ ನಿಮ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ಕೊಡ್ತಾ ಇಲ್ಲ. ನಾನೇನ್ ಕೊಡ್ತಾ ಇರೋದು? ಸರ್ವಿಸ್, ಓಕೆನಾ? ನಾವೇನು ಫಿಸಿಕಲ್ ವಸ್ತುನ ನಿಮಗೆ ಕೊಡ್ತಾ ಇಲ್ಲ, ನಾನು ನಿಮಗೆ ನಾಲೆಡ್ಜ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದನ್ನ ಸರ್ವಿಸ್ ಅಂತ ಕರೀತಾರೆ ಅಷ್ಟೇ. ವಾಟ್ ಎವರ್ ಪ್ರಾಜೆಕ್ಟ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಯೂನಿಕ್ ಆಗಿರ್ಬೇಕು, ಮತ್ತೆ ಒಂದು ಟೆಂಪರರಿ ಆಕ್ಟಿವಿಟಿ ಇರ್ಬೇಕು, ಈ ತರನು ಕೇಳ್ಬೋದು ಅವನು. ಅಥವಾ ಇನ್ನೊಂದ್ ತರ ಡೆಫಿನೇಷನ್, ಸ್ಪೆಸಿಫಿಕ್ ಆಕ್ಟಿವಿಟಿ ಅಂತ ಇರುತ್ತೆ. ಸ್ಪೆಸಿಫಿಕ್ ಆಕ್ಟಿವಿಟಿ ಅಂದ್ರೆ ಒಂದು ನಿರ್ದಿಷ್ಟ ಕೆಲಸ. ಸ್ಪೆಸಿಫಿಕ್ ಅಂದ್ರೆ ಏನು ಕನ್ನಡದಲ್ಲಿ? ಯಾರು ಕನ್ನಡ ಮೀಡಿಯಂ ಇದ್ದೀರಾ? ನಿರ್ದಿಷ್ಟ ಅಂತ ಇರುತ್ತಲ್ಲ, ಒಂದು ನಿರ್ದಿಷ್ಟವಾದ ಆಕ್ಟಿವಿಟಿ ಅಂತ ಹೇಳ್ತಾರೆ. ಅದಕ್ಕೆ ಏನೇನಿರ್ಬೇಕು? ಸ್ಟಾರ್ಟಿಂಗ್ ಪಾಯಿಂಟ್. ನಾನು ಅದನ್ನೇ ಅವಾಗ್ಲೇ ಹೇಳಿದ್ದು. ಮಾತಾಡ್ಬೇಕಾದ್ರೆ ಬೇರೆಯವ್ರ ಸ್ಕ್ರೀನ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ದೆ ಹೇಳು? ರೈಟ್ಗೆ ಹಿಂಗ್ ಸ್ವೈಪ್ ಮಾಡು. ಸ್ವೈಪ್ ಮಾಡಿ ಪಿನ್ ಮಾಡ್ಬೇಕು. ನಮ್ ಸ್ಕ್ರೀನ್ ನ ಪಿನ್ ಮಾಡ್ಬೇಕು. ಇದ್ರ ಬಗ್ಗೆ ತಿಳ್ಕೊಳ್ಳಿ, ಓಕೆನಾ? ಅದನ್ನ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ. ತಿಳ್ಕೊಳ್ಳಿ. ಆ ಕಡೆ ಎಲ್ಲ ಕಣೋ, ಈ ಕಡೆ ಇನ್ನೊಂದ್ ಕಡೆ ಮಾಡು, ರಿವರ್ಸ್ ಮಾಡು, ಇನ್ನೊಂದ್ ಕಡೆ. ಆಗುತ್ತೆ ಮಾಡ ಅಂತಮ್ಮ, ಆಕ್ಷನ್ ಆಗುತ್ತೆ, ನೀನ್ ಮಾಡ್ಬೇಕು ನೋಡು.
ಆಗಿ ನನ್ ಸ್ಕ್ರೀನ್ ಕಾಣುತ್ತಲ್ಲ ಅಲ್ಲಿ ಡಬಲ್ ಟ್ಯಾಪ್ ಮಾಡು. ಯಾರು ಅವನು ಭಗವಂತ ಬಂದು ಮಾತಾಡಿದ್ರು ಅವನು ಇದನ್ ಮಾಡಲ್ಲ. ಓಕೆನಾ, ಆಗುತ್ತೆ, ತಿಳ್ಕೊಳ್ಳಿ. ಓಕೆನಾ, ಸಮಸ್ಯೆ ಇಲ್ಲ. ಸೊ ಸ್ಪೆಸಿಫಿಕ್ ಆಕ್ಟಿವಿಟಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್ ಇರಬೇಕು ಟು ಅಚೀವ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅಂತ. ನೋಡಿ, ಆಬ್ಜೆಕ್ಟಿವ್ ಅಂತ ಒಂದು ವರ್ಡ್ ಬಂತು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಡೆಫಿನೇಷನ್ ಆಫ್ ಪ್ರಾಜೆಕ್ಟ್. ಆಬ್ಜೆಕ್ಟಿವ್ ಅಂತ ಅಂದ್ರೆ ಉದ್ದೇಶ ಅಂತ. ಓಕೆನಾ, ಆಬ್ಜೆಕ್ಟಿವ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂತ ಅಂದ್ರೆ ಉದ್ದೇಶ. ಉದ್ದೇಶ. ಓಕೆ, ಉದ್ದೇಶ ಅಂತ ಅಂದ್ರೆ ಮೀನಿಂಗ್ ಗೊತ್ತಲ್ವಾ ಕನ್ನಡದಲ್ಲಿ? ಅಂದ್ರೆ ನಾವು ಈಗ ಒಂದು ಮನೆ ಕಟ್ತೀವಿ ಅಂತ ಇಟ್ಕೋ. ಜಾಸ್ತಿ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತೀನಿ, ಯಾಕಂದ್ರೆ ನನಗೂ ತುಂಬಾ ಆಸೆ ಇದೆ ಮನೆ ಕಟ್ಟಕ್ಕೆ. ಬಟ್ ಮನೆ ಕಟ್ಟಕ್ ಆಗಿಲ್ಲ. ಯಾಕೆ ಹೇಳು? ಅಷ್ಟೇ ಅಷ್ಟೇ, ಬಡ್ಜೆಟ್ ಇಲ್ಲ. ಓಕೆ, ಬಡ್ಜೆಟ್ ಇಲ್ಲ ಅಷ್ಟೇ. ಸೊ ಕೀಪ್ ಇಟ್ ಅಸೈಡ್. ಓಕೆ, ಉದ್ದೇಶ ಇರ್ಬೇಕಂದ್ರೆ ಏನ್ ಉದ್ದೇಶ? ಮನೆ ಕಟ್ಟಕ್ಕೆ ಏನ್ ಉದ್ದೇಶನಪ್ಪ? ಮನೇಲಿ ವಾಸ ಮಾಡಕ್ಕೆ ಉದ್ದೇಶ ಅಷ್ಟೇ. ಓಕೆನಾ, ಅಂದ್ರೆ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇರ್ಬೇಕು. ಅಂದ್ರೆ ಈಗ ಸಪೋಸ್ ಏನಂತಂದ್ರೆ ಒಂದು ನೀವು ಒಂದು ಆಬ್ಜೆಕ್ಟಿವ್ ಅಥವಾ ಗೋಲ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನೀವ್ ಅಂದ್ಕೊಂಡಿರ್ತೀಯ, ನನ್ನ ಪ್ರಾಜೆಕ್ಟ್ ಅಥವಾ ಪ್ರಾಡಕ್ಟ್ ಈ ತರ ಬರ್ಬೇಕು, ಹಿಂಗೆ ಇರ್ಬೇಕು, ನನ್ಗೆ ಇದೇ ತರನೇ ವರ್ಕ್ ಆಗ್ಬೇಕು ಅಂತ. ಅದನ್ನ ಆಬ್ಜೆಕ್ಟಿವ್ ಅಂತ. ಓಕೆನಾ, ಸೊ ಅದನ್ನ ಆಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಅನ್ಕೊಂಡಿರ್ತೀಯ ನಿನ್ ಮನೆ ಹಿಂಗೇನೆ ಇರ್ಬೇಕು, ಇದೇ ತರನೇ ಇರ್ಬೇಕು, ನಾನ್ ಜಸ್ಟ್ ಹೋಗ್ತಿದ್ರೆ ಡೋರ್ ಅದೇ ಓಪನ್ ಆಗ್ಬಿಡ್ಬೇಕು. ಓಕೆನಾ, ಸೊ ಈ ತರ ಎಲ್ಲ ನಿಮ್ಗೆ ಇರುತ್ತೆ. ಓಕೆನಾ, ಸೊ ಇದನ್ನೇ ನಾವು ಆಬ್ಜೆಕ್ಟಿವ್, ಉದ್ದೇಶ. ಓಕೆನಾ, ಫೈನಲ್ ಅಂತ ಏನ್ ಹೇಳ್ತೀವಿ ಅದನ್ನ ಆಬ್ಜೆಕ್ಟಿವ್ ಅಂತ ಕರಿತೀವಿ. ನೀವು ಉದ್ದೇಶ ಯಾವ ಉದ್ದೇಶಕ್ಕೋಸ್ಕರ ನೀನ್ ಮಾಡ್ತಾ ಇದೀಯಾ? ವಿತೌಟ್ ಉದ್ದೇಶ ನಾವೇನಾದ್ರೂ ಮಾಡಕ್ ಆಯ್ತದ ಕೆಲ್ಸನ? ಸುಮ್ನೆ ಮನೆ ಕಟ್ಕೊಂಡು ಹೋಗಿದ್ದಪ್ಪ, ನಮ್ ಜಾಗ ಐತಿ ಅಂತ ಸುಮ್ನೆ ಮನೆ ಕಟ್ಕಾಗತ್ತಾ? ಇಲ್ಲ, ಅಂದ್ರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಓಕೆನಾ, ಸೊ ಹಂಗಾಗಿ ಇಷ್ಟೆಲ್ಲ ಇರ್ಬೇಕು. ಸೊ ಇವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಪ್ರಾಜೆಕ್ಟ್ ಅಂದ್ರೆ ಏನು. ಈ ಕೀವರ್ಡ್ಸ್ ಗಳು ಏನಂತ ಹೇಳ್ತೀನಿ ಅದು ನೆನಪಿರ್ಬೇಕು. ಏನು? ಇದು ಟೆಂಪ್ರರಿ ಇರುತ್ತೆ, ಸ್ಟಾರ್ಟಿಂಗ್ ಡೇಟ್ ಇರುತ್ತೆ, ಎಂಡಿಂಗ್ ಡೇಟ್ ಇರುತ್ತೆ, ಟೈಮ್ ಫ್ರೇಮ್ ಇರುತ್ತೆ. ಓಕೆನಾ, ಇಷ್ಟು ಗೊತ್ತಾಯ್ತು. ಮತ್ತೆ ಯೂನಿಕ್ ಆಗಿರುತ್ತೆ. ಓಕೆನಾ, ಇದು ಗೊತ್ತಾಯ್ತು. ಇನ್ನೇನ್ ಹೇಳಿದೆ? ಅಬ್ಜೆಕ್ಟಿವ್ ಅಚೀವ್ ಆಗ್ಬೇಕು. ಅಬ್ಜೆಕ್ಟಿವ್ ಅಂತಂದ್ರೆ ನೀನ್ ಏನ್ ಅಂದ್ಕೊಂಡಿರ್ತೀಯ ಅದು ಅಚೀವ್ ಆಗ್ಬೇಕು. ಓಕೆನಾ, ಒಂದು ಸ್ಪೆಸಿಫಿಕ್ ಅಬ್ಜೆಕ್ಟಿವ್ ಇಟ್ಕೊಂಡು ನೀನ್ ಕೆಲಸ ಮಾಡ್ತಾ ಇರ್ತೀಯ, ಸುಮ್ನೆ ಮಾಡೋದಿಲ್ಲ. ಸೊ ಇಂಥವನ್ನೆಲ್ಲ ಕೀವರ್ಡ್ಸ್ ಅಂತ ಕರೀತಾರೆ. ಆ ಕೀವರ್ಡ್ಸ್ ಗಳು ನಿಮ್ ತಲೆಗೆ ಕುತ್ಕೊಂಡ್ಬಿಡ್ಬೇಕು ಇವಾಗ್ಲೇನೆ. ಓಕೆ, ಎಸ್. ನೆಕ್ಸ್ಟ್ ಬರೋಣ, ಟಾಪಿಕ್ ಬಂದ್ಬಿಟ್ಟು ಫೀಚರ್ಸ್ ಆಫ್ ಎ ಪ್ರಾಜೆಕ್ಟ್ ಅಂತ. ಫೀಚರ್ಸ್ ಅಂತ ಅಂದ್ರೆ ಇನ್ನೊಂದ್ ತರ ಏನಂತ ಕರಿತೀವಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ. ಗುಣಲಕ್ಷಣಗಳು. ಓಕೆ, ಪ್ರಾಜೆಕ್ಟ್ಗೆ ಏನೇನೆಲ್ಲ ಗುಣಲಕ್ಷಣಗಳು ಇರ್ತವೆ, ಯಾವ್ದೋ ಒಂದನ್ನ ಆಕ್ಟಿವಿಟಿನ ನಾವು ಪ್ರಾಜೆಕ್ಟ್ ಸರ್ ಅಂತ ಅನ್ಬೇಕಾದ್ರೆ ಅದಕ್ಕೆ ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಗುಣಲಕ್ಷಣ ಇರಬೇಕು ಅನ್ನೋದನ್ನ ನಾವ್ ಇಲ್ಲಿ ನೋಡೋಣ. ಇದರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಹೈ ಪ್ರೊಬಾಬಿಲಿಟಿ ಇದೆ. ಓಕೆನಾ, ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಸಿಂಪಲ್ ಇದನ್ನ ಓದಿದ್ನೇ ಓದ್ಕೊಂಡು ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಈ ಸಬ್ಜೆಕ್ಟ್ ಗಳು ಏನಿದೆ, ಥಿಯರಿ ಸಬ್ಜೆಕ್ಟ್ಸ್, ಇದು ಏನು ತುಂಬಾ ಟೆಕ್ನಿಕಲ್ ಇರೋದಿಲ್ಲ. ನೀವು ಸುತ್ತಮುತ್ತ ಏನ್ ನೋಡ್ತೀರಾ ಅದೇ ತರನೇ ಇರುತ್ತೆ. ಅದನ್ನ ಸ್ವಲ್ಪ ಅದಕ್ಕೊಂದು ಡೆಫಿನಿಷನ್ ಅಂತ ಕೊಟ್ಕೊಂಡು ಅದಕ್ಕೊಂದು ರೂಪ ಕೊಟ್ಕೊಂಡು ಮಾಡ್ತೀವಿ ಅಷ್ಟೇ. ನಾವು ಜನರಲ್ ಹಳ್ಳಿ ಕಡೆ ಎಲ್ಲಾ ಕಡೆ ನಾವು ರೆಗ್ಯುಲರ್ ಭಾಷೆಗಳಲ್ಲೆಲ್ಲ ಮಾತಾಡ್ತಿರ್ತೀವಿ, ಬಟ್ ಅದಕ್ಕೊಂದು ರೂಪ ಕೊಡೋದು ಇದೆಯಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ದಿಸ್ ಸಬ್ಜೆಕ್ಟ್ ಇಸ್. ಓಕೆನಾ, ಸೊ ಇದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಯೂನಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಯೂನಿಕ್ ಅಂತಂದ್ರೆ ನಾನು ಅಂತ ಹೇಳಿದೆ, ನೋ ಟೂ ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ಓಕೆನಾ, ಸಿಮಿಲರ್ ಇರಬಾರ್ದು ಅಂತ. ಯೂನಿಕ್ ಅಂದ್ರೆ ನೀವೇ ಹೇಳಿದ್ರಿ ಡಿಫ್ರೆಂಟ್ ಆಗಿರ್ಬೇಕು ಅಂತ. ಸಿಮಿಲರ್ ಆಗಿದ್ರೆ ಅದು ಪ್ರಾಜೆಕ್ಟ್ ಆಗಲ್ಲ. ಇನ್ನೊಬ್ಬ ಯಾರೋ ಮಾಡಿದ್ನ ನೀನ್ ಮಾಡ್ತಾ ಇದೀಯ ಅಂತ ಅಂದ್ರೆ ಅದನ್ನ ಹೆಂಗೆ ಪ್ರಾಜೆಕ್ಟ್ ಮಾಡೋದು? ಪ್ರಾಜೆಕ್ಟ್ ಅಂತ ಹೇಳಲ್ಲ, ಅದನ್ನ ಬೇರೆ ತರ ಕರೀತಾರೆ. ಓಕೆ, ಸೊ ಹಂಗಾಗಿ ಯೂನಿಕ್ ಆಗಿರ್ಬೇಕು, ಎಕ್ಸಾಕ್ಟ್ಲಿ ಸಿಮಿಲರ್ ಇರಂಗಿಲ್ಲ. ಸೊ ಕ್ಲಾರಿಟಿ ಸಿಗ್ತಾ? ಈ ಫಸ್ಟ್ ಪಾಯಿಂಟ್ ಏನಾದ್ರು ಡೌಟ್ ಇದೆಯೇನಪ್ಪ? ಕ್ಲಿಯರ್. ನೆಕ್ಸ್ಟ್, ಹ್ಯಾವ್ ಡೆಫಿನೆಟ್ ಗೋಲ್ಸ್ ಟು ಅಚೀವ್. ಓಕೆನಾ, ಅಂದ್ರೆ ಗೋಲ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ. ಈಗ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ನೀನು ಫಿಕ್ಸ್ ಮಾಡ್ಕೊಂಡಿರ್ತೀಯ ತಾನೆ, ನಾನು ಇದನ್ನ ಅಚೀವ್ ಮಾಡ್ಬೇಕಪ್ಪ, ನಾನು ಈ ಉದ್ದೇಶ ಈಡೇರಿಸ್ಬೇಕಪ್ಪ ಅಂತ. ಓಕೆನಾ, ಅಂದ್ರೆ ಅದಕ್ಕೊಂದು ಪ್ರಾಜೆಕ್ಟ್ಗೆ ಆ ಗೋಲ್ ಇರುತ್ತೆ, ನಾನು ಇದನ್ನ ಅಚೀವ್ ಮಾಡ್ಬೇಕು ಅನ್ನೋ ಒಂದು ಗೋಲ್ ಇರುತ್ತೆ. ಓಕೆನಾ, ದಟ್ ಈಸ್ ವಾಟ್. ಈಗ ನೀವು ಬಿಡ ಮ್ಯೂಟ್ ಮಾಡೋ ಅಂತಮ್ಮ ಶಿಷ್ಯ, ಏಯ್ ರಮಾಕಾಂತ್ ಮ್ಯೂಟ್ ಮಾಡೋ, ಮ್ಯೂಟ್ ಮಾಡ್ಬೇಕು. ನೀವು ಮ್ಯೂಟ್ ಮಾಡೋ ಅಂತ ತಕ್ಷಣ ಎಲ್ಲರೂ ನೋಡ್ಕೊಂಡ್ಬಿಡ್ಬೇಕು, ನಂದೇನ ಮ್ಯೂಟ್ ಇದೆಯಾ, ನಂದೇನ ಕೇಳಿಸ್ತಾ ಇದೆಯಾ ಅಂತ. ಓಕೆ,
ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸ್ಗಳಲ್ಲಿ. ಅಂದ್ರೆ ಯು ಆರ್ ನಾಟ್ ಸಪೋಸ್ ಟು ಡಿಸ್ಟರ್ಬ್ ಅದರ್ ಸ್ಟೂಡೆಂಟ್ಸ್, ಸೊ ದಟ್ ತುಂಬಾ ಜನ ಸೀರಿಯಸ್ ಆಗಿದ್ದಾರೆ. ಓಕೆ, ಹಂಗಾಗಿ ನಮ್ಮಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್ ಆಸ್ ವೆಲ್ ಆಸ್ ಇನ್ ಕ್ಲಾಸ್. ಓಕೆ, ಸೊ ಇದಕ್ಕೆ ಒಂದು ಡೆಫಿನೆಟ್ ಗೋಲ್ ಇರಬೇಕು, ಆಬ್ಜೆಕ್ಟಿವ್ ಇರಬೇಕು ಅಚೀವ್ ಮಾಡೋದಿಕ್ಕೆ. ಓಕೆನಾ? ಗೋಲ್ ಇಲ್ಲ ಅಂತ ಅಂದ್ರೆ, ಆಬ್ಜೆಕ್ಟಿವ್ ಇಲ್ಲ ಅಂತ ಅಂದ್ರೆ ಅದು ಪ್ರಾಜೆಕ್ಟೇ ಅಲ್ಲ. ಇವೆಲ್ಲ ಮಸ್ಟ್ ಇರ್ಬೇಕು. ಓಕೆ, ಹ್ಯಾವ್ ಎ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಇರಬೇಕು. ನಾನು ಅವಾಗಲೇ ಹೇಳ್ದಂಗೆ ಟೈಮ್ ಫ್ರೇಮ್ ಇರಲೇಬೇಕು. ಟೈಮ್ ಫ್ರೇಮ್ ಅಂತ ಅಂದ್ರೆ ಏನು? ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್. ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಇರಬೇಕು, ಒಂದು ಟೈಮ್ ಫ್ರೇಮ್ ಇರಬೇಕು. ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಓಕೆ, ಇಟ್ ಈಸ್ ಅ ಲಿಮಿಟೆಡ್ ಟೈಮ್ ಫ್ರೇಮ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಓಕೆನಾ? ಸೊ ಹಂಗಾಗಿ ಟೈಮ್ ಫ್ರೇಮ್ ಇರಬೇಕು. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್. ಒಂದು 2023 ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈಗ ಇದೇ ಕ್ವಶನ್ ಇರುತ್ತೆ. ರಿಕ್ವೈರ್ಸ್ ಸೆಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ. ರಿಸೋರ್ಸಸ್ ಆರ್ ತುಂಬಾ ಇಂಪಾರ್ಟೆಂಟ್. ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಸುಮ್ಮನೆ ಬಾಯಿಂದ ಹೇಳಿದ್ರೆ ಪ್ರಾಜೆಕ್ಟ್ ಹಂಗೆ ಆಗ್ಬಿಡಲ್ಲ. ಓಕೆನಾ? ಅದನ್ನ ನೀನು ಮಾಡಬೇಕು ಅಲ್ವಾ? ಪ್ರಾಜೆಕ್ಟ್ ನ ಮಾಡ್ಬೇಕು ಅಂತಂದ್ರೆ ನೀನು ಒಬ್ಬನೇ ಮಾಡಕ್ಕಾಯ್ತದ? ಅದಕ್ಕೆ ರಿಸೋರ್ಸಸ್ ಬೇಕು. ರಿಸೋರ್ಸಸ್ ಅಂದ್ರೆ ಏನು ಅಂತ ಅಂದ್ರೆ ಅದು ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು ಅಥವಾ ನಾನ್ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು. ಲೆಟ್ ಅಸ್ ಕಮ್ ಟು ಅಗೈನ್ ಮನೆ ಕಟ್ಟ ವಿಷಯ. ಓಕೆನಾ? ಮನೆ ಕಟ್ಟ ವಿಷಯಕ್ಕೆ ಬರೋಣ. ಮನೆ ಕಟ್ಟಬೇಕು ಅಂತ ನೀನ್ ಅಂದ್ಕೊಂತೀಯಪ್ಪ, ಮನೆ ಆಗ್ಬಿಡುತ್ತಾ? ಜನಗಳು ಬೇಡವಾ ಕೆಲಸ ಮಾಡಕ್ಕೆ? ಬೇಕಲ್ವೇನಪ್ಪ? ಜನಗಳನ್ನ ಹ್ಯೂಮನ್ ರಿಸೋರ್ಸಸ್ ಅಂತ ಕರೀತಾರೆ. ಜನ ಇದ್ರೆ ಸಾಕ? ಒಂದ್ 15 ಜನ ಕರ್ಸಿದ್ಯಪ್ಪ, ಹೊಲದಲ್ಲಿ ಕುದ್ಲಿ ಕೊಟ್ಟು ಕಳ್ಸಿದ್ಯಾ? ಮನೆ ಕಟ್ಟಕ್ ಆಯ್ತದೇನಪ್ಪ? ಇಟ್ಕೆ ಬೇಡವೇನಣ್ಣ? ಕಬ್ಬಣ ಬೇಡವೇನಣ್ಣ? ಅವೆಲ್ಲ ನಾನ್ ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ಓಕೆ, ಸೊ ಹ್ಯೂಮನ್ ಅಂತ ಅಂದ್ರೆ ಮನ್ಸರು, ನಾನ್ ಹ್ಯೂಮನ್ ಅಂತ ಅಂದ್ರೆ ಜೀವ ಇಲ್ದೇ ಇರೋಂಥವು. ಜೀವ ಇಲ್ದೇ ಇರೋಂಥವು ಬೇಕಾಗ್ತದಲ್ವೇನಣ್ಣ? ಓಕೆ, ಅದನ್ನ ನಾನ್ ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರಾಜೆಕ್ಟ್ಗೆ ಸೆಟ್ ಆಫ್ ರಿಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್, ಅಂದ್ರೆ ರಿಕ್ವೈರ್ ಇರುತ್ತೆ ಅಂತ. ಸೊ ದಿಸ್ ಇಸ್ ಆಲ್ಸೋ ಎ ಫೀಚರ್ ಆಫ್ ಎ ಪ್ರಾಜೆಕ್ಟ್. ರಿಕ್ವೈರ್ ಸೆಟ್ ಆಫ್ ರಿಸೋರ್ಸಸ್ ಅಂತ ನಾವು ಹೇಳ್ತೀವಿ. ಯಾವ್ದೊಂದು ಮಟೀರಿಯಲ್ ಇರಬೇಕು, ಮಟೀರಿಯಲ್ ಅಥವಾ ಮಷಿನ್ ಇರ್ಬೋದು, ಇವನ್ನೆಲ್ಲ ಏನಂತ ಕರಿತೀವಿ? ರಿಸೋರ್ಸಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಹ್ಯೂಮನ್ ಮತ್ತೆ ನಾನ್ ಹ್ಯೂಮನ್ ರಿಸೋರ್ಸಸ್ ಕೂಡ ನಮ್ಮ ಪ್ರಾಜೆಕ್ಟ್ಗೆ ಅವಶ್ಯಕತೆ ಇರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಎಲ್ಲ ಡೌಟ್ ಇದೀರಾ ಅಂತಮ್ಮ? ಎಸ್ ಸರ್ ಅಂದ್ಬಿಟ್ರಿ, ಮುಂದ್ಕೋಗ್ಬಿಡ್ತೀವಿ. ಡನ್. ಮತ್ತೆ ಇನ್ನೂ ಇದಾವೆ ಪಾಯಿಂಟ್ಸ್ಗಳು. ಓಕೆನಾ? ಇನ್ನೂ ಪಾಯಿಂಟ್ಸ್ಗಳು ಇದಾವೆ. ಏನಪ್ಪಾ ಅಂತ ಅಂದ್ರೆ ಈ ಪ್ರಾಜೆಕ್ಟ್ ಏನಿದೆ, ದಿಸ್ ಇನ್ವಾಲ್ವ್ಸ್ ರಿಸ್ಕ್ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ ಅಲ್ಲಿ ರಿಸ್ಕ್ ಇರುತ್ತೆ ಅಂದ್ರೆ 100% ರಿಸ್ಕ್ ಇರುತ್ತೆ ಅಣ್ಣ. ರಿಸ್ಕ್ ಈಸ್ ಎವ್ರಿವೇರ್. ರಿಸ್ಕ್ ಈಸ್ ಇನ್ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ರಿಸ್ಕ್ ಇಲ್ಲದ ಕೆಲಸನೇ ಇಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ಒಂದು ಪ್ರಾಜೆಕ್ಟ್ ಅಂತಂದ್ರೆ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ಅಂದ್ರೆ ಏನ್ ರಿಸ್ಕ್ ಸರ್? ರಿಸ್ಕ್ ಅಲ್ಲಿ ಎಕ್ಸಾಂಪಲ್ ಕೊಡಿ ಸರ್, ನೋಡೋಣ ಅಂತ ರಿಸ್ಕ್ ಆಗ್ಬೋದು ಅಂತಂದ್ರೆ. ಈ ಮನೆ ಕಟ್ಟಬೇಕಾದ್ರೆ ಈಗ ಒಂದು ನಮ್ ಕಡೆ ಗಾದೆ ಇಲ್ವೇನಲ್ಲ ಅಂತಮ್ಮ, ಅದೇನೋ ಒಂದು ಗಾದೆ ಐತೆ, ಏನಂತಂದ್ರು, ಮನೆ ಕಟ್ಟಿ ನೋಡು, ನಂದೇನೋ ಗೊತ್ತಾಯಿಲ್ಲ ಬಾಯಿಗೆ. ಆಹಾ, ಅದು ಮಾತ್ರ ಚೆನ್ನಾಗಿ ಹೇಳ್ತೀರಾ ಬಿಡ್ರೋ ಕಳ್ರು ನೀವೆಲ್ಲ. ಆಯ್ತು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಯಾಕಂಗ್ ಕೇಳ್ತಾ ನೋಡು ಅಂದ್ರೆ, ಮನೆ ಕಟ್ ನೋಡು, ಹೋಗ್ಬಿಟ್ಟಿರ್ತೀಯ, ಅರ್ಧ ಹೋಗ್ಬಿಟ್ಟಿರ್ತೀಯ, ಅರ್ಧ ಸೌಸ್ಬಿಟ್ಟಿರ್ತೀಯ ಅಂತ ಹೇಳ್ತಾರೆ. ಅಂದ್ರೆ ಮನೆ ಕಟ್ಟೋದೇನಿದೆ ತುಂಬಾ ಕಷ್ಟದ ಕೆಲ್ಸ, ರಿಸ್ಕ್ ಜಾಸ್ತಿ. ಯಾಕೆ ನೀನೇನೋ ಒಂದು ಬಡ್ಜೆಟ್ ಹಾಕೊಂಡಿರ್ತೀಯ. ಓಕೆನಾ? ಅದ್ ನಿನ್ ಮನೆ ಕಟ್ ಮುಗಿಸೋಷ್ಟೊತ್ತಿ ನಿನ್ಗಿನ್ನ ಡಬಲ್ ಆಗೋಗಿರುತ್ತೆ. ಓಕೆನಾ? ಸೊ ಹಂಗಾಗಿ ಮದ್ವೆ ಕೆಲ್ಸನೂ ಅಷ್ಟೇನೆ. ಹಂಗಾಗಿ ಯಾರು ಮದ್ವೆ ಆಗಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಓಕೆನಾ? ಸಿಂಪಲ್ ಆಗಿ ಮದ್ವೆ ಆಗಿ, ಇವಾಗಲ್ಲ ಸ್ವಲ್ಪ ವರ್ಷಗಳಾದ್ಮೇಲೆ ಸೆಟಲ್ ಆಗಿ. ಓಕೆ, ಕಾನೂನು ಕೈ ತಳಕ್ ಹೋಗ್ಬೇಡಿ. ಸೊ ಪ್ರಾಜೆಕ್ಟ್ ನಲ್ಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಇರಲ್ವಾ? ರಿಸ್ಕ್ ಇರುತ್ತೆ. ಸೊ ರಿಸ್ಕ್ ಅಂದ್ರೆ ಎಂತ ರಿಸ್ಕ್ ಬೇಕಾದ್ ಬರ್ಬೋದು, ಎನಿ ಟೈಪ್ ಆಫ್ ರಿಸ್ಕ್. ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಹೇಳ್ತೀನಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಯಾವ ತರ ರಿಸ್ಕ್ ಬರ್ಬೋದು. ಫಿನಾನ್ಷಿಯಲ್ ರಿಸ್ಕ್ ಬರುತ್ತೆ, ಲೇಬರ್ ಹ್ಯೂಮನ್ ರಿಸೋರ್ಸಸ್ ರಿಸ್ಕ್ ಬರುತ್ತೆ. ಈಗ ಅಂದಿರ್ತಾರಪ್ಪ, ನಾಳೆ 10 ಜನ ಕೆಲ್ಸಕ್ಕೆ ಬರ್ತೀವಿ ಅಂತ ಅಂದಿರ್ತಾರೆ. ಅವರು ನಾಳೆ ದಿವಸ ಒಂದು ಸೊಂಟ ನೋವು, ಬೆನ್ನು ನೋವು, ಕಾಲ್ ನೋವು, ಕೈ ನೋವು ಅಂದ್ಕೊಂಡು ಬರೋದೇ ಇಲ್ಲ. ಏನ್ ಮಾಡ್ತೀವಿ ಅವಾಗ? ದಟ್ ಈಸ್ ಆಲ್ಸೋ ಎ ರಿಸ್ಕ್. ಹೌ ಟು ಮ್ಯಾನೇಜ್ ಇಟ್. ಓಕೆನಾ? ಸೊ ರಿಸ್ಕ್ ಅನಾಲಿಸಿಸ್ ಅಂತ ಬರುತ್ತೆ. ರಿಸ್ಕ್ ನ ಓವರ್ಕಮ್ ಮಾಡ್ಲೇಬೇಕಾಗುತ್ತೆ. ಸೊ ಟು ಗೆಟ್, ಟು ಅಚೀವ್ ದಿಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆಫ್ ದಿ ಪ್ರಾಜೆಕ್ಟ್. ಇದು ನಿಮ್ಗೆ ಗೊತ್ತಿರಬೇಕು. ರಿಸ್ಕ್ ಈಸ್ ಇನ್ಹೆರಿಟೆನ್ಸ್. ನಿಮ್ಗೆ ಕ್ವಶನ್ ಆಗಿ ಕೇಳ್ಬೋದು, ಪ್ರಾಜೆಕ್ಟ್ ನಲ್ಲಿ ರಿಸ್ಕ್ ಇರುತ್ತಾ ಅಂತ. 100% ಇರುತ್ತಣ್ಣ ಅಂತ ಹೇಳ್ಬೇಕು ನೀವು ಅಷ್ಟೇ.
ಅಂಡ್ ಇಟ್ ಈಸ್ ಅನ್ಸರ್ಟೈನ್ ಅಂತ ಹೇಳ್ತಾರೆ. ರಿಸ್ಕ್ ಅಂದ್ರೆ ಇಟ್ ಇಸ್ ಆಲ್ಸೋ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಅಂತ. ಅನ್ಸರ್ಟನಿಟಿ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಅನ್ಸರ್ಟನಿಟಿ ಅಂದ್ರೆ ಏನು, ಅನಿರ್ದಿಷ್ಟ ಅಂತ. ಸರ್ಟೈನ್ ಅಂತಂದ್ರೆ ನಿರ್ದಿಷ್ಟ, ಸ್ಪೆಸಿಫಿಕ್ ಆಗುತ್ತೆ. ಅನ್ಸರ್ಟನಿಟಿ ಅಂತಂದ್ರೆ ವಿ ಕೆನಾಟ್ ಪ್ರಿಡಿಕ್ಟ್. ಓಕೆನಾ, ಈಗ ನೀನೊಂದು ಪ್ರಾಜೆಕ್ಟ್ ಮಾಡ್ತಿದ್ಯಾ, ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಆದ್ರೂ ಆಗ್ಬೋದು, ಫೈಲ್ ಕೂಡ ಆಗ್ಬೋದಲ್ವಾ. ಈಗ ದೇರ್ ಆರ್ ಮೆನಿ ಪ್ರಾಜೆಕ್ಟ್ಸ್, ಅವು ಸಕ್ಸಸ್ಫುಲ್ ಆಗೋದಿಲ್ಲ. ಓಕೆನಾ, ಸೊ ಅನ್ಸರ್ಟೈನ್ ಇರುತ್ತೆ. ಅಂದ್ರೆ ನಿಮ್ ಏನ್ ಪ್ರಾಡಕ್ಟ್ ಫೈನಲ್ ಔಟ್ಕಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಫೈನಲ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದು ನೀನ್ ಅಂದ್ಕೊಂಡಂಗ್ ಬಂದ್ರು ಬರ್ಬಹುದು, ಬಂದ್ರೆ ಒಳ್ಳೇದು, ಇಟ್ ಇಸ್ ಸಕ್ಸಸ್. ಓಕೆನಾ, ನೀನ್ ಅಂದ್ಕೊಂಡಂಗ್ ಬರ್ದೇನೆ ಕೂಡ ಇರ್ಬೋದು. ಗಣೇಶನ್ ಮಾಡು ಅಂತಂದ್ರೆ ಅವ್ರ ಅಪ್ಪನು ಮಾಡಿದ್ರು ಆಗಿರ್ಬೋದು. ಆತರ ಏನ್ ಬೇಕಾದ್ರೆ ಆಗ್ಬೋದು. ಇಟ್ ಈಸ್ ಅನ್ಸರ್ಟೈನ್. ಅನ್ಸರ್ಟೈನ್ ಮೀನಿಂಗ್ ಅರ್ಥದಪ್ಪ, ನೀನ್ ಅಂದ್ಕೊಂಡಿರೋದು ಅಚೀವ್ ಆದ್ರೂ ಆಗ್ಬಹುದು, ಆಗ್ದೇನು ಇರಬಹುದು. ಇದೆಲ್ಲ ಇರುತ್ತೆ ಪ್ರಾಜೆಕ್ಟ್ ನಲ್ಲಿ. ಪ್ರಾಜೆಕ್ಟ್ ಸಕ್ಸಸ್ ಕೂಡ ಆಗ್ಬಹುದು, ಫೈಲ್ ಕೂಡ ಆಗ್ಬಹುದು ಅನ್ನೋದು ಪ್ರಶ್ನೆ. ಅರದಲ್ವಾ, ಅದನ್ನು ಅನ್ಸರ್ಟೈನ್ ಅಂತ ಕರಿತೀವಿ. ಹೇಳಕ್ ಆಗಲ್ಲಣ್ಣ, ಏನ್ ಬೇಕಾದ್ರೆ ಆಗ್ಬೋದು. ಓಕೆನಾ, ಸೊ ಇದು ಕತೆ. ಆಮೇಲೆ ನೀವು ಕೇಳಕ್ ಹೋಗ್ಬೇಡಿ, ಮನೆ ಕಟ್ಟಕ್ ನಿಂತ್ಕೊಂಡಿದೀವಿ ಸರ್, ಮನೆ ಕಟ್ಟಕ್ ಆಗದೇ ಇಲ್ವಾ ಸರ್? ಮನೆ ಕಟ್ಟಕ್ ಆಗುತ್ತೆ, ಬಟ್ ನಿನ್ಗೆ ಅಂದ್ಕೊಂಡಿರ್ತಾರೆ ಮನೆ ಕಟ್ಟಕ್ ಆಗುತ್ತೋ ಇಲ್ಲ ನನ್ಗೆ ಹೇಳಕ್ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಮೆನಿ ಥಿಂಗ್ಸ್, ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ನೀನ್ ಒಳ್ಳೆ ಮೇಸ್ತ್ರಿನ ಇಡ್ಬೇಕಾಗತ್ತೆ. ಓಕೆನಾ, ನೀನ್ ಅನ್ಕೊಂಡಿರ್ತಾರ ಮನೆ ಬರ್ಬೇಕಂತ ಅಂದ್ರೆ ಒಳ್ಳೆ ಐಟಮ್ಗಳನ್ನ ತಂದ್ ಹಾಕ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸ್ವಲ್ಪ ದುಡ್ಡು ಸುರಿಬೇಕಾಗತ್ತೆ. ಇವೆಲ್ಲ ಇರ್ತವೆ. ನೀನ್ ಎಲ್ಲದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡು ಇತ್ತು ಅಂತ ಅಂದ್ರೆ ನೀನು ಅಷ್ಟೇ. ಓಕೆನಾ, ನೀನ್ ಅನ್ಕೊಂಡಿರ್ತಾರ ಬರಲ್ಲ. ಓಕೆ, 30 ವರ್ಷ ಬರೋದು 20 ವರ್ಷಕ್ಕೆ ಬಿದೋಗುತ್ತೆ. ಹಂಗೆ ಪ್ರಾಜೆಕ್ಟ್ ಆಸ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಲೈಫ್ ಸೈಕಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಆಕ್ಟಿವಿಟಿಗೆ ಒಂದು ಟೈಮ್ ಫ್ರೇಮ್ ಇದೆ ಅಂತ ಅಂದ್ರೆ ಅದೊಂದು ಲೈಫ್ ಸೈಕಲ್ ತರ ಅದು. ಈಗ ನಾವು ಮನುಷ್ಯರಾಗಿದ್ದೀವಪ್ಪ, ನಮ್ಗೇನ್ ಲೈಫ್ ಸೈಕಲ್ ಇದೇನಪ್ಪ? ನಾವು ಒಂಥರ ಪ್ರಾಜೆಕ್ಟ್ ತರನೇ. ದೇವ್ರ ಪಾಲಿಗೆ ನಾವು ಒಂಥರ ಪ್ರಾಜೆಕ್ಟ್ ತರನೇ. ಓಕೆನಾ, ನಾವು ಹುಟ್ತೀವಿ, ಬೆಳಿತೀವಿ, ಆಮೇಲೆ ಎಲ್ಲ ಒಂದ್ ದಿವಸ ಹೋಗ್ತೀವಿ. ನಾವು ಒಂದು ಟೈಮ್ ಫ್ರೇಮ್ ಅಲ್ಲೇ ಬದುಕ್ತಾ ಇದೀವಿ. ನೀವ್ ಯಾರಾದ್ರೂ 2100ನೇ ಇಸ್ವಿ ನೋಡ್ತೀರನಲ್ಲ? ನೆವರ್. ಬರ್ದು ಕೊಟ್ಬಿಡ್ತೀನಿ ₹2 ಬಾಂಡ್ ಪೇಪರ್ ಮೇಲೆ. ನೀವು 2100ನೇ ಇಸ್ವಿ ನೋಡಲ್ಲ. ಆ ನಾನು 2050 ಡೌಟ್ ಇದೆ ಅನ್ಸ್ತಿದೆ, ಸುಮ್ನೆ ಹೇಳ್ದೆ. ಓಕೆನಾ, ಪರಮ ಪಾಪಿ ಜಾಸ್ತಿ ದಿವಸ ಬದುಕ್ತಾನಂತೆ. ಇರ್ಲಿ. ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಒಂದು ಲೈಫ್ ಸೈಕಲ್ ಇರುತ್ತೆ. ಅದೇ ತರ ಈ ಪ್ರಾಜೆಕ್ಟ್ ಕೂಡ ಒಂದು ಲೈಫ್ ಸೈಕಲ್ ಇರುತ್ತೆ. ಈಗ ನಾವೇ ಆಗ್ಲಿ, ಮನುಷ್ಯರಾಗ್ಲಿ, ಫಸ್ಟ್ ಏನ್ ಮಾಡ್ತೀವಿ? ಹುಟ್ತೀವಿ, ಬೆಳಿತೀವಿ, ಆಮೇಲೆ ಒಂದು ಮೆಚುರಿಟಿ ಅಂತಕ್ ಬಂದ್ಬಿಡ್ತೀವಿ. ಓಕೆನಾ, ಅಷ್ಟೇ. ನಾನೇ ತಗೊಂಡ್ರೆ ನಾನು ಈಗ ಒಂದ್ ಸ್ವಲ್ಪ ಮೆಚುರಿಟಿ ಅಂತಕ್ ಬಂದಿದೀವಿ. ಆಮೇಲೆ ಮಣ್ಣು ಸೇರ್ಕೊಂಡ್ಬಿಡ್ತೀವಿ. ಓಕೆನಾ, ಅಂದ್ರೆ ಡಿಕ್ಲೈನ್ಗೆ ಹೋಗ್ಬಿಡ್ತೀವಿ. ಅಂದ್ರೆ ಗೊತ್ತಲ್ಲ ಮನುಷ್ಯ ಹೆಂಗಾಗತ್ತಾರೆ ಅಂತ, ಹಿಂಗೋ ಹೋಗೋದಷ್ಟೇ. ಅದೇ ತರ ಪ್ರಾಜೆಕ್ಟ್ ಕೂಡ ಅದೇ ಕಥನೆ. ಓಕೆನಾ, ಸೊ ಪ್ರಾಜೆಕ್ಟ್ ಆಸ್ ಅ ಲೈಫ್ ಸೈಕಲ್ ರಿಫ್ಲೆಕ್ಟೆಡ್ ಬೈ ಗ್ರೋತ್. ಬೆಳೆಯುತ್ತೆ, ಮೆಚೂರ್ ಆಗುತ್ತೆ, ಮತ್ತೆ ಡಿಕ್ಲೈನ್ ಆಗುತ್ತೆ. ಓಕೆನಾ, ಸೊ ಅದು. ಸೊ ಈ 3 ಹಂತಗಳಲ್ಲಿ ಪ್ರಾಜೆಕ್ಟ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತಾನೆ ಚಾಪ್ಟರ್ ಇದೆ. ಎಷ್ಟನೇ ಚಾಪ್ಟರ್ ಅದು? 3ನೇ ಚಾಪ್ಟರ್. ನೋಡಪ್ಪ, ನಾನು ಇವಾಗಲೇ ಹೇಳ್ತೀನಿ ಕೇಳ್ರಿ. ನಿಮ್ಮಲ್ಲಿ ಎಷ್ಟು ಜನ ಸೀರಿಯಸ್ ಆಗಿದಿರೋ ಗೊತ್ತಿಲ್ಲ, ನಾನ್ ಮಾತ್ರ ತುಂಬಾ ಸೀರಿಯಸ್ ಓದೋ ವಿಷಯದಲ್ಲಿ. ನೀವು ಓದ್ತೀವಿ ಅಂತ ಅಂದ್ರೆ ಅಣ್ಣ, ನೈಟ್ ಟು ಡೇ ನಿಮ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ. ನೀನ್ ಓದಲ್ಲ ಅಸಡ್ಡೆ ಅಂತ ಅಂದ್ರೆ ನಿನ್ಕಿನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ನಾನು. ಓಕೆನಾ, ನೀವು ಓದ್ರಿ, ಸ್ವಲ್ಪ ಸೀರಿಯಸ್ ಆಗಿರಿ. ಯಾಕಂದ್ರೆ DCET ಅನ್ನೋ ಎಕ್ಸಾಮ್ ಏನಿದೆ, ನಿಮ್ಮ ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್. ಓಕೆನಾ, ಈ ಒಂದು DCET ಇಸ್ ನಾಟ್ ಡಿಫಿಕಲ್ಟ್. ಐ ಆಮ್ ಸೇಯಿಂಗ್ DCET ಎಕ್ಸಾಮ್ ನ ತುಂಬಾ ದೊಡ್ಡದಾಗ ಏನು ಬಿಂಬಿಸೋ ಅವಶ್ಯಕತೆ ಇಲ್ಲ. ಇದು ನಾನು ಹೇಳ್ತೀನಲ್ಲ, ಒಬ್ಬ SSLC ಹುಡುಗನ್ನ ಕರ್ಕೊಂಡು ಬಂದು DCET ನಲ್ಲಿ 90+ ಸ್ಕೋರ್ ಮಾಡಿಸೋ ಕೆಪಾಸಿಟಿ ನನಗಿದೆ. ಅದರಲ್ಲಿ ನೀವು ಈ ಸಬ್ಜೆಕ್ಟೇ ಓದ್ಕೊಂಡು ಬಂದಿದ್ದೀರಾ, ನಿಮ್ಮ ಹತ್ರ ಸಾಕಲ್ಲ 90 ಮಾರ್ಕ್ಸ್ ನನಗೆ. ಓಕೆನಾ, 90 ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ, ಪ್ರೊವೈಡೆಡ್ ಇಟ್ ಡಿಪೆಂಡ್ಸ್ ಆನ್ ಯು, ಯುವರ್ ಹಾರ್ಡ್ ವರ್ಕ್, ಯುವರ್ ಡೆಡಿಕೇಶನ್ ಅಂಡ್ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ತುಂಬಾ ಜನ ನೀವು DCET ಪ್ರಿಪೇರ್ ಆಗಬೇಕು ಅಂತಿದ್ದೀರಾ. ಎಷ್ಟು ಜನಕ್ಕೆ ಎಷ್ಟು ಚಾಪ್ಟರ್ ಇದೆ? 24 ಚಾಪ್ಟರ್ ಇದೆ. 5 ಸಬ್ಜೆಕ್ಟ್ ಇಂದ ಸೇರಿ there will be 24 ಚಾಪ್ಟರ್ಸ್. ಈ 24 ಚಾಪ್ಟರ್ ನಿರರ್ಗಳವಾಗಿ ಹೇಳ್ಬೇಕು ನೀವು. ಚಾಪ್ಟರ್ ನೇಮ್ ನ ಸಾಕು ನಾನು ಹೇಳಿದ್ದು. ಚಾಪ್ಟರ್ ನೇಮು ಮತ್ತೆ ವೆಯ್ಟೇಜ್ ಎಷ್ಟೆಷ್ಟು ಸರ್. ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್ 4 ಮಾರ್ಕ್ಸ್ ಹೋಗಿ ಸರ್. ಟ್ರಿಗ್ನಾಮೆಟ್ರಿ 4 ಮಾರ್ಕ್ಸ್ ಹೋಗಿ ಸರ್. ಇಂತಿಂತ ಟಾಪಿಕ್ ಅಲ್ಲೇ ಬರ್ತವೆ ಅಂತ ಅದೇನಿರ್ತಲ್ಲ ಪಲ್ಸ್ ನ ಅರ್ಥ ಮಾಡ್ಕೋಬೇಕು. ಬಿಕಾಸ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ DCET ಪಲ್ಸ್ ನ
ನಾನು ಅರ್ಥ ಮಾಡ್ಕೊಂಡಿದೀನಿ, ನಾನು ಅರ್ಥ ಮಾಡ್ಕೊಂಡ್ರೆ ಯೂಸ್ ಇಲ್ಲ ಅಣ್ಣ, ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಆ DCET ಪಲ್ಸ್ ನ ನೀನ್ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಒಳ್ಳೆ ಸ್ಕೋರ್ ಆಗತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ, ಓದು ಇವಾಗಿಂದ. ನಾನು 24 ಚಾಪ್ಟರ್ನು ಬಹ್ಯಾಟ್ ಮಾಡ್ಬೇಕು, ಓಕೆನಾ? ಅವ್ರಿಗೆ ನಿಮ್ಗೆ ಚಾಪ್ಟರ್ ನೇಮ್ಗಳೇ ಗೊತ್ತಿಲ್ಲ ಅಂತ ಅಂದ್ರೆ ಆ ಚಾಪ್ಟರ್ ಒಳಗಿರೋ ಕಾಂಟೆಂಟ್ಗಳು, ಅಲ್ಲಿರೋ ಟೆಕ್ನಿಕಲ್ ಥಿಂಗ್ಸ್ ಹೆಂಗ್ ಅರ್ಥ ಆಗುತ್ತಣ್ಣ? ಅರ್ಥ ಆಗಲ್ಲ. ಚಾಪ್ಟರ್ ನೇಮ್ಗಳನ್ನ ಫಸ್ಟ್ ಫೆಮಿಲಿಯರ್ ಮಾಡ್ಕೊಳ್ಳಿ, ಔಟ್ಲೇಯರ್ ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಓವರ್ ವ್ಯೂ ಅರ್ಥ ಮಾಡ್ಕೊಂಡ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನಾನು ಎಷ್ಟು ಓದ್ಬೇಕಂತ. ಇದರಲ್ಲಿ ಅಂಡ್ ರಿಕ್ವೈರ್ಸ್ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂತ ಇದೆ. ರಿಕ್ವೈರ್ಸ್ ಕ್ರಾಸ್ ಫಂಕ್ಷನಲ್ ಟೀಮ್ಸ್. ಏನ್ ಸರ್ ಇದು ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂತ ಅಂದ್ರೆ? ನೋಡು ಅಣ್ತಮ್ಮ, ಒಂದು ಮನೆ ಕಟ್ಟಬೇಕಂತ ಅಂದ್ರೆ ಮೇಸ್ತ್ರಿ ಇದ್ರೆ ಸಾಕಾಗುತ್ತಾ? ಅವನು ಗೋಡೆ ಕಟ್ತಾನ ಅಷ್ಟೇ ಮೇಸ್ತ್ರಿ, ಓಕೆನಾ? ಎಲೆಕ್ಟ್ರಿಷಿಯನ್ ಬ್ಯಾಡ್ವೇನಣ್ಣ? ಮೇಸ್ತ್ರಿ ಬಿಲಾಂಗ್ಸ್ ಟು ಸಿವಿಲ್ ಪಾರ್ಟ್ ಅಲ್ವೇನಪ್ಪ? ಸಿವಿಲ್ ಪಾರ್ಟಿ ಕನ್ಸ್ಟ್ರಕ್ಷನ್ ಬರ್ತಾರೆ. ಅದಾದ್ಮೇಲೆ ಮನೆಗೆ ಕರೆಂಟ್ ಬೇಕಾ ಬೇಡವಣ? ಬೇಕಾದ್ರೆ ಯಾರನ್ನ ಕರಿಬೇಕು? ಎಲೆಕ್ಟ್ರಿಷಿಯನ್ ಕರಿಬೇಕಲ್ವಾ? ಅವನ್ ಬೇರೆ ಡಿಪಾರ್ಟ್ಮೆಂಟ್ ತಾನೆ. ಅಂದ್ರೆ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಬೇಕಾಗತ್ತೆ. ಒಬ್ಬನೇ ಒಬ್ಬ ನಿಂತ್ಕೊಂಡು ಒಂದು ಫೀಲ್ಡ್, ಒಂದು ಫಂಕ್ಷನ್ ಅಂದ್ರೆ ಒಂದು ಕೆಲಸ ಮಾಡುವಂತವ್ರು, ಒಂದು ಡಿಪಾರ್ಟ್ಮೆಂಟ್ ಅವರು ಕುತ್ಕೊಂಡ್ಬಿಟ್ಟು ಒಂದು ಪ್ರಾಜೆಕ್ಟ್ ನ ಸಕ್ಸಸ್ ಮಾಡಕ್ ಆಗಲ್ಲ. ನಮ್ಗೆ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಬೇಕಾಗತ್ತೆ. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಬೇಕು. ಡಿಸೈನರ್ಸ್ ಗಳು ಬೇಕಾಗ್ತಾರೆ, ನಮ್ಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರು ಬೇಕಾಗ್ತಾರೆ. ಈಗ ಅದು ಇದು ಕಬ್ಬಣದ ಕೆಲಸ ಇದ್ರೆ ಮೆಕ್ಯಾನಿಕಲ್, ಅದು ಇದು ಮೆನಿ ಥಿಂಗ್ಸ್ ಅರ್ಥದಲ್ವಾ? ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ್ಸಿ ನಾವು ಮಾಡಿಸುವಂತ ಒಂದು ಕೆಲಸ ಆಗಿರುತ್ತೆ ಪ್ರಾಜೆಕ್ಟ್ ಅಂತ. ರಿಕ್ವೈರ್ಸ್ ಕ್ರಾಸ್ ಫಂಕ್ಷನಲ್ ಟೀಮ್ಸ್. ಟೀಮ್ಸ್ ಬಗ್ಗೆ ಸೆಕೆಂಡ್ ಚಾಪ್ಟರ್ ಬರುತ್ತೆ, ಅಲ್ಲಿ ಮಾತಾಡ್ತೀನಿ. ಟೀಮ್ಸ್ ಹೆಂಗಿರ್ಬೇಕು, ಟೀಮ್ ಅಂದ್ರೆ ಏನು, ಎಫೆಕ್ಟಿವ್ ಟೀಮ್ ಹೆಂಗಿರ್ಬೇಕು, ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಒಂದೊಂದೇ. ಈ ಚಾಪ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇಂಟ್ರೊಡಕ್ಷನ್, ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀವಿ ಅಷ್ಟೇ. ಹಿಂಗ್ ಬೆಣ್ಣೆನ ಹಿಂಗೆ ತುಪ್ಪನ ಹಿಂಗೆ ನಾಲ್ಗೆ ಹಿಂಗ್ ಸಾವಿರ್ಬಿಟ್ಟು ಬತ್ತಿರೋಣ ಅಂತ ಹೇಳೋದು ಅಷ್ಟೇ ಈ ಚಾಪ್ಟರ್. ಇನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇವಾಗ ಏನ್ ಹೇಳಿದೀನಿ ಇಷ್ಟೇ ಚಾಪ್ಟರ್, ಇದನ್ನೇ ಕಂಟೆಂಟ್ನೇ ನಾವು ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಇನ್ ಡೆಪ್ತ್ ಆಗಿ ಹೋಗ್ತಿರ್ತೀವಿ ಅಷ್ಟೇ, ಓಕೆನಾ? ಪ್ರಾಜೆಕ್ಟ್ ಟೀಮ್ ಬಗ್ಗೆನೇ ತುಂಬಾ ಸ್ಟಡಿ ಮಾಡ್ತಾ ಹೋಗ್ತೀವಿ, ಓಕೆನಾ? ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಮುಂದೆ. ಏನದು ರಿಕ್ವೈರ್ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂಡ್ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಇರುತ್ತೆ. ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂದ್ರೆ ಸೇಮ್ ಮೀನಿಂಗ್, ಓಕೆನಾ? ಡಿಸಿಪ್ಲಿನ್ ಡಿಫ್ರೆಂಟ್ ಇರುತ್ತಲ್ವಾ? ಆ ಡಿಫ್ರೆಂಟ್ ಡಿಸಿಪ್ಲಿನ್ ಇರೋಂಥವ್ರನ್ನ ಕೆಲಸ ಮಾಡಿಸ್ಬಿಟ್ಟು ಅವ್ರನ್ನ ಇಂಟಿಗ್ರೇಟ್ ಮಾಡ್ಬೇಕು ನೀನು, ಓಕೆನಾ? ಈಗ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಅಂದ್ರೆ ಈಗ ಒಬ್ಬ ಎಲೆಕ್ಟ್ರಿಷಿಯನ್ ಬರ್ತಾನೆ ಅಂತ ಇಟ್ಕೋ. ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ವಿತೌಟ್ ದಿ ಅಸಿಸ್ಟೆನ್ಸ್ ಆಫ್ ಏನಿದು ಸಿವಿಲ್ ಪಾರ್ಟ್, ಅವ್ರನ್ನ ಕೇಳ್ದಂಗೆ ಅವನೇ ಸುಮ್ನೆ ಗೋಡೆ ಹಿಂಗೆ ಕೊಟ್ಕೊಂಡು ಹೋಗಕ್ ಆಗಲ್ಲ, ಅರ್ಧಲ್ವಾ? ಅವನು ಈ ಹ್ಯಾಸ್ ಟು ಕಮ್ಯುನಿಕೇಟ್ ವಿತ್ ಅದರ್ ಪೀಪಲ್ಸ್, ಓಕೆನಾ? ಡಿಫ್ರೆಂಟ್ ಏನ್ ಫಂಕ್ಷನ್ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಅವನು ಡಿಸ್ಕಸ್ ಮಾಡ್ಬೇಕು, ಓಕೆನಾ? ಯಾಕಂದ್ರೆ ಇಂಟಿಗ್ರೇಟ್ ಮಾಡ್ಬೇಕಂತಂದ್ರೆ ಎಲ್ಲಾನು ಡಿಸ್ಕಸ್ ಮಾಡಿದ್ರೆ ತಾನೇ ಗೊತ್ತಾಗೋದು. ನಾನು ಎಲೆಕ್ಟ್ರಿಷಿಯನ್, ನಂಗೆ ಹೆಂಗ್ ಬೇಕೋ ಹಂಗೆ, ಇವನ್ ಮೆಕ್ಯಾನಿಕಲ್ ನಂಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂತ ಹೋದ್ರೆ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತಾ? ನೋ, ಓಕೆನಾ? ಅಂದ್ರೆ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಇರಬೇಕು. ನಾನ್ ನಿನ್ನ ಹತ್ರ ಮಾತಾಡ್ಬೇಕು, ನೀನ್ ನನ್ನ ಹತ್ರ ಮಾತಾಡ್ಬೇಕು, ಇಬ್ರು ಕಮ್ಯುನಿಕೇಟ್ ಮಾಡ್ಬೇಕು, ಕೋಆರ್ಡಿನೇಟ್ ಮಾಡ್ಬೇಕು. ದೆನ್ ಓನ್ಲಿ ಅವಾಗ ಒಂದು ಪ್ರಾಡಕ್ಟ್ ಆಚೆ ಬರುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಏನ್ ಹೇಳ್ತಿದೀನಿ ಅಂತ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂದ್ರೆ ಸೊ ಈ ತರ ಇರಬೇಕು, ಓಕೆನಾ? ಸೊ ಅದನ್ನ ನಾವು ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂದ್ರೆ ವಿತೌಟ್ ಕಮ್ಯುನಿಕೇಟಿಂಗ್, ಡಿಫ್ರೆಂಟ್ ಡಿಸಿಪ್ಲಿನ್ ಅಲ್ಲಿ ಏನ್ ಇರ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೋಬೇಕು, ಡಿಫ್ರೆಂಟ್ ಫಂಕ್ಷನಲ್ ಟೀಮ್ಸ್. ಅವಾಗ ನಮ್ಗೊಂದು ಒಳ್ಳೆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಆಚೆ ಬರುತ್ತೆ. ಅಂಡ್ ಚೇಂಜ್ ಇಸ್ ಅನ್ ಇನ್ಹೆರಿಟೆಂಟ್ ಫೀಚರ್ ಅಂತ ಹೇಳ್ತಾರೆ. ಚೇಂಜ್ ಅಂದ್ರೆ ಇನ್ಹೆರಿಟೆಂಟ್ ಅಂದ್ರೆ ಚೇಂಜ್ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ನೀನ್ ಸ್ಟಾರ್ಟಿಂಗ್ ಏನೋ ಅಂದ್ಕೊಂಡಿರ್ತೀಯ, ನಾನು ಹಿಂಗೆ ಮಾಡ್ಬೇಕು, ಇದೇ ತರ ಫ್ಲೋ ಆಗ್ಬೇಕು. ನಿಮಗೆ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಬರುತ್ತೆ, ಓಕೆನಾ? ಪ್ರಾಜೆಕ್ಟ್ ಚಾರ್ಟರ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫೇಸಸ್ ಗಳು ಬರ್ತವೆ. ಇನಿಷಿಯೇಷನ್ ಬರುತ್ತೆ, ಪ್ಲಾನಿಂಗ್ ಬರುತ್ತೆ, ಎಕ್ಸಿಕ್ಯೂಷನ್ ಬರುತ್ತೆ, ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್ ಬರುತ್ತೆ, ಮತ್ತೆ ಲಾಸ್ಟ್ ಸ್ಟೇಜ್ ಬರುತ್ತೆ, ಕ್ಲೋಸಿಂಗ್ ಫೇಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಬರುತ್ತೆ, ಮುಂದೆ ಮಾತಾಡ್ತೀನಿ ಲೈಫ್ ಸೈಕಲ್ ನಲ್ಲೆಲ್ಲ. ಇವಾಗ ಯಾವುದೇ ಹಂತಗಳಲ್ಲೂ ಕೂಡ ಚೇಂಜ್ ಆಗ್ಬೋದು ಪ್ರಾಜೆಕ್ಟ್, ಓಕೆನಾ? ಪ್ರಾಜೆಕ್ಟ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಚೇಂಜ್ ಅನ್ನೋದು ಇದ್ದೇ ಇರುತ್ತೆ. ನೀನ್ ಸ್ಟಾರ್ಟಿಂಗ್ ಏನ್ ಅಂದ್ಕೊಂಡಿರ್ತೀಯ ಹಂಗೇನೆ ಹೋಗಕ್ ಆಗಲ್ಲ ನಮ್ಗೆ, ಓಕೆನಾ? ಅಲ್ಲಿ ಮಧ್ಯದಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದು ಇದನ್ನ ಹೇಳುತ್ತೆ. ಚೇಂಜ್ ಈಸ್ ಅನ್ ಇನ್ಹೆರಿಟೆಂಟ್ ಫೀಚರ್ ಅಂತ. ಈಗ ಮನೆ ಕಟ್ಟಕ್ ನಿಂತ್ಕೊಂಡಿರ್ತೀಯಪ್ಪ, ಮನೆ ಕಟ್ಟಕ್ ನಿಂತ್ಕೊಂಡಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದು 2 ಫ್ಲೋರ್ ಕಟ್ಟಿರ್ತೀಯ. ಅದಾದ್ಮೇಲೆ ನಿನಗೆ ಅನ್ಸುತ್ತೆ ಇನ್ನು 4 ಫ್ಲೋರ್ ಕಟ್ಬೇಕು ಅಂತ ಅಂದ್ಕೊಂಡಿರ್ತೀಯಪ್ಪ ಮನೆನ, ಓಕೆನಾ? ನಿಂದ ಏನೋ ಒಂದು ಸ್ಪೆಸಿಫಿಕ್ ಬಜೆಟ್ ಇಟ್ಕೊಂಡಿರ್ತೀಯ.
ಏನ್ ಚೇಂಜ್ ಹೆಂಗ್ ಬೇಕಾರಾಗ್ಬೋದು, ಇದಕ್ಕಿದಂಗೆ ಸಿಮೆಂಟ್ ರೇಟೋ ಅಥವಾ ಕಬ್ಬಣದ ರೇಟೋ ಜಾಸ್ತಿ ಆಗೋಗ್ಬಿಡ್ತು, ಅವಾಗ ಏನಾಗುತ್ತೆ, ನಿನ್ ಹತ್ರ ದುಡ್ಡೇ ಇಲ್ಲ, ಇರದೇ ಬಡ್ಜೆಟ್ ಸಾಲ ಸೋಲ ಮಾಡೇನೆ ಅಷ್ಟ್ ಮಾಡ್ಕೊಂಡಿರ್ತೀಯ. ಅದಾದ್ಮೇಲೆ ಏನ್ ಮಾಡ್ತೀಯಾ ನೀನು, 4 ಫ್ಲೋರ್ ಬೇಡಪ್ಪ 3 ಫ್ಲೋರ್ ಸ್ಟಾಪ್ ಮಾಡು ಅಂತ ಹೇಳ್ತೀಯ. ಅಂದ್ರೆ ಚೇಂಜ್ ಆಯ್ತಾನೆ ಪ್ರಾಜೆಕ್ಟ್, ನಿನ್ನ ಆಬ್ಜೆಕ್ಟಿವ್ ಸ್ವಲ್ಪ ಚೇಂಜ್ ಆಯ್ತಲ್ವಾ. ಓಕೆನಾ, ಆ ತರ ಅಂದ್ರೆ ಚೇಂಜ್ ಯಾಕಾಗುತ್ತೆ ಅನ್ನೋದನ್ನ ಮತ್ತೆ ಓದೋಣ. ಓಕೆನಾ, ಮುಂದೆ ಮುಂದೆ ಬರ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಓಕೆನಾ, ಪ್ರಾಜೆಕ್ಟ್ ಅಲ್ಲಿ ಚೇಂಜ್ ಹೆಂಗ್ ಬೇಕಾಗಿರ್ಬೋದು, ಅಂದ್ರೆ ಬಡ್ಜೆಟ್ ಚೇಂಜ್ ಆಗ್ಬೋದು. ಓಕೆನಾ, ಅಥವಾ ನಿಮ್ ಟೈಮ್ ಫ್ರೇಮ್ ಚೇಂಜ್ ಆಗ್ಬೋದಲ್ವಾ. ಈಗ ನೀನ್ ಅಂದ್ಕೊಂಡಿರ್ತೀಯಪ್ಪ, ನೀನು ಯಾವ್ದೋ ಒಂದು ಕೆಲಸ ಇದೆ, ಸಮ್ ಎಕ್ಸ್ ಕೆಲಸ ಅಂತ ಇದೆ, ಈ ಎಕ್ಸ್ ಕೆಲಸನ ನೀನು 10 ದಿವಸದಲ್ಲಿ ಮುಗಿಸ್ಬೇಕು 5 ಜನನ ಇಟ್ಕೊಂಡು ಅಂತ ಅನ್ಕೊಂಡಿರ್ತೀಯ. ಅಂಡರ್ಸ್ಟುಡ್? ನಾನು ಹೇಳ್ತಿದ್ದೀನಿ, 10 ದಿವಸದಲ್ಲಿ ಒಂದು ಕೆಲಸ ಮುಗಿಬೇಕು, ಡೈಲಿ 5 ಜನ ಕೆಲಸ ಮಾಡ್ಬೇಕು. ನೀನ್ ಅರ್ಥ ಮಾಡ್ಕೋ, ಆ 5 ಜನ 4 ದಿವಸ ಬರೋದೇ ಇಲ್ಲಪ್ಪ, 4 ದಿವಸ ಅವ್ರು ಬರೋದೇ ಇಲ್ಲ. ಓಕೆನಾ, ಇನ್ನ ರಿಮೈನಿಂಗ್ 6 ಡೇಸ್ ಅಲ್ಲಿ ಅದೇ ಕೆಲಸ ಮುಗ್ಸಕ್ ಆಗುತ್ತಾ 5 ಜನ ಇಟ್ಕೊಂಡು? ಆಗಲ್ಲ. ಚೇಂಜ್ ಆಯ್ತಲ್ಲಿ, ಅಲ್ಲಿ ವೆದರ್ ಟೈಮ್ ಚೇಂಜ್ ಆಯ್ತು. ಇಲ್ಲ ಅದೇ ಟೈಮ್ ಫ್ರೇಮ್ ಅಲ್ಲಿ ಮುಗಿಸ್ಬೇಕು ಅಂತಂದ್ರೆ ನೀನ್ ಇನ್ನೂ ಸ್ವಲ್ಪ ಜನ ಕರ್ಕೊಂಡ್ ಬರ್ಬೇಕು, ಹೌದ್ ತಾನೆ? ರಿಸೋರ್ಸಸ್ ಚೇಂಜ್ ಆಯ್ತಲ್ಲಿ. ಚೇಂಜ್ ಅನ್ನೋ ಪದ ಬರ್ತಿದೆ ತಾನೆ ನಿನ್ಗಲ್ಲಿ. ಒಂದು ಇಲ್ಲ ಟೈಮ್ ಚೇಂಜ್ ಆಗುತ್ತೆ, ಇಲ್ಲ ರಿಸೋರ್ಸಸ್ ಚೇಂಜ್ ಆಗುತ್ತೆ. ಚೇಂಜ್ ಅನ್ನೋದು ತನ್ನಲ್ಲಿ ಒದಗಿಸಿಕೊಂಡಿದೆ ಯಾವುದು? ಪ್ರಾಜೆಕ್ಟ್. ಪ್ರಾಜೆಕ್ಟ್ಗೆ ಇವೆಲ್ಲ ಫೀಚರ್ಸ್ಗಳು, ಪ್ರಾಜೆಕ್ಟ್ ನಲ್ಲಿ ಇದೆಲ್ಲ ಇರುತ್ತೆ ಅಂತ. ಚೇಂಜ್ ಪ್ರಾಜೆಕ್ಟ್ ಅಲ್ಲಿ ಚೇಂಜ್ ಅನ್ನೋದು ಇರುತ್ತಾ ಅಂತ ಕೇಳ್ತಾರೆ. ಹೌದು ಸಾರ್ ಇರುತ್ತೆ, ಯಾವ ಕ್ಷಣದಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಇನ್ವಾಲ್ವ್ಸ್ ಸಬ್ ಕಾಂಟ್ರಾಕ್ಟಿಂಗ್ ಅಂತ ಇರುತ್ತೆ. ಕಾಂಟ್ರಾಕ್ಟಿಂಗ್ ಅಂದ್ರೆ ಗೊತ್ತಿದೆ, ಕಾಂಟ್ರಾಕ್ಟಿಂಗ್ ಅಂದ್ರೆ ಗೊತ್ತಲ್ಲ, ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂತಾರಲ್ಲ, ಕೇಳಿದ್ರೆ ವರ್ಡ್ ಕಾಂಟ್ರಾಕ್ಟಿಂಗು. ಕಾಂಟ್ರಾಕ್ಟಿಂಗ್ ಅಂದ್ರೆ ನಾವೊಂದು ಯಾವ್ದೋ ಅಂದ್ರೆ ನಮ್ ಕೈಲಿ ಮಾಡಕ್ ಆಗಲ್ಲ ಅಂತ ಅಲ್ಲ, ನಮ್ಮ ಹತ್ರ ಟೈಮ್ ಇಲ್ಲದೆ ಇರ್ಬೋದು, ಅಥವಾ ನಮ್ಗೆ ಕೆಪಬಿಲಿಟಿ ಇಲ್ಲದೆ ಇರ್ಬೋದು, ನಮ್ಮ ಹತ್ರ ಸ್ಕಿಲ್ಸ್ ಇಲ್ಲದೆ ಇರ್ಬೋದು. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಆ ಒಂದು ಸ್ಪೆಸಿಫಿಕ್ ಟಾಸ್ಕ್ ನ ಇನ್ನೊಬ್ರಿಗೆ ವಹಿಸ್ಬಿಡ್ತೀವಿ. ನೀನ್ ಮಾಡ್ಕೊಡಪ್ಪ, ಆ ಪ್ರಾಡಕ್ಟ್ ನ ತಗೊಂಬಾ, ನನ್ನ ಹತ್ರ ಮಾಡ್ಕೊಂಡು ತಗೊಂಬಾ ಅಂತ ಇನ್ನೊಬ್ಬನಿಗೆ ಮಾಡೋದು. ಕಂಪ್ಲೀಟ್ಲಿ ಔಟರ್ ಸೈಡ್, ಬೇರೆ ಕಡೆ ಯಾವ್ದೋ ಒಂದು ನಿನಗೆ ಬೇಕಾಗಿರೋ ಒಂದು ಸ್ಪೆಸಿಫಿಕ್ ಟಾಸ್ಕ್ ಏನಿದೆ ಅದನ್ನ ಬೇರೆ ಕಡೆಯಿಂದ ಮಾಡಿಸಿ ಇದನ್ನ ತಗೊಂಡ್ಬರೋದನ್ನ ಕಾಂಟ್ರಾಕ್ಟಿಂಗ್ ಅಂತ ಕರೀತಾರೆ. ಅದನ್ನ ಸಬ್ ಕಾಂಟ್ರಾಕ್ಟಿಂಗ್. ನಿಮ್ದೊಂದು ಸ್ಪೆಸಿಫಿಕ್ ಆಕ್ಟಿವಿಟಿನ, ಯಾವ್ದೋ ಒಂದು ಸ್ಪೆಸಿಫಿಕ್ ಟಾಸ್ಕ್ ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, WBS ಅಂತ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ. ಸೊ ಅಲ್ಲಿ ಮಾತಾಡೋಣ. ಅಂದ್ರೆ ನಿಮ್ಮ ಒಂದು ಸ್ಪೆಸಿಫಿಕ್ ಆಕ್ಟಿವಿಟಿನ ಬ್ರೇಕ್ ಮಾಡ್ತಾರೆ. ಓಕೆನಾ, ಒಂದೇ ಸರಿ ಯಾವ್ದೋ ಒಂದು ಕೆಲಸ ಆಗಲ್ಲ, ಅದನ್ನ ಬ್ರೇಕ್ ಮಾಡಿ ಒಂದು ಕೆಲಸನ ಒಂದು ಮ್ಯಾನೇಜಬಲ್ ಟಾಸ್ಕ್ ಗಳನ್ನ ಮಾಡಿ ಆ ಟಾಸ್ಕ್ ನ ಬೇರೆ ಹತ್ರ ಮಾಡಿಸ್ತಾ ಇರ್ತವೆ. ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಕೆಲಸ ಅಥವಾ ಯಾವ್ದೋ ಒಂದು ಸ್ಕಿಲ್ ನಿನ್ನ ಹತ್ರ ಇಲ್ಲ ಅಂತಂದ್ರೆ ಅದನ್ನ ಬೇರೆ ಹತ್ರ ಮಾಡಿಸ್ಕೊಂಡು ತಗೊಂಡ್ಬರೋದನ್ನ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಓಕೆನಾ, ಕಾಂಟ್ರಾಕ್ಟ್ ಕೊಟ್ಟರು ಫುಲ್ ಮಾಡಲ್ಲ, ಅವನ ಹತ್ರ ಏನೋ ಒಂದು ಸ್ಪೆಸಿಫಿಕ್ ಟಾಸ್ಕ್ ನ ಮಾತ್ರ ಮಾಡಿಸ್ತಾ ಇರ್ತೀವಿ, ಅದನ್ನ ಸಬ್ ಕಾಂಟ್ರಾಕ್ಟಿಂಗ್ ಅಂತ ಕರೀತಾರೆ. ಸುಕ್ಲೇತಲ್ವಾ? ಸೊ ಇಷ್ಟು ಬೇಸಿಕ್ ಆಗಿ ಫೀಚರ್ಸ್ ಅಂತ ಕರಿತೀವಿ. ಈಗ ನಾನು ಎಷ್ಟೊಂದು ಪಾಯಿಂಟ್ಸ್ ಗಳನ್ನ ಹೇಳ್ದೆ, ನಾನು ಯಾವ್ದು ಟೆಕ್ನಿಕಲ್ ಆಗಿ ಏನ್ ಹೇಳಿಲ್ಲ, ಜನರಲ್ ಆಗಿ ಒಂದು ಮನೆ ಕಟ್ಟ ಒಂದು ವಿಷಯ ಇಟ್ಕೊಂಡೇನೆ ಇಡೀ ಪ್ರಾಜೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ಅಷ್ಟೇ, ಯು ಕ್ಯಾನ್ ಕೋರಿಲೇಟ್ ದ ಸೇಮ್ ಥಿಂಗ್ ವಿತ್ ಯುವರ್ ಎನಿ ಡಿಸೈರ್ಡ್ ಪ್ರಾಜೆಕ್ಟ್. ಓಕೆನಾ, ಸೊ ನೀವು ಯಾವ್ದೋ ನಿಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ನೀವು ಯಾರ್ಯಾರು CS ಬ್ಯಾಕ್ಗ್ರೌಂಡ್ ಇದ್ದೀರಾ, ನೀವು ಯಾವ್ದೋ ಒಂದು ಆಪ್ ಡೆವಲಪ್ಮೆಂಟ್ ಮಾಡೋದಿರ್ಬೋದು, ಅಥವಾ ನೀವು ಯಾವ್ದೋ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದಿರ್ಬೋದು, ಇದ್ರಕ್ಕೆ ನೀವು ಕೋರಿಲೇಟ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ಯಾವ್ಯಾವ ಫೇಸಸ್ ಗಳೆಲ್ಲ ಬರ್ತವೆ, ಎಂತೆಂತ ಹಂತಗಳೆಲ್ಲ ಬರ್ತವೆ, ಅಲ್ಲೂ ಕೂಡ ಸೇಮ್ ಲಾಜಿಕ್ಸ್, ಅಲ್ಲೂ ರಿಸೋರ್ಸಸ್ ಗಳು ಬೇಕಾಗತ್ತೆ, ಎಲ್ಲಾನು ಬೇಕಾಗತ್ತೆ. ಓಕೆ, ನನ್ನ ಕೋರಿಲೇಟ್ ಮಾಡ್ತಾ ಹೋಗಿ ಅಷ್ಟೇ, ಏನಿಲ್ಲ ಇಷ್ಟು. ಮತ್ತೆ ಇವನ್ನೆಲ್ಲ ಯಾರು ಬಹ್ಯಾಟ್ ಮಾಡಕ್ ಆಗಲ್ಲ, ಈ ಪಾಯಿಂಟ್ಸ್ ಗಳನ್ನ ಯಾರು ಬಹ್ಯಾಟ್ ಮಾಡಕ್ ಆಗಲ್ಲ. ನಿಮ್ಮಲ್ಲಿ ಎಕ್ಸಾಮ್ ನಲ್ಲಿ ಏನಾಗುತ್ತೆ ಅಂದ್ರೆ, MCQ ಕ್ವಶನ್ಸ್ ಕೇಳ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕಷ್ಟೇ. ಅರ್ಥ ಆಗಿದ್ರೆ ಆ ಪಾಯಿಂಟ್ಸ್ ನೋಡ್ಕೊಂಡು ಯಾವ್ದಾಗತ್ತೆ ಯಾವ್ದಾಗಲ್ಲ ಅಂತ ನೀವು ಮಾರ್ಕ್ ಮಾಡ್ತಾ ಹೋಗ್ಬೋದು. ಸೊ ಅರ್ಥ ಆಗಿದೆಯಾ? ಏನಾರ ಡೌಟ್ ಇದೆಯೇನಪ್ಪ ಇಷ್ಟಲ್ಲಿ? ಓಕೆ, ಬೆಂಕಿ, ಸೂಪರ್ 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 ಸೂಪರ್. ಓಕೆ, ನೆಕ್ಸ್ಟ್ ಹೋಗೋಣ, ಎಕ್ಸಾಂಪಲ್ಸ್ ಆಫ್ ಪ್ರಾಜೆಕ್ಟ್ ಅಂತ ಹೋಗೋಣ. ಪ್ರಾಜೆಕ್ಟ್ಗೆ ಎಷ್ಟು 1000 ಎಕ್ಸಾಂಪಲ್ಸ್ ಕೊಡ್ಬೋದು. ಓಕೆನಾ, ಮೇಜರ್ ಆಗಿ ನಾವು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ಕನ್ಸ್ಟ್ರಕ್ಷನ್ ಅಂದ್ರೆ ಏನಪ್ಪಾ, ಸಿವಿಲ್ ಪಾರ್ಟಿಗೆ ಬರುತ್ತೆ. ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ಏನು, ನಿರ್ಮಾಣ ಮಾಡುವಂತದ್ದು. ಓಕೆನಾ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಇರ್ಬೋದು. ಓಕೆನಾ, ಮೆಕ್ಯಾನಿಕಲ್ ನರಿಗೆ ಬರುತ್ತೆ. ಈ ರೈಲ್ವೆ ಪ್ರಾಜೆಕ್ಟ್ಸ್ ಅಂತ ಇವೆಲ್ಲ ಗೌರ್ಮೆಂಟ್. ಓಕೆನಾ, ರೈಲ್ವೆ ಪ್ರಾಜೆಕ್ಟ್ಸ್. ಪವರ್ ಪ್ರಾಜೆಕ್ಟ್ಸ್ ಅಂದ್ರೆ ಏನಪ್ಪಾ, ಎಲೆಕ್ಟ್ರಿಕಲ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳು ಇರ್ತವೆ. ಎಷ್ಟೊಂದು ಎಲೆಕ್ಟ್ರಿಕಲ್ ರಿಲೇಟೆಡ್ ಪ್ರಾಜೆಕ್ಟ್ಗಳು ಬರ್ತವೆ. ಓಕೆನಾ, ಇವಾಗೆಲ್ಲ ಈ ಸೋಲಾರ್ ಅಂತ ಬರ್ತಾ ಇದೆ. ಓಕೆನಾ, ಮತ್ತೆ ಇವಾಗೆಲ್ಲ ರಿಸೋರ್ಸಸ್ ಗಳೆಲ್ಲ ಚೇಂಜ್ ಆಗ್ತಾ ಇದೆ, ಹಂಗಾಗಿ
ಇವಾಗ ಏನ್ ಪೆಟ್ರೋಲ್ ಡೀಸೆಲ್ ಎಲ್ಲ ಡಿಕ್ಲೈನ್ ಆಗ್ತಾ ಇದೆ, ಹೌದಾ ಇಲ್ಲ? ವಿ ಹ್ಯಾವ್ ಟು ಫೈಂಡ್ ಸಮಥಿಂಗ್ ಎಲ್ಸ್ ಟು ಸರ್ವೈವ್. ಓಕೆನಾ? ಸೊ ಹಂಗಾಗಿ ಅಂತವನ್ನೆಲ್ಲ ಪ್ರಾಜೆಕ್ಟ್ಸ್ ಗಳು ಅಂತ ಕರೀತಾರೆ. ಆ ಪ್ರಾಜೆಕ್ಟ್ಸ್ ಗಳೆಲ್ಲ ಬರ್ತವೆ. ಅಂಡ್ ಹೆಲ್ತ್ ಪ್ರಾಜೆಕ್ಟ್ಸ್ ಇರ್ಬೋದು. ಹೆಲ್ತ್ ಪ್ರಾಜೆಕ್ಟ್ ಅಂತ ಅಂದ್ರೆ ಏನಪ್ಪಾ, ಲೈಕ್ ಹೆಲ್ತ್ ರಿಲೇಟೆಡ್ ಏನಾದ್ರು ಯಾವ್ದೋ ಒಂದು ವ್ಯಾಕ್ಸಿನ್. ಈಗ ನಿಮ್ಗೆ ಕೋವಿಡ್ ಅಂತ ಬಂತಪ್ಪ ಮೊನ್ನೆ ಅಂದ್ರೆ ಇನ್ ದ ಸೆನ್ಸ್ 2019, 6 ವರ್ಷ ಆಗೋಯ್ತು ಆಲ್ರೆಡಿ. ಓಕೆನಾ? ಕೋವಿಡ್ ಬಂದಾದ್ಮೇಲೆ ನಮ್ಗೆ ಎಷ್ಟೊಂದು ಚೇಂಜಸ್ ಆಯ್ತು, ನಾವ್ ಎಷ್ಟೊಂದು ಬುದ್ಧಿ ಕಲ್ತ್ಕೊಂಡ್ವಿ, ಎಷ್ಟೊಂದು ಇದಾಯ್ತು. ನೀವಂತೂ ಎಕ್ಸಾಮೇ ಬರೀಲಿಲ್ಲ ಎಷ್ಟೊಂದು, ಹೌದಾ? ಒಂದ್ 2-3 ವರ್ಷ ಎಷ್ಟೊಂದ್ ಜನ ಎಕ್ಸಾಮ್ ಬರೀಲ್ಲ ಕಾಣ್ರಲ್ಲ. ನೀವು ಯಾವ ವರ್ಷದಲ್ಲಿ ಇದ್ರಿ ಅಂತ ಗೊತ್ತಾಗ್ತಿಲ್ಲ. 1-2-3 ವರ್ಷ ಎಕ್ಸಾಮ್ ಬರ್ದಿಲ್ಲ ಒಟ್ಟಿಗೆ. ಓಕೆನಾ? ಸೊ ಮೆನಿ ಆರ್ ವೇಟಿಂಗ್, ಇನ್ನೊಂದು ಯಾವ್ದನ್ನು ಕೋವಿಡ್ ಬಂದ್ಬಿಡ್ಲಿ ಅಂತನಾ? ಬೇಡ. ಓಕೆನಾ? ಸೊ ಅಂತ ಹೆಲ್ತ್ ಪ್ರಾಜೆಕ್ಟ್, ಅಂತ ಟೈಮಲ್ಲಿ ವ್ಯಾಕ್ಸಿನ್ ಕಂಡುಹಿಡಿಬೇಕಪ್ಪ. ಆ ವ್ಯಾಕ್ಸಿನ್ ಕಂಡುಹಿಡಿಯೋದು ಒಂದು ಪ್ರಾಜೆಕ್ಟೇ ಅಲ್ವಾ? ಓಕೆನಾ? ಸೊ ಈ ತರದ ಪ್ರಾಜೆಕ್ಟ್ಗಳು, ಅಥವಾ ಎಜುಕೇಶನಲ್ ಪ್ರಾಜೆಕ್ಟ್ ಇರ್ಬೋದು. ಎಷ್ಟೊಂದು ಪ್ರಾಜೆಕ್ಟ್ಗಳು ಇರ್ತವೆ, ಎಜುಕೇಶನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳು. ಪ್ರಾಜೆಕ್ಟ್ ಇನ್ ದ ಸೆನ್ಸ್ ನಿಮ್ಗೆ ದೊಡ್ಡದಾಗೆ ಕಣ್ಣಿಗೆ ಪ್ರಾಜೆಕ್ಟ್ ಅಂತ ಕಾಣತಂತ ಅಲ್ಲ. ಈಗ ನಾನು DCET ಕೋಚಿಂಗ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ. ಸೊ ಫಾರ್ ಮೀ ಇಟ್ ಈಸ್ ಅ ಪ್ರಾಜೆಕ್ಟ್. ಓಕೆನಾ? ಸೊ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಹೌ ಎಫೆಕ್ಟಿವ್ಲಿ ಐ ಕ್ಯಾನ್ ಗಿವ್ ದ ಕೋಚಿಂಗ್. ಓಕೆನಾ? ನಾನು ಎಷ್ಟು ಚೆನ್ನಾಗಿ ನಿಮಗೆಲ್ಲ ಕೋಚಿಂಗ್ ಕೊಡ್ಬೋದು, ನಾನು ಎಷ್ಟು ಬೆಸ್ಟ್ ಆಗಿ ಕೊಡ್ಬೇಕು, ಓಕೆನಾ, ಅದನ್ನೇ ನಾನು ಟ್ರೈ ಮಾಡ್ತಾ ಇರ್ತೀನಿ ಆಲ್ವೇಸ್. ಓಕೆನಾ? ಸೊ ದಟ್ ಈಸ್ ವಾಟ್ ದ ಪ್ರಾಜೆಕ್ಟ್. ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಅ ಪ್ರಾಜೆಕ್ಟ್. ಓಕೆನಾ? ಅಂಡ್ ನಿಮ್ಗೆ ಎಷ್ಟೊಂದು ಪ್ರಾಜೆಕ್ಟ್ಗಳು ಬರ್ತವೆ ಗೌರ್ಮೆಂಟ್ ಅಲ್ಲಿ, ಎಜುಕೇಶನಲ್ ಪ್ರಾಜೆಕ್ಟ್ ಅಂತ. ಇವಾಗ ನಾನೇ ಕೂಡ ಒಂದು ಪ್ರಾಜೆಕ್ಟ್ ನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಈ PU ಮಕ್ಕಳಿಗೆಲ್ಲನ KCET ಮತ್ತೆ ನೀಟ್ ಕೋಚಿಂಗ್ ಕೊಡೋ ಇದರಲ್ಲಿ ನಾನು ಕೂಡ ಕ್ಲಾಸಸ್ ಮಾಡ್ತೀನಿ. ದಟ್ ಈಸ್ ಆಲ್ಸೋ ಎ ಪ್ರಾಜೆಕ್ಟ್. ಸೊ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಅದನ್ನ ಅಂಡರ್ಟೇಕನ್ ಮಾಡಿದೆ, ಅಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ. ದಟ್ ಈಸ್ ಆಲ್ಸೋ ಎ ಪ್ರಾಜೆಕ್ಟ್. ಆ ತರ ಪ್ರಾಜೆಕ್ಟ್ಗಳು. ಸೋಷಿಯಲ್ ಪ್ರಾಜೆಕ್ಟ್ಸ್ ಅಂತ. ಸೋಷಿಯಲ್ ಪ್ರಾಜೆಕ್ಟ್ಸ್ ಅಂತ ಅಂದ್ರೆ ಯೂಶುವಲಿ ಸಾರ್ವಜನಿಕವಾಗಿ ಇರುವಂತಹ ಪ್ರಾಜೆಕ್ಟ್, ಅಂದ್ರೆ ಸಾರ್ವಜನಿಕರ ಉದ್ದೇಶಕ್ಕೆ, ಸಾರ್ವಜನಿಕರ ಒಳಿತಿಗಾಗಿ ಇರುವಂತಹ ಪ್ರಾಜೆಕ್ಟ್ ಸೋಷಿಯಲ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ IT ಪ್ರಾಜೆಕ್ಟ್ಸ್ ಅಂತ. IT ಪ್ರಾಜೆಕ್ಟ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? IT ಕಂಪನೀಸ್ ಗಳೆಲ್ಲ ಏನೇನ್ ಮಾಡ್ತಾರೆ ಅವೆಲ್ಲ ಪ್ರಾಜೆಕ್ಟ್ಸ್ ಆಗಿರ್ತವೆ. ಡಿಫ್ರೆಂಟ್ ಕ್ಯಾಟಗರಿ ಆಫ್ ಪ್ರಾಜೆಕ್ಟ್ಸ್ ಗಳು ಇರ್ತವೆ. ಸೊ ಇದು ನಿಮಗೆ ಗೊತ್ತಿರ್ಬೇಕು. ಅಯ್ಯೋ ಫಸ್ಟ್ ಆಫ್ ಆಲ್ ಪರ್ಪೋಸ್ ಅಂತ ಬಂತಿಲ್ಲಿ. ಇದೆಲ್ಲ ಏನ್ ಅಷ್ಟೊಂದು ಹೆಂಗ್ ಕೇಳಲ್ಲ, ಬಟ್ ಸಮಥಿಂಗ್ ಯು ಶುಡ್ ನೋ. ಪರ್ಪೋಸ್ ಟು ಸ್ಟಾರ್ಟ್ ಎ ಪ್ರಾಜೆಕ್ಟ್ ಆರ್ ಎ ಬಿಗಿನ್ ಎ ಪ್ರಾಜೆಕ್ಟ್ ಅಂತ. ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಕಂತ ಅಂದ್ರೆ ಏನೇನ್ ಇರ್ಬೇಕಪ್ಪ? ಈಗ ನೀವು ಜನರಲ್ ಯೋಚನೆ ಮಾಡಿ, ಪಾಯಿಂಟ್ಸ್ ನ ಬಿಟ್ಬಿಡಿ ಇದನ್ನ. ಓಕೆನಾ? ಲಿವ್ ಇಟ್ ಆಫ್. ಓಕೆನಾ? ಅದೆಲ್ಲ ಏನ್ ಬೇಕಾಗಿಲ್ಲ. ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಅವಶ್ಯಕತೆ ಇರ್ಬೇಕಲ್ಲಿ. ಸುಮ್ನೆ ನೀನ್ ಏನೋ ಒಂದು ಮಾಡಕ್ ಆಗಲ್ಲ ಅಣ್ಣ. ಅವಶ್ಯಕತೆ ಇಲ್ಲ, ನೀಡೇ ಇಲ್ಲ ಅಂತಂದ್ರೆ ನೀನ್ ಪ್ರಾಜೆಕ್ಟ್ ನ ಮಾಡೋದೇ ಇಲ್ಲ. ನೀನೊಂದು ಪ್ರಾಜೆಕ್ಟ್ ನ ಕೈಗೆ ಎತ್ಕೊಂತಿದ್ಯಾ, ಮಾಡ್ತಿದ್ಯಾ ಅಂತ ಅಂದ್ರೆ ಅದರಿಂದ ಯೂಸ್ ಆಗ್ಬೇಕಲ್ವಾ? ಅದರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀಯಲ್ವಾ ನೀನು ಕೂಡ. ಓಕೆನಾ? ಅದಿರ್ಬೇಕು. ಅಂದ್ರೆ ಅವಶ್ಯಕತೆ ಇರ್ಬೇಕು ಅಂತ. ಯಾವ್ದಾದ್ರು ಅವಶ್ಯಕತೆ ಹೆಂಗೆಲ್ಲ ಇರುತ್ತೆ ಅದನ್ನ ನೋಡ್ತಾ ಹೋಗ್. ನೀಡ್ ಅಷ್ಟೇ. ವೈ ಟು ಸ್ಟಾರ್ಟ್ ಎ ಪ್ರಾಜೆಕ್ಟ್ ಅಂತ ಅಂದ್ರೆ ವಿ ನೀಡ್ ಇಟ್. ಓಕೆನಾ? ನಮ್ಗದ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದೀವಿ ಪ್ರಾಜೆಕ್ಟ್ ನ. ದಟ್ ಈಸ್ ವಾಟ್. ಓಕೆನಾ? ಏನೇನೆಲ್ಲ ಇರ್ಬೋದು ಅಂತ ಅಂದ್ರೆ ನೋಡಿ, ಈಗ ಒಂದು ಮಾರ್ಕೆಟ್ ನೀಡ್ ಇರುತ್ತೆ. ಸೊ ಕಾಂಪಿಟೇಷನ್ ಇಂದ ಮಾರ್ಕೆಟ್ ಇರುತ್ತೆ. ಓಕೆನಾ? ಯಾವ್ದೋ ಒಂದು ಪ್ರಾಡಕ್ಟ್ ಇರುತ್ತೆ. ಒಂದು ಪ್ರಾಡಕ್ಟ್, ಈಗ ಸುಮ್ನೆ ನಾನೇ ಮೊನ್ನೆ ಯಾವ್ದೋ ಒಂದು ಬೇಕರಿನಲ್ಲಿ ಹೋಗಿ ಬರೀ ಜ್ಯೂಸ್ ಕುಡಿತಿದ್ದೆ ಅಷ್ಟೇ. ಅಲ್ಲಿ ಕ್ಯಾಂಪ ಅಂತ ಒಂದು ಬಂದಿದೆ. ಇವು ರಿಲಯನ್ಸ್ ಇಂಡಸ್ಟ್ರಿ ಒಂದು ಸ್ವಲ್ಪ ಪ್ರಾಬ್ಲಮ್ ಅದು. ನನಗೆ ಗೊತ್ತಿಲ್ಲ. ಈ ಸ್ಪ್ರೈಟ್ ಎಲ್ಲ 15 ರೂಪಾಯಿ ಇತ್ತು. ಮತ್ತೆ ಇನ್ನೊಂದು ಅದು ನಾನು ವಾಟರ್ ತಗೊಂತಿದ್ದೆ ಇದಕ್ಕೆ ಹೋಗಿ. ಒಂದು ಬಾಟ್ಲ್ ಯಾವುದು ಸಿಗ್ನೇಚರ್ ಅನ್ಸುತ್ತೆ ಐ ಥಿಂಕ್, ಅದೇ ವಾಟರ್ ಮಾತ್ರ. ಓಕೆ, ಅದು 10 ರೂಪಾಯಿ. ಇಷ್ಟೇ ಚಿಕ್ಕದ ಬಾಟ್ಲ್ ಅದು. ಇನ್ನೊಂದು ಇವರು ಯಾವ್ದೋ ಒಂದು ಇಂಡಿಪೆಂಡೆನ್ಸ್ ಅಂತ ಇದೆ, ಇನ್ನೊಂದು ಬ್ರ್ಯಾಂಡ್. ರಿಲಯನ್ಸ್ ಅವ್ರು ಬಿಟ್ಬಿಟ್ಟಿದ್ದಾರೆ. ಕೇಳಿದಿರಾ, ನೋಡಿದಿರಾ, ತಗೊಂಡಿದ್ದೀರಾ? ಅದ್ರ ಸೈಜ್ ಹೆಂಗಿದೆ? ದೊಡ್ಡದಿದೆ. ಈ ಸಿಗ್ನೇಚರ್ ಗಿಂತ ದೊಡ್ಡದಿದೆ ಅದು. ರಿಲಯನ್ಸ್ ಅವರು ಎಷ್ಟು ಕಂಪೀಟ್ ಮಾಡ್ತಿದ್ದಾರೆ ಅಂತಂದ್ರೆ ನೀವು ನಂಬೋದಿಲ್ಲ. ತುಂಬಾ ಅಂಬಾನಿ ಇದಾನಲ್ಲಪ್ಪ ನಮ್ಮ ದೇವ್ರು. ಓಕೆನಾ? ಸೊ ತುಂಬಾ ಕಾಂಪಿಟೇಷನ್. ಅದನ್ನು 10 ರೂಪಾಯಿಗೆ ಬಿಟ್ಟಿದ್ದಾನೆ. ತುಂಬಾ ಅದಕ್ಕಿಂತ ಜಾಸ್ತಿನೇ ವಾಟರ್ ಇದೆ ಅದಕ್ಕೆ. 10 ರೂಪಾಯಿಗೆ ಬಿಟ್ಟಿದ್ದಾನೆ. ಅಂದ್ರೆ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ನಲ್ಲಿ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅವ್ರ ಒಂದು ಪ್ರಾಜೆಕ್ಟ್ ಅಂತ ಮಾಡ್ತಾರೆ. ಅವ್ರ ಪಾಲಿಗೆ ಅದೊಂದು ಪ್ರಾಜೆಕ್ಟ್. ಓಕೆನಾ? ಆತರ ಹೇಳ್ತಾ ಇರೋದು. ಅಂದ್ರೆ ಇನ್ನೊಬ್ರಿಗೆ ಕಂಪೀಟ್ ಮಾಡ್ಬೇಕು, ಅವ್ರಿಗಿಂತ ನಾನು ಬೆಸ್ಟ್ ಆಗಿ ಹೆಂಗ್ ಕೊಡ್ಬೇಕು ನಾನು. ಓಕೆನಾ? ಆ ತರ ಪ್ರಾಜೆಕ್ಟ್. ಅದನ್ನ ಮಾಡೋದಕ್ಕೋಸ್ಕರ ನೀನು ಒಂದು ಟೀಮ್ ನ ಸೆಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸೆಟ್ ಆಫ್ ರಿಸೋರ್ಸಸ್ ನ ಇಟ್ಬಿಟ್ಟು ಇದೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೈಗೆತ್ಕೊಂತೀಯ. ಓಕೆನಾ? ದಟ್ ಈಸ್ ಆಲ್ಸೋ ಎ ಪ್ರಾಜೆಕ್ಟ್. ಓಕೆನಾ? ಸೊ ಈ ತರನು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದಷ್ಟೇ.
ಓಕೆನಾ. ಮಾರ್ಕೆಟ್ ನೀಡ್ ಇರ್ಬೋದು ಅಥವಾ ಬಿಸ್ನೆಸ್ ನೀಡ್ ಇರ್ಬೋದು. ಬಿಸ್ನೆಸ್ ಅಂತಂದ್ರೆ ಯೂಶಲಿ ಬಿಸ್ನೆಸ್ ಪರ್ಪಸ್ಗೆ ಒಂದು ಪ್ರಾಜೆಕ್ಟ್. ಈಗ ನಿಮ್ಗೆ ಯಾವ್ದೋ ಒಂದು ಆಪಲ್ ನವರೇ ಅಂತ ಬಿಡ್ತಾರಪ್ಪ, ಓಕೆನಾ. ಅವ್ರು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ಗೋಸ್ಕರ ತಾನೇ ಒಂದು ಪ್ರಾಜೆಕ್ಟ್ ಮಾಡೋದು. ಈ ಆಪಲ್ ನವರು ಯಾವ್ದೋ ಒಂದು ಒಳ್ಳೆ ಫೀಚರ್ ಇರುವಂತ ಒಂದು ಫೋನ್ ಕಂಡು ಹಿಡಿದ್ರಪ್ಪ. ಏನಕ್ಕೆ ಮಾಡ್ತಾರೆ? ಫೋನ್ ಕಂಡು ಹಿಡಿದ್ಬಿಟ್ಟು ಅವ್ನ ಒಬ್ಬನೇ ಯೂಸ್ ಮಾಡ್ತಾನ? ಏನ್ ಮಾಡ್ತಾನೆ? ಅದನ್ನ ಬಿಸ್ನೆಸ್ಗೆ ತಾನೇ ಮಾಡೋದು ಅವನು. ಅದನ್ನ ಅವ್ನು ಸೇಲ್ ಮಾಡ್ತಾನೆ ನಿನಗೆ, ನಿನ್ನ ಹತ್ರ ದುಡ್ಡು ಕಿತ್ಕೋತಾನ ಅವನು. ಇಸಂಟ್ ಇಟ್? ಸೊ ಆ ಬಿಸ್ನೆಸ್ ನೀಡ್ಗೋಸ್ಕರನು ಒಂದು ಪ್ರಾಜೆಕ್ಟ್ ಆಗುತ್ತೆ. ಅಂದ್ರೆ ಒಂದು ಆಪಲ್ ಅಲ್ಲಿ ಒಂದು ಹೊಸ ಫೀಚರ್, ಹೊಸ ಫೋನ್ ನ ತಯಾರಿಸೋದು ಕೂಡ ಒಂದು ಪ್ರಾಜೆಕ್ಟ್, ಓಕೆನಾ. ಅದನ್ನ ಬಿಸ್ನೆಸ್ ನೀಡ್ಗೋಸ್ಕರ ಕೂಡ ಮಾಡ್ತಾರೆ, ಓಕೆನಾ. ಆರ್ಗನೈಸೇಷನಲ್ ನೀಡ್ ಅಂತ ಹೇಳ್ತೇನೆ. ಆರ್ಗನೈಸೇಷನಲ್ ನೀಡ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾನು ವಾಟ್ ಐ ಆಮ್ ಪ್ಲಾನಿಂಗ್ ಟು ಡೂ ಇಸ್ ಫ್ರಮ್ ನೆಕ್ಸ್ಟ್ ಇಯರ್ ಅನ್ವರ್ಡ್ಸ್. ಈಗ ನಾನು ನಿಮ್ಗೆ ಏನ್ ಅಭ್ಯಾಸ ಲರ್ನಿಂಗ್ ಅಂತ ಆಪ್ ಇದೆ, ಆಪ್ ಬಂದ್ಬಿಟ್ಟು ಇಟ್ ಇಸ್ ಅನ್ LMS ಪ್ಲಾಟ್ಫಾರ್ಮ್ ಇದು, ಓಕೆನಾ. ಇಟ್ ಈಸ್ ನಾಟ್ ಅವರ್ ಓನ್ ಪ್ಲಾಟ್ಫಾರ್ಮ್, ಓಕೆನಾ. ಸೊ ಅದು LMS ಅಂತ ಕರೀತಾರೆ, ಬಿಡಿ ಅದ್ರ ಬಗ್ಗೆ ಬೇಡ. ನನ್ಗೆ ಅಂದ್ಕೊಂಡಿದೀನಿ ನಂದೇ ಆದಂತಹ ಓನ್ ಬ್ರಾಂಡೆಡ್ ಒಂದು ಆಪ್ ನ, ತುಂಬಾ ಸಖತ್ ಫೀಚರ್ ಇರುವಂತ ಆಪ್ ನ ಬಿಲ್ಡ್ ಮಾಡಿಸ್ಬೇಕು ಅಂತ ಇದ್ದೀನಿ. ದಟ್ ಈಸ್ ಎ ಪ್ರಾಜೆಕ್ಟ್. ಒಂದು ಆರ್ಗನೈಸೇಷನ್ ಅಂತ ಏನಿದೆ, ನಮ್ದೊಂದು ಆರ್ಗನೈಸೇಷನ್, ನಮ್ಮ ಆರ್ಗನೈಸೇಷನ್ ನೀಡ್ ಇದೆ, ಓಕೆನಾ. ಆ ನೀಡ್ಗೋಸ್ಕರ ಒಂದು ಮಾಡೋದನ್ನ ನಾವು ಪ್ರಾಜೆಕ್ಟ್ ಅಂತ ಕರಿಬಹುದು, ಓಕೆನಾ. ಒಂದು ಆರ್ಗನೈಸೇಷನ್ ಏನೋ ಒಂದು ನೀಡ್ ಇರುತ್ತೆ, ಆ ನೀಡ್ ನ ನೀನು ಫುಲ್ಫಿಲ್ ಮಾಡಕ್ ಶುರು ಮಾಡಿದ್ರೆ ಒಂದು ಆಕ್ಟಿವಿಟಿನ, ಅದು ಒಂದು ಪ್ರಾಜೆಕ್ಟ್ ಆಗುತ್ತೆ, ಓಕೆ. ಅದನ್ನ ಹೇಳ್ತಾ ಇರೋದು. ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ, ಒಂದು ಯಾವ್ದೋ ಒಂದು ಟೆಕ್ನಾಲಜಿನ ಇಂಪ್ರೂವ್ ಮಾಡೋದಕ್ಕೋಸ್ಕರನು ಕೂಡ ಪ್ರಾಜೆಕ್ಟ್ ನ ಮಾಡಬಹುದು, ಕೈಗೆ ಎತ್ಕೋಬಹುದು. ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತಿದೀನಿ ಅಂತಂದ್ರೆ, ಪ್ರಾಜೆಕ್ಟ್ ನ ಯಾಕೆ ನೀನು ಮಾಡ್ತಿದ್ಯಾ ಅನ್ನೋದಕ್ಕೆ, ಯಾಕೆ ಇವೆಲ್ಲ ಅವಶ್ಯಕತೆಗಳು, ಇಷ್ಟು ರೀಸನ್ಸ್ಗೋಸ್ಕರ ನೀನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ಯಾ ಅಂತ. ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮಾಡಕ್ಕೋಸ್ಕರ ನೀನು ಪ್ರಾಜೆಕ್ಟ್ ಮಾಡಬಹುದು. ನಮ್ಮ ಆರ್ಗನೈಸೇಷನ್ ಏನೋ ಒಂದು ಬೇಕು ಅಂತ ಒಂದು ಯಾವ್ದೋ ಒಂದು ಕೆಲಸ ಮಾಡಕ್ ಹೋದ್ರೆ ಅದು ಪ್ರಾಜೆಕ್ಟ್ ಆಗ್ಬಹುದು. ದಟ್ ಈಸ್ ವಾಟ್. ಮತ್ತೆ ಕಸ್ಟಮರ್ ನೀಡ್ಸ್ ಅಂತ, ಒಂದು ಕಸ್ಟಮರ್ ಎಂಡ್ ರಿಸಲ್ಟ್ ಎಂಡ್ ಇರುತ್ತೆ, ಎಂಡ್ ಯೂಸರ್ಸ್ ಏನಿರ್ತಾರೆ, ಅವ್ರ ನೀಡ್ ಏನೋ ಇರುತ್ತೆ. ಅವ್ರ ನೀಡ್ಗೋಸ್ಕರ ನಾವೇನೋ ಒಂದು ಆಸ್ ಎ ಕಂಪನಿ ನಾವು ಒಂದು ಪ್ರಾಜೆಕ್ಟ್ ನ ಮಾಡಿ ಅವ್ರಿಗೆ ಏನೋ ಒಂದು ಒಳ್ಳೇದಾಗುವಂತಹ ಕೆಲಸ ಮಾಡ್ಬೋದು. ಆ ನೀಡ್ಗೋಸ್ಕರ ಆದ್ರೂ ನಾವು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೋದು. ಸೋಷಿಯಲ್ ನೀಡ್ಸ್ ಅಂತ, ಸೋಷಿಯಲ್ ನೀಡ್ಸ್ ಅಂತಂದ್ರೆ ಬಿಲ್ಡಿಂಗ್ ಹಾಸ್ಪಿಟಲ್, ಬಿಲ್ಡಿಂಗ್ಸ್ ಅಥವಾ ಹಾಸ್ಪಿಟಲ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಇವೆಲ್ಲ ಸೋಷಿಯಲ್ ನೀಡ್ಸ್. ಸೋಷಿಯಲ್ ನೀಡ್ಸ್ ಅಂತ ಅಂದ್ರೆ ಸಾರ್ವಜನಿಕ ಉದ್ದೇಶಕ್ಕೆ ನಾವು ಏನನ್ನ ಮಾಡ್ತೀವಿ ಅದನ್ನೆಲ್ಲ ಸೋಷಿಯಲ್ ನೀಡ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಸೋಷಿಯಲ್ ನೀಡ್ ಅಂದ್ರೆ ಹಾಸ್ಪಿಟಲ್ ಅಪ್ಪ, ಯಾವ್ದೋ ಒಂದು ಗೌರ್ಮೆಂಟ್ ಸ್ಕೂಲ್ ಅಪ್ಪ, ಇವೆಲ್ಲನ ಸೋಷಿಯಲ್ ನೀಡ್ ಅಂದ್ರೆ ಗೌರ್ಮೆಂಟ್ ಅವರು ಮಾಡುವಂಥದ್ದು, ಸೋಷಿಯಲ್ ಪರ್ಪಸ್ ಇರುವಂತದ್ದು, ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಯೂಸ್ ಆಗಂತ ಅವನ್ನೆಲ್ಲ ಪ್ರಾಜೆಕ್ಟ್ಸ್. ಅಂದ್ರೆ ಯಾಕೆ ನಾವು ಒಂದು ಪ್ರಾಜೆಕ್ಟ್ ನ ಮಾಡ್ತೀವಿ ಅದಕ್ಕೆ ಇಷ್ಟನ್ನೆಲ್ಲ ರೀಸನ್. ಸರ್ ಇಷ್ಟೇನಾ ಸರ್ ಇರೋದು? ಅಣ್ಣ ಸಾವಿರ. ಒಬ್ಬೊಬ್ರು ಕ್ರೇಜಿನೆಸ್ಗೆ ಪ್ರಾಜೆಕ್ಟ್ ಮಾಡ್ತಾರೆ, ಏನೋ ಒಂದು ಮಾಡ್ಬೇಕು ಅಂತ ಮಾಡ್ತಾರೆ. ಈ ತರ ಎಲ್ಲ ಸಾವಿರ ಇರ್ತಾರೆ, ಓಕೆ. ಇಷ್ಟೇ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಡಿ ಏನಕ್ಕೆ ಅಂತ ಅಷ್ಟೇ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಯಾರೋ ನೀರೇಟೋಗಿಲ್ಲ, ಟ್ರಿಪಲ್ ಕನ್ಸ್ಟ್ರೈಂಟ್ ಅಂತ ಬರುತ್ತೆ. ಒಂದು ಪ್ರಾಜೆಕ್ಟ್ ಅಂತ ಏನಿದೆ ಅಂತಮ್ಮ, ಒಂದು ಪ್ರಾಜೆಕ್ಟ್ಗೆ ಟ್ರಿಪಲ್ ಕನ್ಸ್ಟ್ರೈಂಟ್ ಅಂತ ಇರುತ್ತೆ. ಟ್ರಿಪಲ್ ಕನ್ಸ್ಟ್ರೈಂಟ್ ಆಫ್ ಎ ಪ್ರಾಜೆಕ್ಟ್ ಅಂತ ನೋಡು, ಒಂದನ್ನ ಅರ್ಥ ಮಾಡ್ಕೋ. ಟ್ರಿಪಲ್ ಕನ್ಸ್ಟ್ರೈಂಟ್ ಆಫ್ ಎ ಪ್ರಾಜೆಕ್ಟ್ ಅಂತಂದ್ರೆ ಬೇಸಿಕಲಿ ಇಲ್ಲೊಂದು ಡಯಾಗ್ರಾಮ್ ಕಾಣ್ತಾ ಇದೆ, ಟ್ರಯಾಂಗಲ್ ಕಾಣ್ತಾ ಇದೆಯಾ ನಿಮ್ಗೆ? ನೋಡಿ, ಈ ಟ್ರಯಾಂಗಲ್ ಏನ್ ಹೇಳ್ತಿದೆ ಅಂತ ಅಂದ್ರೆ, ಈ ಮಿಡಲ್ ಅಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ? ಕ್ವಾಲಿಟಿ ಕಾಣ್ತಾ ಇದೆ, ಹೌದಾ? ಈ ಮೂರು ಸೈಡ್ಗಳು, ಒಂದು ಟೈಮ್ ಕಾಣ್ತಾ ಇದೆ, ಇನ್ನೊಂದು ಕಾಸ್ಟ್ ಕಾಣ್ತಾ ಇದೆ, ಇನ್ನೊಂದು ಸ್ಕೋಪ್ ಕಾಣ್ತಾ ಇದೆ, ಓಕೆ. ನೋಡಿ, ಆ ಮೂರಕ್ಕೂ ಮೀನಿಂಗ್ ಹೇಳ್ಬಿಡ್ತೀನಿ. ಕ್ವಾಲಿಟಿ ಮೀನಿಂಗ್ ಗೊತ್ತು ನಿಮ್ಗೆ, ಟೈಮ್ ಅಂದ್ರೆ ಗೊತ್ತು, ಅಂದ್ರೆ ಟೈಮ್ ಅಂದ್ರೆ ನಾನು ಎಷ್ಟು ಟೈಮ್ ತಗೊಂತೀನಿ ಒಂದು ಪ್ರಾಜೆಕ್ಟ್ಗೆ ಅಂತ. ಕಾಸ್ಟ್ ಅಂದ್ರೆ ಗೊತ್ತು, ಇಟ್ ಇಸ್ ನಥಿಂಗ್ ಬಟ್ ದ ಬಡ್ಜೆಟ್. ಅಂಡ್ ಸ್ಕೋಪ್ ಅಂದ್ರೆ ಗೊತ್ತಿಲ್ಲ. ಸ್ಕೋಪ್ ಅಂದ್ರೆ ಏನ್ ಗೊತ್ತಾ? ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ವ್ಯಾಪ್ತಿ ಅಂತ. ನನ್ನ ಪ್ರಾಜೆಕ್ಟ್ ನಲ್ಲಿ ನಾನು ಯಾವ್ದೋ ಒಂದು ಪ್ರಾಜೆಕ್ಟ್ ನಾನು ತಗೊಂಡಿದ್ದೀನಿ, ನಾನು ಆ ಪ್ರಾಜೆಕ್ಟ್ ನಲ್ಲಿ ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೋಬೇಕು, ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೋಬಾರ್ದು ಅಂತ ಹೇಳದ್ನ, ಅಂದ್ರೆ ಒಂದು ಬೌಂಡರಿ ಸೆಟ್ ಮಾಡೋದ್ನ ನಾವು ಸ್ಕೋಪ್ ಅಂತ ಕರಿತೀವಿ, ಅದಲ್ವಾ? ನನ್ನ ಪ್ರಾಜೆಕ್ಟ್ ಅಪ್ಪ, ನಾನೊಂದು ಪ್ರಾಜೆಕ್ಟ್, ನಾನು ಯಾರನ್ನ ಇನ್ವಾಲ್ವ್ ಮಾಡ್ಕೋಬೇಕು, ನನಗೆ ಇಷ್ಟು ಮೇಸ್ತ್ರಿ ಬೇಕು, ಇವನ್ ಬೇಕು, ಆ ಮೆಟೀರಿಯಲ್ ಬೇಕು, ಇನ್ಫ್ಯಾಕ್ಟ್ ಜನಗಳೇ ಅಂತ ಅಲ್ಲ, ನಿನ್ ಬೌಂಡ್ರಿ ಎಲ್ಲೆಲ್ಲಿದೆ ಅಂತ, ಓಕೆನಾ? ಏನೇನೆಲ್ಲ ಇನ್ವಾಲ್ವ್ ಮಾಡ್ಕೊಂತೀಯ, ವಾಟ್ ಈಸ್ ಇನ್ಕ್ಲೂಡೆಡ್ ಅಂಡ್ ವಾಟ್ ಈಸ್ ಎಕ್ಸ್ಕ್ಲೂಡೆಡ್ ಇನ್ ಎ ಪ್ರಾಜೆಕ್ಟ್, ಇಟ್ ಈಸ್ ಜನರಲಿ ಕಾಲ್ಡ್ ಆಸ್ ಸ್ಕೋಪ್, ಓಕೆನಾ? ವ್ಯಾಪ್ತಿ ಅಂತ ಕರೀತಾರೆ. ಈಗ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ಕ್ವಾಲಿಟಿ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇರೋದು ಈ ಮೂರು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಆಗಿದ್ಯೋ ಇಲ್ಲೋ?
ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಕ್ವಾಲಿಟಿ ಅನ್ನೋದು. ಆ ಮೂರಲ್ಲಿ ನೀನ್ ಯಾವ್ದನ್ನ ಒಂದನ್ನ ಅಳ್ಳಾಡ್ಸಿದ್ರು ಕೂಡ ಕ್ವಾಲಿಟಿ ಅಳ್ಳಾಡುತ್ತೆ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಈ ಟ್ರಿಪಲ್ ಕನ್ಸ್ಟ್ರೈಂಟ್ ಮೇಲೆ, ಕನ್ಸ್ಟ್ರೈಂಟ್ ಅಂದ್ರೆ ಯೂಶಲಿ ಕಂಡೀಷನ್ ಅಂತ, ಅವೆಲ್ಲ ಕಂಡೀಷನ್. ಓಕೆನಾ? ಸೊ ಯಾವ್ದನ್ನ ಶೇಕ್ ಮಾಡಿದ್ರು ಕೂಡ ಈ ಕ್ವಾಲಿಟಿ ಅಳ್ಳಾಡುತ್ತೆ, ಕ್ವಾಲಿಟಿ ಶೇಕ್ ಆಗುತ್ತೆ, ಕ್ವಾಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಓಕೆನಾ? ಈಗ ಟೈಮ್ ಅಪ್ಪ, ಯೋಚನೆ ಮಾಡಪ್ಪ, 10 ದಿವಸಕ್ಕೆ ಮುಗಿಸ್ಬೇಕು ಅಂತ ಒಂದು ಪ್ರಾಜೆಕ್ಟ್ ನ ಅಂದ್ಕೊಂಡಿರ್ತೀಯ. ಯಾವ ಹೊಟ್ಟೆ ಹೊರದ ಪ್ರಾಜೆಕ್ಟ್ ಇಸ್ ಓಕೆ. ಈಗ ಯಾವ್ದೋ ಅಂತ ಅಂದ್ಕೊಳಪ್ಪ, ಈಗ ಮನೆ ಕಟ್ಟೋದು ಈಗ ಆಯ್ತು 3 ತಿಂಗಳಿಗೆ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತೀಯ. ಆಯ್ತು, ನೀನ್ ಅದನ್ನ ಒಂದೇ ತಿಂಗಳಿಗೆ ಮುಗಿಸ್ತೆ ಅಂತ ಇಟ್ಕೋ, ಕ್ವಾಲಿಟಿ ಹಂಗೆ ಇರುತ್ತಾ? ಯೋಚನೆ ಮಾಡು, ಯೋಚನೆ ಮಾಡಪ್ಪ. 3 ತಿಂಗಳಿಗೆ ಮನೆ ಮುಗಿಸ್ಬೇಕು ಅಂತ ನೀನು ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ಯಾ ಅಂತ ಇಟ್ಕೋ. ಸಪೋಸ್ ಯಾವ್ದೋ ಒಂದು ಕಂಪನಿಗೆ ಇರ್ಬೇಕಂತ 3 ತಿಂಗಳಿಗೆ ನನ್ಗೆ ಈ ತರ ಒಂದು ಡಿಸೈರ್ಡ್ ಮನೆ ಬೇಕಪ್ಪ ಅಂತ ನೀನ್ ಹೇಳಿದ್ಯಾ. ಈಗ ಅವನು ಅದನ್ನ ಒಂದೇ ತಿಂಗಳಿಗೆ ಮುಗಿಸ್ತಾ ಅಂತ ಅಂದ್ರೆ ಸೇಮ್ ಕ್ವಾಲಿಟಿ ಇರುತ್ತಾ, ಕ್ವಾಲಿಟಿ ಕಡಿಮೆ ಆಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಯಾರು ಮಾತಾಡ್ತಾ ಇಲ್ಲ, ಕೇಳಿಸ್ತಾ ಇದೆಯಾ? ಕ್ವಾಲಿಟಿ ಯೂಶುವಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಒಂದು ಆಕ್ಟಿವಿಟಿ, ಒಂದು ಪ್ರಾಜೆಕ್ಟ್ಗೆ ಒಂದು ಸ್ಪೆಸಿಫಿಕ್ ಟೈಮ್ ಫ್ರೇಮ್ ನ ಫಿಕ್ಸ್ ಮಾಡಿರ್ತೀಯ. ನೀನು ಯೋಚನೆ ಮಾಡು, ಒಂದು ಮನೆ ಕಟ್ಟಬೇಕು ಎಷ್ಟೋ ಫ್ಲೋರ್ದು ಅಂತ ಅಂದ್ರೆ ಅದಕ್ಕೆ ಮನೆ ಗೋಡೆಗಳಿಗೆಲ್ಲ ಕ್ಯೂರಿಂಗ್ ಆಗ್ಬೇಕಲ್ಲೇನಪ್ಪ. ರಾತ್ರಿ ಒಂದೇ ದಿವಸಕ್ಕೆ ಮನೆ ಕಟ್ಟಕ್ಕಾಗುತ್ತೆ 4 ಫ್ಲೋರು. ಚೀನಾದಲ್ಲಿ ಕಟ್ತಾರೆ ಬಿಡು, ಅದ್ ಬೇರೆ ವಿಷಯ. ಅವರೆಲ್ಲ ಬರೀ ಮೆಟಲ್ ಅದು ಇದು ಹಾಕ್ಬಿಟ್ಟು ಬ್ಲಾಕ್ಗಳನ್ನ ಹಾಕ್ಬಿಟ್ಟು ಕಟ್ಕೊಂಡು ಹೋಗ್ತಾರೆ. ಆ ತರ ಅಲ್ಲ, ನಾನು ಇಂಡಿಯನ್ ಮನೆಗಳ ಬಗ್ಗೆ ಹೇಳ್ತಾ ಇರೋದು. ಓಕೆ, ವಿ ಆರ್ ಆಲ್ ಇಂಡಿಯನ್ಸ್. ಇಂಡಿಯಾದ ಬಗ್ಗೆ ಮಾತ್ರ ಮಾತಾಡ್ಬೇಕು. ಓಕೆ, ಇಂಡಿಯನ್ ಮನೆಗಳು ನಾವು ಕ್ಯೂರಿಂಗ್ ಮಾಡ್ಬೇಕು, ದಿನಾ ಪೈಪ್ ಇಟ್ಕೊಂಡು ನೀರ್ ಹಾಕ್ಬೇಕು. ಯಾರಾದ್ರೂ ಹಾಕಿದೀರಾ? ಹಾ, ಅಂದ್ರೆ ಅದಾಗ್ಬೇಕಲ್ವಾ, ಅದಕ್ಕೆ ಟೈಮ್ ಬೇಕಲ್ವಾ. ನೀನು ಕ್ಯೂರಿಂಗ್ ಚೆನ್ನಾಗಾದ್ರೆ ಚೆನ್ನಾಗ್ ಬಾಳ್ಕೆ ಬರುತ್ತಲ್ವಾ ಬಿಲ್ಡಿಂಗು. ಈಗ ಅದನ್ನ ನೀನು ಒಂದೇ ತಿಂಗಳಿಗೆಲ್ಲ ಮುಗಿಸ್ಬಿಟ್ಟೆ ಅಂತ ಅಂದ್ರೆ ಅಲ್ಲಿಗೆ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಡೌನ್ ಆಗುತ್ತೆ. ಅಂದ್ರೆ ನೀನ್ ಏನ್ ಮಾಡ್ದೆ, ಇಲ್ಲಿ ಟೈಮ್ ನ ಕಡಿಮೆ ಮಾಡ್ದೆ. ಟೈಮ್ ನ ಕಡಿಮೆ ಮಾಡಿದ್ಕೆ ಕ್ವಾಲಿಟಿ ಕಡಿಮೆ ಆಯ್ತು. ಅಂದ್ರೆ ಅವ್ ಹೆಂಗ್ ಡಿಪೆಂಡೆಂಟ್ ನೋಡ್ತಾ ಹೋಗು, ಡೈರೆಕ್ಟ್ಲಿ ಡಿಪೆಂಡೆಂಟ್. ಟೈಮ್ ಕಡಿಮೆ ಆದ್ರೆ ಕ್ವಾಲಿಟಿನೂ ಕೂಡ ಕಡಿಮೆ ಆಗುತ್ತೆ. ಈ ಸ್ಕೋಪ್ ಅಂತ ಬರುತ್ತಪ್ಪ, ಈ ಕಾಸ್ಟ್ ಬರುತ್ತಪ್ಪ. ಕಾಸ್ಟ್ ನೀನ್ ಅಂದ್ಕೊಂಡಿರ್ತೀಯ 1 ಕೋಟಿ ಬಡ್ಜೆಟ್ ಅಲ್ಲಿ ಒಂದ್ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀಯ. ಅಣ್ಣ ಈಗ ಯೋಚನೆ ಮಾಡು, ನೀನ್ ಬರೀ 1 ಕೋಟಿ ಖರ್ಚು ಮಾಡುವಂತ ಮನೆಗೆ ಬರೀ ನೀನ್ 50 ಲಕ್ಷ ಖರ್ಚು ಮಾಡಿ ಮನೆ ಕಟ್ತೀಯ ಅದೇ ಬಿಲ್ಡಿಂಗ್ಗೆ ಅಂತ ಅಂದ್ರೆ ಏನಾಗುತ್ತಲ್ಲ ಕ್ವಾಲಿಟಿ. ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿನ್ಗೆ 50 ರೂಪಾಯಿ ಐಟಮು ಇದೆ, 20 ರೂಪಾಯಿ ಐಟಮು ಇದೆ, ಸೇಮ್ ಐಟಮ್. ಈಗ ಆಪಲ್ ಐಫೋನ್ ಇದೆ, ನನ್ನ ಹತ್ರನೂ ಐಫೋನ್ ಇದೆ. ಓಕೆ, ಐಫೋನ್ ರೇಟ್ ಎಷ್ಟು ಗೊತ್ತಾ? ಅದೇ ಫೀಚರ್, ಆಪಲ್ ಇರೋ ಎಲ್ಲಾ ಫೀಚರು ಬೇರೆ ಫೋನ್ ಅಲ್ಲಿ ಇರ್ತವೆ, ಇರಲ್ಲ ಅಂತ ಅಲ್ಲ. ಬಟ್ ರೇಟ್ ಎಷ್ಟು? ನೀನ್ ಯಾವ್ದು ಹಾಕೊಂಡ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ಆಪಲ್ ಹಾಕಿದ್ರೆ ನಿಮ್ಗೆ ಸೆಕ್ಯೂರಿಟಿ ಇರುತ್ತೆ, ಸೇಫ್ ಇರುತ್ತೆ, ಅದು ಇದೆಲ್ಲ. ನಮ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ, ನನ್ಗೆ ಅಷ್ಟೊಂದು ನಾಟ್ ದಟ್ ಮಚ್ ಆಫ್ ಟೆಕ್ನಿಕಲ್ ಇದು. ಬಟ್ ಹೇಳಿದ್ದು ನಿಮ್ಗೆ. ಓಕೆನಾ? ಅಂದ್ರೆ ಅವನು 50 ಲಕ್ಷಕ್ಕೆ ಅದೇ ಸೇಮ್ ಮನೆ ಕಟ್ಟಬೇಕು ಅಂದ್ರೆ ಏನ್ ಮಾಡ್ತಾನೆ ಅವನು? ಲೋ ಕ್ವಾಲಿಟಿ ಇರುವಂತವನ್ನ ಅವನು ಅದಕ್ಕೆ ಹಾಕ್ತಾನೆ. ಅಲ್ಲಿ ಕ್ವಾಲಿಟಿ ಹಾಳಾಗುತ್ತೆ. ಅಂದ್ರೆ ಕಾಸ್ಟ್ ಮೇಲೂ ಡಿಪೆಂಡ್ ಆಯ್ತಾನೆ ಕ್ವಾಲಿಟಿ. ಆಲ್ಸೋ ದ ಸ್ಕೋಪ್. ಸ್ಕೋಪ್ ಅಂತಂದ್ರೆ ಏನು? ನೀನ್ ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೊಂತೀಯ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂತೀಯ ಅಂತ ಇಟ್ಕೋ. ಅಥವಾ ಸ್ಕೋಪ್ ನ ಪರ್ಫಾರ್ಮೆನ್ಸ್ ಅಂತಾನು ಕೂಡ ಕರೀತಾರೆ. ಅಂದ್ರೆ ಈಗ ರಿಸೋರ್ಸಸ್ ನ ನೀನ್ ಚೆನ್ನಾಗಿರೋ ಎಂಪ್ಲಾಯೀಸ್ ಗಳನ್ನ ಅಥವಾ ರಿಸೋರ್ಸಸ್ ನ ಇಟ್ಕೊಂಡು, ಲೇಬರ್ಸ್ ನ ಇಟ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತಲ್ವಾ. ಯಾರೋ ಸುಮ್ನೆ ಕಟಚಾರಕ್ ಬಂದು ಸುಮ್ನೆ ಹಿಂಗೆ ಟೀ 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 ಅಂತ ಹಿಂಗೆ ಮೆತ್ತೋಗನ್ನ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಬಿಲ್ಡಿಂಗು? ನೀನ್ ಎಷ್ಟೇ ಬಡ್ಜೆಟ್ ಇನ್ವೆಸ್ಟ್ ಮಾಡಿರು, ಎಷ್ಟೇ ಟೈಮ್ ನ ಕೊಡು, ಬಟ್ ನೀನ್ ಒಳ್ಳೆಯವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಮಾಡುತ್ತಿಲ್ಲ ಅಂದ್ರೆ ಏನಾಗುತ್ತೆ? ಪ್ರಾಜೆಕ್ಟ್ ಹೊರಟೋಗುತ್ತೆ. ಓಕೆನಾ? ಹಂಗಾಗಿ ಈ 3 ಫ್ಯಾಕ್ಟರ್ಸ್ ಕ್ವಾಲಿಟಿನ ಅಫೆಕ್ಟ್ ಮಾಡ್ತವೆ ಅಂತ ಹೇಳ್ತಾರೆ. ಸೊ ಕ್ಲಾರಿಟಿ ಸಿಗ್ತಾ ನಾನು ಏನ್ ಹೇಳ್ತಿದ್ದೀನಿ ಅಂತ. ಅಂಡ್ ಸೊ ಅದನ್ನ ಹೇಳ್ತಾ ಇರೋದು ನಾನು ಏನೇನು ಅಲ್ಲ ಹೇಳಿದೆ, ಇಲ್ಲಲ್ಲೇ ಇದೆ. ಓಕೆ, ದ ಟ್ರಿಪಲ್ ಕನ್ಸ್ಟ್ರೈಂಟ್ ಇಸ್ ಆಲ್ಸೋ ನೋನ್ ಆಸ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟ್ರಯಾಂಗಲ್ ಅಂತ ಕರೀತಾರೆ, ಅಥವಾ ಅದನ್ನು ಐರನ್ ಟ್ರಯಾಂಗಲ್ ಅಂತ ಕರೀತಾರೆ. ಇಟ್ಸ್ ಅ ಮಾಡೆಲ್ ಬೇಸಿಕಲಿ describes the 3 main constraint in a project. 3 main constraint ಯಾವ ಅಂತ ಕೇಳ್ಬೋದು ಅವನು. ಯಾವ್ಯಾವ? ಟೈಮು, ಸ್ಕೋಪು, ಕಾಸ್ಟು. ಈ 3 ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಅವನ್ ಕನ್ಸ್ಟ್ರೈಂಟ್ ಅಂತ ಕರೀತಾರೆ. ಮತ್ತೆ ಇದೇನ್ ಹೇಳ್ತಿದೆ ಅಂತಂದ್ರೆ ದ ಟ್ರಿಪಲ್ ಕನ್ಸ್ಟ್ರೈಂಟ್ ಥಿಯರಿ ಸ್ಟೇಟ್ ದಟ್ ಎನಿ ಚೇಂಜ್ ಟು ಒನ್ ಆಫ್ ದಿ ಕನ್ಸ್ಟ್ರೈಂಟ್ಸ್ ವಿಲ್ ಅಫೆಕ್ಟ್ ದ ಅದರ್ ಟು. ಇಲ್ಲಿ ನೀನ್ ಯಾವ್ದಾನ ಒಂದು ಕನ್ಸ್ಟ್ರೈಂಟ್ ನ ಚೇಂಜ್ ಮಾಡಿದ್ರೆ ಅದು ಇನ್ನೆರಡನ್ನ ಅಫೆಕ್ಟ್ ಮಾಡ್ಬಿಡುತ್ತೆ. ಓಕೆನಾ? ಅಂಡ್ ಆಲ್ಸೋ ಅಫೆಕ್ಟ್ ದಿ ಕ್ವಾಲಿಟಿ. ಓಕೆನಾ? ಈ 3 ಕ್ವಾಲಿಟಿನ ಅಫೆಕ್ಟ್ ಮಾಡ್ತವೆ ಅಂದ್ರೆ ನೀನ್ ಯಾವ್ದೋ ಒಂದೊಂದು ಚೇಂಜ್ ಮಾಡಿದೆ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ ಇನ್ನೆರಡು ಚೇಂಜ್ ಆಗ್ತವೆ ಅಂತ ಹೇಳುತ್ತೆ.
ಅರ್ಥ ಆಗ್ತಿದೆಯಲ್ಲ? ಟ್ರಿಪಲ್ ಕನ್ಸ್ಟ್ರೈಂಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಕನ್ಸ್ಟ್ರೈಂಟ್ ನ ನೀನು ವೇರಿ ಮಾಡಿದ್ರೆ ರಿಮೈನಿಂಗ್ 2 ಕನ್ಸ್ಟ್ರೈಂಟ್ ಅದು ಅಫೆಕ್ಟ್ ಆಗುತ್ತೆ. ಓಕೆನಾ? ಸಾಹೇಬ್ ಗೌಡ ಇಪ್ಪರಿಗೆ ನೀನ್ ಮ್ಯೂಟ್ ಮಾಡ, ನಿನ್ನೇನ ಇದು ಕೇಳ್ತಾ ಇದ್ ಮ್ಯೂಸಿಕ್. ಸೊ ಅರ್ಥದಲ್ವಾ? ಸೊ ದ ಪ್ರಾಜೆಕ್ಟ್ ಅರ್ಥತೇನ್ರ ಇದು ಹೇಳ್ತಿರೋದು? ಒಂದೇನಾದ್ರೂ ಚೇಂಜ್ ಮಾಡಿದ್ರೆ ಇನ್ನ ಎರಡನ್ನ ಅಫೆಕ್ಟ್ ಮಾಡುತ್ತೆ. ಸಪೋಸ್ ಇಫ್ ಯು ವೇರಿ ಟೈಮ್, ಓಕೆನಾ, ಈಗ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀಯಪ್ಪ, ಓಕೆನಾ, ಯಾವ್ದೋ ಒಂದು ರೋಡ್ ಮಾಡ್ತಾ ಇರ್ತೀಯ ಅಂತ ಅಂದ್ಕೊಳಪ್ಪ. ನಿನ್ನ ಹತ್ರ 10 ಜನ ಇದ್ದಾರೆ, ಓಕೆ, 2 ಕಿಲೋಮೀಟರ್ ರೋಡ್ ಮಾಡ್ಬೇಕಂತ 10 ಜನ ಇಟ್ಕೊಂಡು ಆಯ್ತಪ್ಪ, 1 ತಿಂಗಳಿಗೆ ರೋಡ್ ಮಾಡ್ಬೇಕು. ಓಕೆ, ಈಗ ಅರ್ಥ ಮಾಡ್ಕೋ, ನಾನು ಟೈಮ್ ನ ವೇರಿ ಮಾಡ್ಬೇಕು ಅಂತ ಇಟ್ಕೋ. ಟೈಮ್ ನ ವೇರಿ ಮಾಡ್ಬೇಕು ಅಂದ್ರೆ ನನಗೆ 1 ತಿಂಗಳಿಗೆ ಬೇಡ, 10 ದಿವಸಕ್ಕೆ ರೋಡ್ ರೆಡಿ ಆಗ್ಬೇಕು. ನಮ್ ರೋಡ್ 10 ದಿವಸಕ್ಕೆ ಹಾಕ್ಬೇಕು. ಲೈ ಎಲೆಕ್ಷನ್ ಹತ್ರ ಬರ್ತಾ ಐತೆ, ಒಂದೊಂದ್ ದಿವಸಕ್ಕೆ ಬೆಳಿಗ್ಗೆ ನೀವು ಮನೆಗೆ ಬಂದಿರ್ತೀರಾ, ರಾತ್ರಿ ಎದ್ದು ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ರೋಡ್ ಆಗಿರುತ್ತೆ ನಿಮ್ ಮನೆ ಮುಂದೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇದಾಗೋದು. ಓಕೆ, ಗೊತ್ತಿರ್ಲಿ, ವಿ ಆರ್ ಆಲ್ ಇಂಡಿಯನ್ಸ್, ಇವೆಲ್ಲ ನಮ್ಗೆ ಗೊತ್ತಿರ್ತವೆ. ಗೊತ್ತಿಲ್ಲ, ನೀವು ಅಬ್ಸರ್ವ್ ಮಾಡಿಲ್ವ ಇವೆಲ್ಲ? ನಿಮ್ ಊರುಗಳಲ್ಲಿ ಆಗಿಲ್ವ ರೋಡ್ಗಳು? ಆಗಿರ್ತವೆ, ನೋಡ್ಕೋಬೇಕಷ್ಟೇ. ಓಕೆ, ಅಂದ್ರೆ ಅದನ್ನ ಹೇಳೋದು, ಟೈಮ್ ನ ನೀನು ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದೇ ಪ್ರಾಜೆಕ್ಟ್ ಅಂತೂ ಮುಗಿಬೇಕು, ಬಟ್ ಟೈಮ್ ಕಡಿಮೆ ಇರ್ಬೇಕು. ಅವಾಗ ಡೆಫಿನೆಟ್ಲಿ ಸ್ಕೋಪ್ ವಿಲ್ ಚೇಂಜ್ ಅಲ್ವಾ? ಜನಗಳನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೋಬೇಕಾನೆ, ಜನಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಅಂಡ್ ಆಲ್ಸೋ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತಲ್ವಾ? ಜನಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು, ಜಾಸ್ತಿ ಕಾಸ್ಟ್ ಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್, ಅಂದ್ರೆ ಟೈಮ್ ಚೇಂಜ್ ಮಾಡಿದ್ರೆ ಇವೆರಡು ಚೇಂಜ್ ಆಗ್ತವೆ, ಕಾಸ್ಟ್ ಚೇಂಜ್ ಮಾಡಿದ್ರೆ ಇವೆರಡು ಚೇಂಜ್ ಆಗ್ತವೆ. ಆತರ ಅಂದ್ರೆ ಒಂದನ್ನ ವೇರಿ ಮಾಡಿದ್ರೆ ಇನ್ನ ರಿಮೈನಿಂಗ್ 2 ಚೇಂಜ್ ಆಗುತ್ತೆ ಅಂತ ಹೇಳ್ತಿದಾರೆ ಅಷ್ಟೇ. ಇದನ್ನ ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್ ಅಂತ ಕರೀತಾರೆ. ಅಂದ್ರೆ ಇದನ್ನೆಲ್ಲ ಯಾರು ಹ್ಯಾಂಡಲ್ ಮಾಡ್ಬೇಕಪ್ಪ ಅಂದ್ರೆ ನಮ್ ಹೀರೋ ಇರ್ತಾನಲ್ಲ, ದ ಹೀರೋ ಆಫ್ ದಿ ಪಿಕ್ಚರ್, ಹೀರೋ ಆಫ್ ದಿ ಸಬ್ಜೆಕ್ಟ್ ಯಾರು? ಪ್ರಾಜೆಕ್ಟ್ ಮ್ಯಾನೇಜರ್. ಅವನೇನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಬೇಕು ಇದನ್ನೆಲ್ಲ. ಬ್ಯಾಲೆನ್ಸ್ ದೀಸ್ ಕನ್ಸ್ಟ್ರೈಂಟ್ ಟು ಕೀಪ್ ದೇರ್ ಪ್ರಾಜೆಕ್ಟ್ ಆನ್ ಬಡ್ಜೆಟ್, ಆನ್ ಟೈಮ್, ವೈಲ್ ಮೀಟಿಂಗ್ ದ ಪ್ರಾಜೆಕ್ಟ್ ಸ್ಕೋಪ್. ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಏನ್ ಗೊತ್ತಾ? ಇವನ್ನೆಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕು. ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಂತ ಅಂದ್ರೆ ಏನ್ ಗೊತ್ತಾ? ಆಕ್ಚುಲಿ ಒಂದು ಪ್ರಾಜೆಕ್ಟ್ ಅಂತ ಅಂದ್ರೆ ನಾವು ಬಿಫೋರ್ ದಿ ಬಿಗಿನಿಂಗ್, ಐ ಮೀನ್ ಸ್ಟಾರ್ಟ್ ದ ಪ್ರಾಜೆಕ್ಟ್, ನಾವು ಮೊದಲೇ ಪ್ಲಾನ್ ಹಾಕೊಂತೀವಿ. ಪ್ಲಾನಿಂಗ್ ಫೇಸ್ ಅಲ್ಲಿ ಹೇಳ್ತೀನಿ ಮುಂದೆ. ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇಷ್ಟು ಬಜೆಟ್ ಅಲ್ಲಿ, ಇಷ್ಟು ದಿನದಲ್ಲಿ, ಓಕೆನಾ, ಇಂಥ ಸ್ಕೋಪ್, ಇಂಥ ಆಬ್ಜೆಕ್ಟಿವ್ ಎಲ್ಲ ಡಿಸೈಡ್ ಮಾಡಿರ್ತೀವಿ. ಅವನು ಏನ್ ಅಂದ್ಕೊಂತಾನೋ ಹಂಗೇನೆ ಆದ್ರೆ, ಟಿಲ್ ಎಂಡ್ ಆಫ್ ದಿ ಪ್ರಾಜೆಕ್ಟ್ ವರ್ಗು ಅವ್ನು ಏನ್ ಅಂದ್ಕೊಂತಾನೋ ಹಂಗೆ ಆದ್ರೆ ಪ್ರಾಜೆಕ್ಟ್ ಈಸ್ ಸಕ್ಸಸ್ಫುಲ್ ಅಂತ, 100% ಸಕ್ಸಸ್ಫುಲ್ ಅಂತ. ಹಂಗ ಆಗಲ್ಲ ಯೂಶಲಿ ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ ಗಳಲ್ಲಿ. ಸ್ವಲ್ಪ ಚೇಂಜ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಬಡ್ಜೆಟ್ ವೇರಿ ಆಗುತ್ತೆ. ನೀನು ಒಂದ್ ಕೋಟಿ ಅಂತ ಅಂದ್ಬಿಡುತ್ತೆ, ಆದ್ರೆ 1 ಕೋಟಿ 10 ಲಕ್ಷ ಆಗ್ಬೋದು, ಅಥವಾ 90,000ಗೆ ಮುಗಿಬಹುದು. ಈ ತರ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್. ಓಕೆ, ಹಂಗಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಯಾರು? ಪ್ರಾಜೆಕ್ಟ್ ಮ್ಯಾನೇಜರ್. ಓಕೆನಾ? ಸೊ ಇದು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದ್ರ ಬಗ್ಗೆ ಇಷ್ಟು ತಿಳ್ಕೊಳ್ಳಿ ಸಾಕು. ಅಂಡ್ ವೆರಿ ಇಂಪಾರ್ಟೆಂಟ್, 2 ವರ್ಷ ಕೇಳಿದಾನೆ ಇದೇ ಟಾಪಿಕ್ ಮೇಲೆ, ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂತ. ಪಕ್ಕಾ ಇಂಪಾರ್ಟೆಂಟ್, ನೋಡ್ಕೊಂತ ಹೋಗಿ. ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಅಂತ ಅಂದ್ರೆ ಡಿಫ್ರೆಂಟ್ ಬುಕ್ಸ್ ಗಳಲ್ಲಿ ಡಿಫ್ರೆಂಟ್ ತರ ಕೊಟ್ಟಿರ್ತಾರೆ. ಈಗ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದನ್ನ ಮಾತ್ರ ಮಾತಾಡ್ತೀನಿ ನಾನು. ಸುಮ್ಮನೆ ಅನ್ವಾಂಟೆಡ್ ಅಂದ್ರೆ ನೀವು ಹೆಂಗೆ ಓದ್ಬೇಕಂತ ಅಂದ್ರೆ, ದ ಅಪ್ರಾಪ್ರಿಯೇಟ್ ಥಿಂಗ್ಸ್. ನಾನು ಏನ್ ಓದ್ತಿದ್ದೀನಿ ಇವತ್ತು, ನಾನು ಪಾಠ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಇವತ್ತು ಏನೋ ಪಾಠ ಮಾಡಿದೆ ಅಣ್ಣ, ಅದು ಎಕ್ಸಾಮ್ ಅಲ್ಲಿ ಕೇಳೋ ತರ ಇರ್ಬೇಕು. ಸುಮ್ನೆ ಕತೆಗಳೆಲ್ಲ ಹೊಡೆಯಕ್ಕಾಗಲ್ಲ. ಓಕೆ, ನಾನೇನು ನೆಕ್ ಟು ನೆಕ್ ಕರೆಕ್ಟ್ ಆಗಿ ಎಕ್ಸಾಮ್ಗೆ ಏನಿದೆ ಅದನ್ನ ಹೇಳ್ತೀನಿ. ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನು ಮಾತಾಡೋಣ. ಬಟ್ ಎಕ್ಸಾಮ್ ನಿಮ್ ಸಿಲೆಬಸ್ ಏನಿದೆ ಅಂತಂದ್ರೆ, ವಿತ್ ಸ್ಪೀಡ್ ಅಂಡ್ ಏನದು ಟೈಮ್, ಓಕೆನಾ, ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾಜೆಕ್ಟ್, ಅದ್ರ ಮೇಲೆ ಟೈಪ್ಸ್ ನ ನಿಮ್ಮ ಸಿಲೆಬಸ್ ಅಲ್ಲಿ ಇಟ್ಟಿರೋದು. ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂತ ಹೊಡೆದ್ರೆ ನಿಮ್ಗೆ ಸಾವಿರ ಟೈಪ್ಸ್ ಬರ್ತವೆ. ಓಕೆ, ನೀವು ಗೂಗಲ್ ಅಲ್ಲೋ ಅಥವಾ ಅಲ್ಲೂ ಇಲ್ಲೂ ಸರ್ಚ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದ್ ತರಹದ ಪ್ರಾಜೆಕ್ಟ್ ಟೈಪ್ಸ್ ಬರ್ತವೆ. ಅವೆಲ್ಲ ಇಲ್ಲ, ನಿಮ್ಮ ಸಿಲೆಬಸ್ ಕಣ, DCT ಸಿಲೆಬಸ್ ಕಣ, ಇದೇ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಟೈಪ್ಸ್ ಆಫ್ ಪ್ರಾಡಕ್ಟ್ ಅಂದ್ರೆ ಸ್ಪೀಡ್. ಓಕೆನಾ? ಇದು ಯಾವ್ದ್ರ ಬೇಸ್ ಮೇಲೆ ಅಂತಂದ್ರೆ, ಸ್ಪೀಡ್ ಅಂಡ್ ನೀಡ್ ಆಫ್ ಇಂಪ್ಲಿಮೆಂಟೇಷನ್ ಅಂತ. ಸ್ಪೀಡ್, ನೀಡ್ ಅಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್, ಅದ್ರ ಬೇಸಿಸ್ ಮೇಲೆ. ಓಕೆನಾ? ನಾವು ಪ್ರಾಜೆಕ್ಟ್ ಟೈಪ್ಸ್ ನ 3 ವಿಧಗಳಾಗಿ ವಿಂಗಡಿಸಿದ್ದೀವಿ. ಅಂದ್ರೆ ಪ್ರಾಜೆಕ್ಟ್ ನ ಎಷ್ಟು ಸ್ಪೀಡ್ ಆಗಿ ಮಾಡ್ಬೇಕು ಅನ್ನೋದ್ರ ಮೇಲೆ, ಎಷ್ಟು ನಮ್ಗೆ ಅವಶ್ಯಕತೆ ಇದೆ ಪ್ರಾಜೆಕ್ಟ್ ಅನ್ನೋದ್ರ ಮೇಲೆ ನಾವು ಪ್ರಾಜೆಕ್ಟ್ ನ 3 ವಿಧಗಳಾಗಿ ವಿಂಗಡಿಸಿದ್ದೀವಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಈ ನಾರ್ಮಲ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಎರಡನೇದು ಬಂದ್ಬಿಟ್ಟು ಕ್ರಾಶ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಮೂರನೇದು ಬಂದ್ಬಿಟ್ಟು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. 3 ಟೈಪ್ ಇದೆ. ನಿಮಗೆ ಕ್ವಶನ್ ಕೇಳ್ಬೋದು,
ಆನ್ ದಿ ಬೇಸಿಸ್ ಆಫ್ ಸ್ಪೀಡ್ ಅಂಡ್ ನೀಡ್ ಆಫ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಎಷ್ಟು ಟೈಪ್ಗಳಿದಾವೆ ಅಂತ ಕೇಳ್ಬೋದು. ನೀವು ಇದನ್ನ ಕೇಳ್ಬೋದು ಅಲ್ಲ, ಕೇಳಿದಾನೆ ಆಲ್ರೆಡಿ. ಓಕೆ, ಅದನ್ನೇ ನಾವು ಒತ್ತಿ ಒತ್ತಿ ಹೇಳ್ತಾ ಇದೀನಿ. 3 ಟೈಪ್ ಇದಾವೆ. ಎಷ್ಟು ಟೈಪ್ ಇದಾವೆ? ಸಾರಿ, ಎಷ್ಟು ಟೈಪ್ ಇದಾವೆ? 3 ಇದಾವೆ. ಓಕೆ, ಯಾವ್ಯಾವ ಅಂತ ಕೇಳಿದ್ರೆ, ಒಂದು ನಾರ್ಮಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕ್ರ್ಯಾಶ್, ಇನ್ನೊಂದು ಡಿಸಾಸ್ಟರ್ ಅಂತ ಹೇಳ್ತೀವಿ. ಓಕೆನಾ? ಈ ಮೂರನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸಿಂಪಲ್ ಆಗಿರ್ತಾವ ಅಂತಮ್ಮ, ನೀವೇನು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಪ್ರಾಜೆಕ್ಟ್ ಬಗ್ಗೆ ಬರೋಣ. ಸರ್, ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೆ ಏನು ಸರ್? ನೋಡಿ, ನಾರ್ಮಲ್ ಅಂತ ಅಂದ್ರೆ ಕಂಪ್ಲೀಟ್ಲಿ ನಾರ್ಮಲ್, ಸಫಿಶಿಯಂಟ್, ಶಾಂತ ಸರೋವರ, ನಾರ್ಮಲ್ ಆಗಿರೋದು, ಯಾರು ಗಲಾಟೆ ಗದ್ದಲ ಇಲ್ದಂಗೆ ನಾರ್ಮಲ್ ಆಗಿರೋದು, ಅದನ್ನೇ ನಾರ್ಮಲ್ ಅಂತ ಕರಿತೀವಿ. ಏನು ನಾರ್ಮಲ್ ಅಂತ ಅಂದ್ರೆ, ನಾವಿಲ್ಲಿ ಮೇಜರ್ ಆಗಿ ಮಾತಾಡ್ತಾ ಇರೋದು ಒಂದನ್ನ ಅರ್ಥ ಮಾಡ್ಕೊ, ಸ್ಪೀಡ್ ಮೇಲೆ ಮತ್ತೆ ನೀಡ್ ಮೇಲೆ. ಓಕೆನಾ? ಎರಡ್ರ ಮೇಲೆನೆ ನಾವು ಬೇಸಿಸ್ ಆಗಿ ನಾವು ಟೈಪ್ಸ್ ವಿಂಗಡಿಸಿರೋದಿಲ್ಲಿ. ಒಂದು ಸಫಿಶಿಯಂಟ್ ಟೈಮ್ ಇರುತ್ತೆ ಅಂತಮ್ಮ. ಓಕೆ, ನಿಮ್ಮ ಹತ್ರ ಸಫಿಶಿಯಂಟ್ ಟೈಮ್ ಇರುತ್ತೆ, ನೀನೇನು ಫಿಕ್ಸ್ ಮಾಡ್ಕೊಂಡಿರುತ್ತೆ ಅಷ್ಟು ಟೈಮ್ ಆರಾಮಾಗಿರುತ್ತೆ, ಆರಾಮಾಗಿ ಮುಗಿಸ್ಬೋದು ನೀವು. ಸಫಿಶಿಯಂಟ್ ಟೈಮ್ ಈಸ್ ಅಲೌಡ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಅಂತ ಇರುತ್ತೆ. ನೀನು ಒಂದು ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡಿ ಫಿನಿಶ್ ಅಪ್ ಮಾಡಕ್ಕೆ ಯು ಹ್ಯಾವ್ ಇನಫ್ ಟೈಮ್ ಟು ಫಿನಿಶ್. ಓಕೆನಾ? ಸೊ ಸಫಿಶಿಯಂಟ್ ಟೈಮ್ ಇರುತ್ತೆ ಇಲ್ಲಿ. ಮತ್ತೆ ಆಲ್ ದಿ ಫೇಸಸ್ ಇನ್ ದಿ ಪ್ರಾಜೆಕ್ಟ್ ಆರ್ ಅಲೌಡ್ ಟು ಟೇಕ್ ದೇರ್ ನಾರ್ಮಲ್ ಟೈಮ್ ಅಂತ ಇರುತ್ತೆ. ನಿಮ್ಗೆ ಯೂಶುವಲ್ ಆಗಿ ಏನಾಗ್ಬಿಡ್ತವೆ ಅಂತ ಅಂದ್ರೆ, ಪ್ರಾಜೆಕ್ಟ್ ಗಳಲ್ಲಿ ಫೇಸಸ್ ಅಂತ ಬರುತ್ತೆ. ಫೇಸಸ್ ಅಂತ ಅಂದ್ರೆ ಒಂದು ಹಂತಗಳು ಅಂತ ಬರುತ್ತೆ. ಹಂತಗಳು ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಯೂಶುವಲಿ ನೋಡಿ, ಎಲ್ಲಾನು ಒಟ್ಟಿಗೆ ಮಾಡಕ್ ಆಗಲ್ಲ ಪ್ರಾಜೆಕ್ಟ್ ಅಂದ್ರೆ. ಈಗ ಯೋಚನೆ ಮಾಡು, ಒಂದು ಮನೆ ಕಟ್ಟ ವಿಷಯ ಇಟ್ಕೊಳಪ್ಪ. ಈಗ ಈಗ ಮೇಲ್ಗಡೆ ಮೋಲ್ಡ್ ಆಗ್ತಾರಲ್ಲ, ಅದನ್ನ ಏನಂತ ಕರೀತಾರೆ? ಟೆಕ್ನಿಕಲ್ ವರ್ಡ್ ಏನಾದ್ರು ಇದೆಯಾ? ಸಿವಿಲ್ ನರಿಗೆ ಗೊತ್ತಿರುತ್ತೆ. ಮೇಲ್ಗಡೆ ಮೋಲ್ಡ್ ಆಗ್ತಾರಲ್ಲ ಬಿಲ್ಡಿಂಗ್ ಮೇಲೆ, ಮೋಲ್ಡ್ ಅಂತಾರಲ್ವಾ ಅದನ್ನ? ಟಾಪು? ಯೋಚನೆ ಮಾಡಿ ಬಿಡಿ, ಅದೊಂದು ಅರ್ಥ ಮಾಡ್ಕೊಳ್ಳಿ, ಆಯ್ತು. ಈಗ ಯೋಚನೆ ಮಾಡಿ, ಇವೆಲ್ಲ ಒಂದೊಂದು ಫೇಸ್. ಮತ್ತೆ ಇಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಇರ್ತದಲ್ಲಪ್ಪ, ಎಲೆಕ್ಟ್ರಿಷಿಯನ್ ಕೆಲಸನೂ ಒಂದು ಫೇಸ್ ಅಂತ ಇಟ್ಕೋ. ಫೌಂಡೇಶನ್ ಹಾಕೋದು ಒಂದು ಫೇಸ್ ಅಂತ ಇಟ್ಕೋ, ಫೇಸ್ ಅಂತ ಅಂದ್ಕೋ. ಓಕೆನಾ? ಯೋಚನೆ ಮಾಡು, ಫೌಂಡೇಶನ್ ಹಾಕ್ದಂಗೆನೆ ನೀನು ಗೋಡೆ ಕಟ್ಟಕ್ ಆಯ್ತದ? ಮೋಲ್ಡ್ ಮಾಡಕ್ ಆಯ್ತದ? ಎಲೆಕ್ಟ್ರಿಷಿಯನ್ ಕೆಲಸ ಮಾಡಕ್ ಆಯ್ತದ? ಅಂದ್ರೆ ಇವು ಫೇಸಸ್ ಅಂತ ಅಂದ್ರೆ ಒಂದು ಸೀಕ್ವೆನ್ಸ್ ಆಫ್ ಆಕ್ಟಿವಿಟಿ ಇರುತ್ತೆ. ಸೀಕ್ವೆನ್ಸ್ ಅಂದ್ರೆ ಏನು ಅಣ್ಣ? ಫಸ್ಟ್ ಒಂದು ಮನೆ ಕಟ್ಟಕ್ ನಿಂತ್ಕೊಂಡ್ಮೇಲೆ ಫಸ್ಟ್ ಕೆಲಸ ನೀನ್ ಮಾಡಕ್ ಬರೋದು ಏನ್ ಕೆಲಸ? ಪಾಯ ಹಾಕ್ಬೇಕಣ್ಣ ಫಸ್ಟ್. ನೀನು ಎಲೆಕ್ಟ್ರಿಷಿಯನ್ ಕೆಲಸ ಕೊನೆಲಿರೋದು ಪಾಯ ಫಸ್ಟ್ ಹಾಕ್ಬೇಕಣ್ಣ. ಪಾಯ ಆದ್ಮೇಲೆ ಗೋಡೆ ನಿಲ್ಸ್ಬೇಕಣ್ಣ. ಗೋಡೆ ನಿಲ್ಸೆಲ್ಲ ಆದ್ಮೇಲೆ ಮೌಲ್ಡ್ ಮಾಡ್ಬೇಕಣ್ಣ. ಅದಾದ್ಮೇಲೆ ನಿನ್ ಕೆಲಸ ಏನು ಅಂದ್ರೆ, ಒಂದು ಸೀಕ್ವೆನ್ಸ್ ಇದೆ. ಫಸ್ಟ್ ಯಾವ್ದು ಮಾಡ್ಬೇಕು, ನೆಕ್ಸ್ಟ್ ಯಾವ್ದು ಮಾಡ್ಬೇಕು, ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಅಂತ. ಹೌದಾ ಇಲ್ಲಣ್ಣ? ಎಸ್, ಆ ತರ ಇದೆ. ಈ ಫೇಸಸ್ಗೆಲ್ಲ ನಾರ್ಮಲ್ ಟೈಮ್ ಸಿಗುತ್ತೆ. ಓಕೆನಾ? ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ನೀನು ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಮಾಡಕ್ ಆಯ್ತದ? ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಮಾಡಕ್ ಆಗಲ್ಲ. ಓಕೆನಾ? ಅಂದ್ರೆ ಇವನ್ನೆಲ್ಲ ಫೇಸಸ್ ಅಂತ ಕರೀತಾರೆ. ನಾನು ಸುಮ್ನೆ ಮನೆ ಎಕ್ಸಾಂಪಲ್ ಕೊಟ್ಟೆ. ಓಕೆನಾ? ಇದು ಎಲ್ಲಾ ಪ್ರಾಜೆಕ್ಟ್ಗೂ ನೀವು ಕೋರಿಲೇಟ್ ಮಾಡ್ತಾ ಹೋಗ್ಬೇಕು, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಎಲ್ಲಾ ಫೇಸಸ್ಗೂ ಕೂಡ ತನ್ನದೇ ಆದಂತಹ ಟೈಮ್ ಕೊಟ್ಟು ಫಸ್ಟ್ ಪಾಯ ಹಾಕ್ತಾರೆ. ಪಾಯ ಅನ್ನಕ್ಕೆಲ್ಲ ನೀರ್ ಹಾಕ್ತಾರೆ. ಒಂದ್ 4-5 ದಿವಸ ನೀರ್ ಹಾಕ್ತಾ ಇರ್ತಾರೆ. ಅವ್ರ ಓನರ್ ಯಾರು ಮನೆ ಕಟ್ಸೋನ್ ಬಂದ್ಬಿಟ್ಟು ನೀರ್ ಹಾಕ್ತಾ ಇರ್ತಾರೆ. ಇದಕ್ಕೆಲ್ಲ ಸಫಿಶಿಯಂಟ್ ಟೈಮ್ ಇರುತ್ತೆ, ಅರ್ಧಲ್ವಾ? ಅಂದ್ರೆ ಎಲ್ಲಾ ಫೇಸಸ್ ಗಳು ಏನಿದಾವೆ ಇವಕ್ಕೆಲ್ಲ ಸಫಿಶಿಯಂಟ್ ಟೈಮ್ ಇರುತ್ತೆ ಅಂತ. ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ದಿ ಕ್ಯಾಪಿಟಲ್ ಅಂತ ಇರುತ್ತೆ. ಇಲ್ಲೇನು ಎಕ್ಸ್ಟ್ರಾ ಅರ್ಜೆಂಟ್ ಇಲ್ವಲ್ಲ, ಇಲ್ಲೂ ಅರ್ಜೆಂಟ್ ಇಲ್ಲದ ಕೆಲಸ, ಆರಾಮಾಗಂತ ಕೆಲಸ. ತುಂಬಾ ಕ್ಯಾಪಿಟಲ್ ಅಂತಂದ್ರೆ ದ ಬಡ್ಜೆಟ್ ಅಥವಾ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಒಂದು ಮಿನಿಮಲ್ ಅಲ್ಲಿ ಮುಗ್ದೋಗುತ್ತೆ. ಓಕೆನಾ? ಆರಾಮಾಗಿ, ಏನು ಎಕ್ಸ್ಟ್ರಾ ಏನು ಇದನ್ನ ಮಾಡ್ಕೊಂಡಂಗೆ ಆರಾಮಾಗಿ ಮುಗ್ದೋಗುತ್ತೆ. ಮಿನಿಮಲ್ ಕಾಸ್ಟ್ ಇರುತ್ತೆ. ನೋ ಸ್ಯಾಕ್ರಿಫೈಸ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿನಲ್ಲಿ ಯಾವಾಗ ಕಾಂಪ್ರಮೈಸ್ ಆಗ್ತೀವಿ ಅಂತ ಅಂದ್ರೆ, ನೀವು ಟೈಮ್ ರಿಡ್ಯೂಸ್ ಮಾಡಿದಾಗ. ನಾವು ಟ್ರಿಪಲ್ ಕನ್ಸ್ಟೆಂಟ್ ಅಲ್ಲಿ ಏನು ಓದೋದು ಬೇಡ? ವೆನ್ ಯು ರೆಡ್ಯೂಸ್ ದ ಟೈಮ್ ರೆಡ್ಯೂಸ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್ ಟು ಯುವರ್ ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ. ಈಗ ನಾವಿಲ್ಲಿ ಟೈಮ್ ರಿಡ್ಯೂಸ್ ಮಾಡ್ತಾ ಇದೀವಾ? ನೋ, ವಿ ಹ್ಯಾವ್ ಗಿವನ್ ಎನಫ್ ಸಫಿಶಿಯಂಟ್ ಟೈಮ್ ಟು ಅಲ್ವಾ ಪ್ರಾಜೆಕ್ಟ್ಗೆ. ಹಂಗಾಗಿ ಕ್ವಾಲಿಟಿ ಹೆಂಗ್ ಕಡಿಮೆ ಆಗುತ್ತೆ? ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ನಾರ್ಮಲ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟೇ ವಿಷಯಗಳು ನೆನ್ಪಿಟ್ಕೊಳ್ಳಿ. ಒಂದು 3 ವಿಷಯ ಕರೆಕ್ಟ್ ನೆನ್ಪಿಟ್ಕೋಬೇಕು. ಒಂದು ಕ್ವಾಲಿಟಿ ಬಗ್ಗೆ ಹೇಳ್ಬೇಕು, ಇನ್ನೊಂದು ಟೈಮ್ ಬಗ್ಗೆ ಹೇಳ್ಬೇಕು, ಇನ್ನೊಂದು ಕಾಸ್ಟ್ ಬಗ್ಗೆ ಹೇಳ್ಬೇಕು. 3 ವಿಷಯಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ಕ್ವಾಲಿಟಿ ಚೆನ್ನಾಗಿರುತ್ತಾ ಅಂತ ಅಂದ್ರೆ ಏನಂತ ಹೇಳ್ಬೇಕು? ನಾರ್ಮಲ್ ಪ್ರಾಡಕ್ಟ್ ಅಲ್ಲಿ ಎಸ್, ಕ್ವಾಲಿಟಿ ಚೆನ್ನಾಗಿರುತ್ತೆ. ಟೈಮು ಇನಫ್ ಟೈಮ್ ಇರುತ್ತೆ. ಓಕೆನಾ? ಮತ್ತೆ ಇನ್ನೊಂದು ಹೇಳಿದೆ, ಕಾಸ್ಟ್ ಮಿನಿಮಲ್ ಕಾಸ್ಟ್ ಅಲ್ಲಿ ಮುಗಿದೋಗುತ್ತೆ. ಇದು ಕೆಲಸ. ಯಾಕಂದ್ರೆ ನೀವು ಡಿಫ್ರೆನ್ಸಿಯೇಟ್ ಮಾಡ್ಬೇಕು. ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಗಳಿಗೆ ಯು ಹ್ಯಾವ್ ಟು ಫೈಂಡ್ ದಿ ಡಿಫ್ರೆನ್ಸಸ್. ಓಕೆ,
ಇದು ನಾರ್ಮಲ್ ಪ್ರಾಜೆಕ್ಟ್. ಕಮಿಂಗ್ ಟು ದ ಕ್ರಾಶ್ ಪ್ರಾಜೆಕ್ಟ್. ಕ್ರಾಶ್ ಅಂತ ಅಂದ್ರೆ ಈಗ ಅರ್ಥ ಮಾಡ್ಕೋ, ನಾವು ಕ್ರಾಶ್ ಕೋರ್ಸ್ ಅಂತ ಮಾಡ್ತೀವಿ ನೆಕ್ಸ್ಟ್. ಈಗ ಮಾರ್ಚ್ ಅಲ್ಲಿ ನಾವು ಯೂಶಲಿ ಕ್ರಾಶ್ ಕೋರ್ಸ್ ಅಂತ ಮಾಡ್ತೀವಿ. ಕ್ರಾಶ್ ಅಂದ್ರೆ ಏನು ಹೇಳು? ಬೇಗ 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 ಓಡೋದು. ನಿಮ್ಗೆ ಇಷ್ಟು 6-7 ತಿಂಗಳಲ್ಲಿ ಪಾಠ ಮಾಡೋದನ್ನ ಅವ್ರು 3 ತಿಂಗಳಲ್ಲಿ ಮುಗಿಸ್ಬಿಡ್ಬೇಕು. ದಟ್ ಈಸ್ ವಾಟ್ ಕ್ರಾಶ್ ಈಸ್. ಓಕೆ, ನೀವು ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರಲ್ಲ ಅವೆಲ್ಲ ಕ್ರಾಶ್ ಪ್ರಾಜೆಕ್ಟ್. ಕಳ್ಳನ ಮಕ್ಕಳು ಮಾಡೋದವ್ರೆಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದು ನಿಮ್ಮ ರೋಡ್ ಹಾಕ್ತಾರಲ್ಲ, ಅವಕ್ಕೆಲ್ಲ ರೋಡ್ ಹಾಕಕ್ಕೂ ಒಂದು ನೀತಿ ನಿಯಮಗಳಿದಾವೆ. ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ದಟ್ ಈಸ್ ವೈ ಅವ್ರು ಒಂದೇ ರಾತ್ರಿ ರೋಡ್ ಹಾಕೋದು. ಓಕೆ, ಅವೆಲ್ಲ ಕ್ರಾಶ್ ತರ. ಕ್ರಾಶ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡ್ಬಿಡೋದು. ಕ್ರಾಶ್ ಅಂತ ಅಂದ್ರೆ ಶಾರ್ಟ್ ಆನ್ ದಿ ಟೈಮ್ ಡ್ಯೂರೇಷನ್. ಕ್ರಾಶ್ ಅಂದ್ರೆ ನಾನು ಮುಂಚೆ ಹೇಳ್ತೀನಿ, ಇದು ಟೈಮ್ ಮೇಲೆ ಡಿಪೆಂಡ್ ಆಗಿರುವಂತಹ ಟೈಪ್ಸ್. ಇಲ್ಲಿ ಟೈಮ್ ನ ಕಡಿಮೆ ಮಾಡ್ತಾರೆ. 10 ದಿವಸ ತಗೊಂಡಿರೋ ಟೈಮ್ ನ ಅಣ್ಣ 5 ದಿವಸಕ್ಕೆ ಮುಗಿಸ್ಬೇಕು ಪ್ರಾಜೆಕ್ಟ್ ನ ಅಂತ ಹೇಳ್ತಾರೆ. ಅಂದ್ರೆ ಟೈಮ್ ಕಡಿಮೆ ಆಯ್ತು. ಇಲ್ಲಿ ಟೈಮ್ ಕಡಿಮೆ ಆದ್ರೆ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ? ಟ್ರಿಪಲ್ ಕನ್ಸೆಪ್ಟ್ ಅಲ್ಲಿ ಓದಿರುತ್ತಾನೆ. ಟೈಮ್ ಕಡಿಮೆ ಆದ್ರೆ ಏನೇನಾಗುತ್ತೆ ಅಂತ. ಏನೇನಾಗುತ್ತೆ? ಕ್ವಾಲಿಟಿ ಕಡಿಮೆ ಆಗುತ್ತಾ? ಇಲ್ಲ, 100% ಕ್ವಾಲಿಟಿ ಕಡಿಮೆ ಆಗುತ್ತೆ. ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಈಗ ಟೈಮ್ ಕಡಿಮೆ ಆಗಿ ಬಟ್ ಅದೇ ಪ್ರಾಜೆಕ್ಟ್ ನ ಮುಗಿಸ್ಬೇಕಂದ್ರೆ ರಿಸೋರ್ಸಸ್ ಜಾಸ್ತಿ ಬೇಕಾ ಬೇಡವಾ? ಜನ ಜಾಸ್ತಿ ಬೇಕಪ್ಪ. ಈಗ 10 ದಿವಸದಲ್ಲಿ ಮುಗಿಸೋ ಪ್ರಾಜೆಕ್ಟ್ 5 ದಿವಸಕ್ಕೆ ಬೇಕಂತ ಅಂದ್ರೆ ನೀನ್ ಅಷ್ಟೇ ಲೇಬರ್ಸ್ ನ ಇಟ್ಕೊಂಡು ಮಾಡ್ಸಕ್ಕಾಗ್ತದಾ? ಜಾಸ್ತಿ ರಿಸೋರ್ಸಸ್, ಜಾಸ್ತಿ ಲೇಬರ್ಸ್ ನ ಇನ್ಪುಟ್ ಕೊಡ್ಬೇಕಲ್ಲಿ ನೀನು, ಅವಾಗ್ಲೇ ಮುಗ್ದೋಗೋದು ಪ್ರಾಜೆಕ್ಟ್. ಅಷ್ಟೇ, ವೆರಿ ಸಿಂಪಲ್. ಶಾರ್ಟ್ ಆನ್ ದಿ ಟೈಮ್ ಡ್ಯೂರೇಷನ್ ಫಸ್ಟ್ನೇ ಪಾಯಿಂಟ್. ರಿಸೋರ್ಸಸ್ ನ ಜಾಸ್ತಿ ಮಾಡ್ಬೇಕು ಒಂದು. ಓಕೆನಾ? ಮತ್ ಇಲ್ಲೇನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಓವರ್ಲ್ಯಾಪಿಂಗ್ ಆಫ್ ಫೇಸಸ್ ಇಸ್ ಎನ್ಕರೇಜ್ಡ್. ಈಗ ನಾವು ಯೂಶಲಿ ಫೇಸಸ್ ಗಳಂತ ಅಂದ್ರೆ ಏನಂತ ಓದಿದ್ವಿ ಹೇಳು? ನಾನು ಅವಾಗಲೇ ಹೇಳಿದ್ದು ಫೇಸಸ್ ಅಂತ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದೋದ್ರ ಮುಂದೆ. ಯೂಶಲಿ ಫೇಸಸ್ ಅಂತ ಅಂದ್ರೆ ಇಟ್ ಇಸ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್. ಸೀಕ್ವೆನ್ಸ್ ಅಂತ ಅಂದ್ರೆ ಇದು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಮಾಡ್ಕೊಂಡು ಹೋಗ್ಬೇಕು ಫೇಸಸ್ ಅಂತ ಅಂದ್ರೆ. ಇಲ್ಲ ಹಂಗೆಲ್ಲ ಇಲ್ಲ ಅಣ್ಣ, ನೀನ್ ಮಾಡ್ತಾ ಇರೋದು ನಾನು ಇದನ್ನು ಹಂಗೆ ಕಂಟಿನ್ಯೂ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೈಮಲ್ಟೇನಿಯಸ್ ಸ್ವಲ್ಪ ಓವರ್ಲ್ಯಾಪ್ ಆಗ್ತವೆ. ಓವರ್ಲ್ಯಾಪ್ ಆಗ್ತವೆ ಅಂತಂದ್ರೆ ಇವನೊಂಚೂರು ಪಾಯ ತೋಡಿ ಅವನೊಂಚೂರು ಗೋಡೆ ಕಟ್ಟ ಮೋಲ್ಡ್ ಆಗೋಷ್ಟೊತ್ತಿಗೆ ಇವನಾಲೆ ಎಲೆಕ್ಟ್ರಿಷಿಯನ್ ಬಂದು ಹಿಂಗೆ ಕೆತ್ತಾ ಇರ್ತಾನೆ, ಹಿಂಗೆ ಓಲೆಲ್ಲ ಮಾಡ್ತಾ ಇರ್ತಾನೆ ವೈರ್ಗಳಿಗೆ ಇದಕ್ಕೆಲ್ಲ. ಓಕೆ, ದಟ್ ಈಸ್ ವಾಟ್ ದಟ್ ಹ್ಯಾಪನ್ಸ್. ಓಕೆನಾ? ಆತರ ಆಗ್ತಾ ಇರುತ್ತೆ. ಅಂದ್ರೆ ಫೇಸಸ್ ಓವರ್ಲ್ಯಾಪ್ ಆಗುತ್ತೆ. ಎಲ್ಲಿ? ಕ್ರಾಶ್ ಪ್ರಾಜೆಕ್ಟ್ಸ್ ಅಲ್ಲಿ. ಅದಲ್ವಾ? ಯಾಕಂದ್ರೆ ಯಾಕಿದೆಲ್ಲ ಆಗುತ್ತೆ? ಯಾಕೆ ಫೇಸ್ ಓವರ್ಲ್ಯಾಪ್ ಆಗುತ್ತೆ ಕ್ರಾಶ್ ಅಲ್ಲಿ ಅಂತಂದ್ರೆ ಟೈಮ್ ಕಡಿಮೆ ಇರುತ್ತೆ ಅಣ್ಣ. ಟೈಮ್ ಕಡಿಮೆ ಇರುತ್ತೆ. ನಾನು ವಿತ್ ಇನ್ ಲಿಮಿಟೆಡ್ ಟೈಮ್ ನಲ್ಲಿ ನಾನು ಹ್ಯಾವ್ ಟು ಅಚೀವ್ ದ ಗೋಲ್ ಅಲ್ವಾ, ಆಬ್ಜೆಕ್ಟಿವ್ ಅಚೀವ್ ಮಾಡ್ಬೇಕು. ಹಂಗಾಗಿ ಟೈಮ್ ಕಡಿಮೆ ಇರುತ್ತೆ. ಹಾಗಾಗಿ ಜಾಸ್ತಿ ಜನ ಕರ್ಸ್ಕೊಂಡ್ ಬರ್ತೀನಿ. ಜಾಸ್ತಿ ಜನ ತುಂಬಾ ಜನ ಕರ್ಸ್ಕೊಂಡಿದೀನಿ. ಓಕೆನಾ? ಜಾಸ್ತಿ ಜನ ಬೇಕು ಕಡಿಮೆ ಟೈಮಲ್ಲಿ ಮುಗಿಸ್ಬೇಕಂತ. ನೀನು ವೆಯ್ಟ್ ಮಾಡಿ ಅವ್ನಾಗವ್ರಿಗೂ ವೆಯ್ಟ್ ಮಾಡಿ ಅಂತಂದ್ರೆ ಹಂಗ್ ಮಾಡಕಾಯ್ತದ? ಇಲ್ಲ, ಓವರ್ಲ್ಯಾಪ್ ಆಗುತ್ತೆ. ಅವ್ರ ಪಡಿಗವರು ಇವ್ರ ಪಡಿಗವರು ಬೇಗ ಬೇಗ ಓವರ್ಲ್ಯಾಪ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಓಕೆ, ಸೊ ಅದು ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್. ಸಮ್ಟೈಮ್ಸ್ ನಿಮ್ಗೆ ಏನಾಗುತ್ತೆ, ಸೈಮಲ್ಟೇನಿಯಸ್ ವರ್ಕ್ ಆಗ್ಬೇಕಂದ್ರೆ ಕಾಂಟ್ರಾಕ್ಟಿಂಗ್ ಜಾಸ್ತಿ ಇರುತ್ತೆ, ಸಬ್ ಕಾಂಟ್ರಾಕ್ಟಿಂಗ್ ಜಾಸ್ತಿ ಇರುತ್ತೆ. ಇಲ್ಲಿ ಯಾವ್ದ್ರಲ್ಲಿ? ಕ್ರಾಶ್ ಅಲ್ಲಿ. ನಿಮ್ಗೆ ಕೇಳ್ಬೋದು ಸಬ್ ಕಾಂಟ್ರಾಕ್ಟಿಂಗ್ ಜಾಸ್ತಿ ಯಾವ್ದ್ರಲ್ಲಿ ಇರುತ್ತೆ, ನಾರ್ಮಲ್ ಅಲ್ಲ ಕ್ರಾಶ್ ಅಲ್ಲ ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು. ಕ್ರಾಶ್ ಅಲ್ಲಿ ಸಬ್ ಕಾಂಟ್ರಾಕ್ಟಿಂಗ್ ಜಾಸ್ತಿ ಇರುತ್ತೆ. ವೈ? ಬಿಕಾಸ್ ಬೇಗ ಕೆಲಸ ಆಗ್ಬೇಕು ಅಣ್ಣ. ವೆರಿ ಸಿಂಪಲ್ ಅಣ್ಣ, ನನಗೆ ಕೆಲಸ ಬೇಗ ಆಗ್ಬೇಕಷ್ಟೇ. ಬೇಗ ಕಡಿಮೆ ಟೈಮ್ ನಲ್ಲಿ ಮುಗಿಸುವಂತದೇ ಕ್ರಾಶ್. ಇಷ್ಟು ತಲೆಯಲ್ಲಿರ್ಲಿ ಅಷ್ಟೇ ನಿಮ್ಗೆ. ಅಂಡ್ ನಿಮ್ಗೆ ಕಾಸ್ಟ್ ಏನಾಗುತ್ತೆ? ಆಬ್ವಿಯಸ್ಲಿ ಇನ್ಕ್ರೀಸ್ ದ ಓವರ್ ಆಲ್ ಕಾಸ್ಟ್. ಇನ್ಕ್ರೀಸ್ ಆದೇ ಆಗುತ್ತೆ. ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್. ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಕ್ರಾಶ್ ಅಂತಂದ್ರೆ ಟೈಮ್ ಕಡಿಮೆ ಮಾಡ್ತಾ ಇದೆಯಾ. ಟೈಮ್ ಕಡಿಮೆ ಅಂತಂದ್ರೆ ರಿಸೋರ್ಸಸ್ ಜಾಸ್ತಿ ಬೇಕು. ರಿಸೋರ್ಸಸ್ ಜಾಸ್ತಿ ಬೇಕು ಅಂದ್ರೆ ಕಾಸ್ಟ್ ಜಾಸ್ತಿ ಆಗತ್ತೆ. ಓಕೆನಾ? ಇದೆಲ್ಲ ಆಗುತ್ತೆ ಅಂತಂದ್ರೆ ಸ್ವಲ್ಪ ಕ್ವಾಲಿಟಿ ಡೌನ್ ಆಗುತ್ತಾ? ಆಗಲ್ವಾ? ಆಗುತ್ತೆ, ಡೌನ್ ಆಗುತ್ತೆ ಕ್ವಾಲಿಟಿ ಬಿಕಾಸ್ ಆಫ್ ದಿ ಟೈಮ್ ಕನ್ಸ್ಟ್ರೈಂಟ್. ಸೊ ಇದು ಕ್ರಾಶ್ ಕತೆ. ಕ್ಲಿಯರ್ ಅಲ್ವಾ? ಈಗ ನೆಕ್ಸ್ಟ್ ಟೈಪ್ ಬರೋಣ. ಯಾವ್ದಂತ ಅಂದ್ರೆ ಡಿಸಾಸ್ಟರ್. ಈ ಕ್ರಾಶ್ ಪ್ರಾಜೆಕ್ಟ್ ಎಲ್ಲೆಲ್ಲೆಲ್ಲ ಬರುತ್ತೆ ಅಂತಂದ್ರೆ ಎಲ್ಲಾ ಕಡೆ ಆಗುತ್ತೆ ಈ ಕ್ರಾಶ್ ಪ್ರಾಜೆಕ್ಟ್ ಅನ್ನೋದು. ಓಕೆನಾ? ಯಾವ್ದೋ ಒಂದು ಅರ್ಜೆಂಟ್ ನೀಡಲ್ ಇದ್ದಾಗ, ಅರ್ಜೆನ್ಸಿ ಇದ್ದಾಗ ಮಾಡುವಂತ ಕೆಲ್ಸಗಳಿವೆಲ್ಲ. ಯಾವಾಗ ಅರ್ಜೆನ್ಸಿ ಇಲ್ಲ ಅಂತಂದ್ರೆ ಬರುವಂತದ್ದು ನಾರ್ಮಲ್. ನಾರ್ಮಲ್ ಅಂತಂದ್ರೆ ಸಫಿಶಿಯಂಟ್ ಇನಫ್ ಟೈಮ್ ಇರುತ್ತೆ, ಮಿನಿಮಲ್ ಕ್ಯಾಪಿಟಲ್ ಕಾಸ್ಟ್ ಇರುತ್ತೆ, ಎಲ್ಲಾನು ಆರಾಮಾಗಿ ಮಾಡ್ಕೊಂಡು ಹೋಗುವಂತದ್ದು, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗದಂಗೆ ಮಾಡ್ಕೊಂಡು ಹೋಗುವಂತದ್ದು ನಾರ್ಮಲ್. ಇಲ್ಲಿ ನಿನ್ಗೆ ಅರ್ಜೆಂಟ್ ಇದೆಯಪ್ಪ, ಅರ್ಜೆಂಟ್ ಇದೆ ಅಂತ ಅಂದ್ರೆ ಅರ್ಜೆಂಟ್ ಅಲ್ಲಿ ಮಾಡ್ಕೊಂಡು ಮಾಡಿ ಕಳಿಸ್ತಾರೆ ಅಷ್ಟೇ. ದುಡ್ಡು ಜಾಸ್ತಿ ಆಗುತ್ತಪ್ಪ ಅಂತ ಹೇಳ್ತಾರೆ. ಈ ತರ ಎಲ್ಲ. ಈಗ ನೀವು ಯಾವ್ದೋ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡೋದಾಗಿರ್ಬೋದು, ಅಥವಾ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ನೋಡಿ. 3 ತಿಂಗಳು ಬಿಟ್ಟು ನೀನ್ ಬುಕ್ ಮಾಡು, ಅಮೌಂಟ್ ಎಷ್ಟಿರುತ್ತೆ ಇಲ್ಲಿಂದ ಡೆಲ್ಲಿಗೆ ಚೆಕ್ ಮಾಡು. ನೀನ್ ನಾಳೆನೇ ಫ್ಲೈಟ್ ಹೋಗ್ಬೇಕಪ್ಪ, ನಾಳೆನೇ ನೀನ್ ಡೆಲ್ಲಿಗೆ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಅಮೌಂಟ್ ಚೆಕ್ ಮಾಡು ಎಷ್ಟಿರುತ್ತೆ. ನೀವು 10 ಟೈಮ್ಸ್ ಜಾಸ್ತಿ ಇರುತ್ತೆ. ನೀನ್ ಕ್ರಾಶ್ ಆಗಿ ಹೊಲ್ಟಿದ್ಯಣ್ಣ, ನೀನು ನಂಗೆ ನಾಳೆನೇ ಹೋಗ್ಬೇಕಂತಿದ್ಯಾ. ಅದಲ್ಲ ಹೇಳಿದ ಅರ್ಥ ಆಗ್ತಿದ್ಯಲ್ಲ? ಅಮೌಂಟ್ ಜಾಸ್ತಿ ಐತೆ ಇಲ್ಲ ನಿನ್ಗೆ.
ಯಾರನ್ನ ಫ್ಲೈಟ್ ಅಲ್ಲಿ ಹೋಗಿದ್ರೆ, ನಾನಂತೂ ಹೋಗಿಲ್ಲ ಅಣ್ಣ, ಟು ಬಿ ಫ್ರಾಂಕ್. ನೀವ್ ಯಾರಾದ್ರೂ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಫ್ಲೈಟ್ ಎಲ್ಲ ಬುಕ್ ಮಾಡ್ಬೇಕಂದ್ರೆ ಬಿಫೋರ್ ತುಂಬಾ ಒಂದ್ ತಿಂಗಳು ಮುಂಚೆನೆ ಬುಕ್ ಮಾಡಬೇಕಂತೆ ಅಂತೆ ನನ್ನ ಫ್ರೆಂಡ್ಸ್ ಹೇಳರು. ಈಗಲೂ ಅವರೆಲ್ಲ ಫಾರಿನ್ ಅಲ್ಲೆಲ್ಲ ಇದಾರೆ. ಅವ್ರು ನಾನಿದ್ದಾಗ ಅವ್ರು ಮಲ್ಕೊಂಡಿರ್ತಾರೆ, ಅವ್ರು ಮಲ್ಕೊಂಡಾಗ ನಾನು ಇದ್ದಿರ್ತೀನಿ, ಹಿಂಗೆ ಆಗತ್ತೆ. ಓಕೆ, ಇಷ್ಟಿದೆ ಅಣ್ಣ ಕ್ರಾಶ್ ಅಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಡಿಸಾಸ್ಟರ್. ಅಣ್ಣ ಡಿಸಾಸ್ಟರ್ ಅಂದ್ರೆ ಇವನು ಕ್ರಾಶ್ ಅವನು ಅರ್ಜೆಂಟು, ಈ ಡಿಸಾಸ್ಟರ್ ಅಲ್ಟ್ರಾ ಅರ್ಜೆಂಟ್. ಅಲ್ಟ್ರಾ ಅರ್ಜೆಂಟ್ ಅಂದ್ರೆ ಏನು? ಆಗ್ಲೇಬೇಕು ಅಣ್ಣ, ಇಲ್ಲಿ ಟೈಮ್ ಎಲ್ಲ ಲೆಕ್ಕಕ್ಕೆ ಇಲ್ಲ. ಬೇಗ, ಎಷ್ಟು ಬೇಗ, ಟೈಮೇ ಕೊಡಲ್ಲ ನಿಮ್ಗೆ, ಎಷ್ಟು ಬೇಗ ಅಷ್ಟು ಬೇಗ ಆಗ್ಬೇಕು ಕೆಲಸ. ಓಕೆ, ಯೂಶಲಿ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತಂದ್ರೆ ಯಾವಾಗ ಬರ್ತವೆ ಅಂತ, ಈ ಡ್ಯೂ ಟು ಈ ನ್ಯಾಚುರಲ್ ಕೆಲಾಮಿಟೀಸ್ ಇರ್ಬೋದು, ಫ್ಲಡ್ ಇರ್ಬೋದು, ಅಥವಾ ನಿಮ್ಗೆ ಬೇರೆ ಬೇರೆ ಯಾವ್ದೋ ಒಂದು ಬಿಲ್ಡಿಂಗ್ ಬಿದ್ದೋಗಿರುತ್ತೆ ಅಣ್ಣ, ಬಿಲ್ಡಿಂಗ್ ಕೆಳಗಡೆ ಯಾರೋ ಸಿಗಾಕೊಂಡಿರ್ತಾರೆ, ಅವ್ರನ್ನ ಎತ್ತಬೇಕಾಗಿರುತ್ತೆ. ಓಕೆ, ಅಂತ ಟೈಮಲ್ಲಿ ಟೈಮ್ ನೋಡ್ತೀವಿ ಅಣ್ಣ ನಾವ್ ಯಾರೋ ಟೈಮ್ ನೋಡ್ತೀವಿ. ಅಂತ ಟೈಮಲ್ಲಿ ಯಾವ್ದೋ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿರುತ್ತೆ, ಓಕೆನಾ, ಸೊ ಅವಾಗ ಟೈಮ್ ನೋಡ್ತೀವ ನಾವು. ಫ್ಲಡ್ ಬಂದಿರುತ್ತೆ, ಅಂತ ಟೈಮಲ್ಲಿ ಟೈಮ್ ನೋಡಲ್ಲ. ಈಗ ಯಾವ್ದೋ ಒಂದು, ಈಗ ಡಿಸಾಸ್ಟರ್ ಮೊನ್ನೆ ಆಗಿದ್ದೆ, ಅದು ಕೋವಿಡ್ ಬಂದಿದ್ದು, ಇಟ್ ಇಸ್ ಅ ಡಿಸಾಸ್ಟರ್, ಇಟ್ ಇಸ್ ಜಸ್ಟ್ ಲೈಕ್ ಡಿಸಾಸ್ಟರ್. ಅಂತ ಟೈಮಲ್ಲಿ ಯು ಹ್ಯಾವ್ ಟು ಟೇಕ್ ಅಪ್ ಎ ಪ್ರಾಜೆಕ್ಟ್ ಟು ಫೈಂಡ್ ದಿ ವ್ಯಾಕ್ಸಿನ್, ಓಕೆನಾ. ಸೊ ವ್ಯಾಕ್ಸಿನ್ ಕಂಡುಹಿಡಿಬೇಕು, ಅವಾಗ ಟೈಮ್ ನೋಡ್ತೀನ ನೀನು, ನೈಟ್ ಟು ಡೇ ಕೆಲಸ ಮಾಡ್ಬೇಕು. ಓಕೆ, ಇಲ್ಲಿ ಟೈಮ್ಗೆ ಇದೇ ಇಲ್ಲ, ಓಕೆನಾ, ಫುಲ್ ಕೆಲಸ ಮಾಡ್ಬೇಕು. ನೀನ್ ಏನೇ ಮಾಡು ಆದಷ್ಟು ಬೇಗ ಮುಗಿಸ್ಬೇಕು. ಓಕೆ, ಅದು ಡಿಸಾಸ್ಟರ್ ಅಂತ ಕರೀತಾರೆ. ಯೂಶಲಿ ದೀಸ್ ಆರ್ ದಿ ಪ್ರಾಜೆಕ್ಟ್ಸ್ ಅಂಡರ್ಟೇಕನ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ನ್ಯಾಚುರಲ್ ಕೆಲಾಮಿಟೀಸ್. ನ್ಯಾಚುರಲ್ ಕೆಲಾಮಿಟೀಸ್ ಅಂತಂದ್ರೆ ಯೂಶಲಿ ಏನಂತಂದ್ರೆ ನೈಸರ್ಗಿಕ ಗೊತ್ತಾ ಇದೀನಿ, ನೈಸರ್ಗಿಕ ವಿಕೋಪಗಳು ಅಂತ ಕರೀತಾರೆ ಕನ್ನಡದಲ್ಲಿ, ಅದಲ್ಪ. ಅಂದ್ರೆ ನೇಚರ್ ಇಂದ ಬರುವಂತದ್ದು ಅನ್ಎಕ್ಸ್ಪೆಕ್ಟೆಡ್, ಅದನ್ನ ನಾವ್ ಯಾರು ಕಂಟ್ರೋಲ್ ಮಾಡಕ್ ಆಗದೆ ಇರುವಂತಹ ಒಂದು ಸ್ವಲ್ಪ ವಿಷಯಗಳೇನಿದಾವೆ, ಅಂತ ವಿಷಯಗಳೇನಾದ್ರೂ ಬಂದ ಅನ್ಎಕ್ಸ್ಪೆಕ್ಟೆಡ್ ಆದ್ರೆ ಅಂತ ಟೈಮ್ ಅಲ್ಲಿ ಆ ತರದಲ್ಲಿ ನಾವು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಇವಾಗ ಯಾವಾಗ ತಗೊಂತೀವಿ ಇದನ್ನ ಕೇಳ್ತಾನ ಅವನು, ನ್ಯಾಚುರಲ್ ಕೆಲಾಮಿಟೀಸ್ ಬಂದಾಗ ಯಾವ ಪ್ರಾಜೆಕ್ಟ್ ನ ನಾವು ಅಂಡರ್ಟೇಕನ್ ಮಾಡ್ತೀವಿ, ಯಾವ ಪ್ರಾಜೆಕ್ಟ್ ಅಂತ ಕೇಳ್ತಾನೆ. ಯಾವ ಪ್ರಾಜೆಕ್ಟ್ ಅಂತ ಹೇಳ್ಬೇಕು ನೀವು, ಅವನ ಡಿಸಾಸ್ಟರ್ ಅನ್ಬೇಕು. ಓಕೆ, ಅದು ಲೈಕ್ ಫ್ಲಡ್ಸ್ ಇರ್ಬೋದು, ಅಥವಾ ಯಾವ್ದೋ ಒಂದು ವ್ಯಾಕ್ಸಿನ್ ಫೈಂಡ್ ಔಟ್ ಮಾಡೋದಿರ್ಬೋದು. ಅರ್ಜೆನ್ಸಿನಲ್ಲಿ ವ್ಯಾಕ್ಸಿನ್ ಫೈಂಡ್ ಔಟ್ ಮಾಡೋದು ನಾರ್ಮಲ್ ಆಗಿ ಅದೇ, ನಂಗೆ ಹಿಂಗ್ ಹೇಳಕ್ಕಲ್ಲ. ಈಗ ಕೋವಿಡ್ ಟೈಮ್ ಅಲ್ಲಿ ವ್ಯಾಕ್ಸಿನ್ ಕಂಡಿ ಅಂತಿರ್ಬೋದು, ಇಂಥವನ್ನೆಲ್ಲ ಎಂತ ಕರಿತೀವಿ, ಅದ್ರ ತುಂಬಾ ಅರ್ಜೆಂಟ್ ಆಗಿದ್ದೋ ಅಂತವನ್ನ ನಾವು, ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು. ಈಗ ಆಕ್ಸಿಡೆಂಟ್ ಆದಾಗ ನಾವು ಏನಂದ್ ಮಾಡ್ತೀವಪ್ಪ, ಅರ್ಜೆಂಟ್ ಅಲ್ಲಿ ಮಾಡಲ್ವಾ ನಾವು, ಓಕೆನಾ. ಸೊ ಆ ತರ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಎನಿಥಿಂಗ್ ಈಸ್ ನೀಡೆಡ್ ಟು ಗೈನ್ ಟೈಮ್ ಈಸ್ ಅಲೋಡ್ ಇನ್ ದೀಸ್ ಪ್ರಾಜೆಕ್ಟ್. ಅಣ್ಣ ಇಲ್ಲಿ ಏನಾಗುತ್ತೆ ಅಂದ್ರೆ, ಟೈಮ್ ಕಡಿಮೆ ಮಾಡೋದಿಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡು, ಅದು ಟೈಮ್ ಗೈನ್ ಮಾಡ್ಬೇಕಂದ್ರೆ ಎನಿಥಿಂಗ್ ಈಸ್ ನೀಡೆಡ್ ಟು ಗೈನ್ ಟೈಮ್ ಅಂತಾನೆ ಟೈಮ್ ಜಾಸ್ತಿ ಮಾಡುವಂತ ಅಲ್ಲ. ಟೈಮ್ ಏನ್ ಮಾಡ್ಬೇಕು, ಕಡಿಮೆ ಮಾಡಕ್ಕೆ. ಟೈಮ್ ಅನ್ನ ಕಡಿಮೆ ಮಾಡೋದಿಕ್ಕೆ ನೀನ್ ಏನ್ ಬೇಕಾದ್ರೆ ಮಾಡೋಣ. ದುಡ್ಡಿಗೆ ಲೆಕ್ಕ ಇಲ್ಲಣ್ಣ, ದುಡ್ಡು ಎಷ್ಟು ಬೇಕಾದ್ರೆ ಸುರಿ, ಲೇಬರ್ಸ್ ನ ಎಷ್ಟು ಬೇಕಾದ್ರೆ ಇಟ್ಕೋ, ಓಕೆನಾ. ಟೈಮ್ ಕಡಿಮೆ ಆಗ್ಬೇಕು, ಬೇಗ ಮುಗಿಸ್ಬೇಕು. ಯಾಕಂದ್ರೆ ಇದು ಜೀವ, ಓಕೆ, ಬದುಕು ಸಾವಿನ ಮಧ್ಯೆ ಇರ್ತಾರ ಅವ್ರು. ಯಾವ್ದೋ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಅದು ಒಂದು ನ್ಯಾಚುರಲ್ ಕೆಲಾಮಿಟಿ ತರಾನೇ. ಓಕೆ, ದೊಡ್ಡ ಬಿಲ್ಡಿಂಗ್, ಒಂದು 50 ಫ್ಲೋರ್ ಬಿಲ್ಡಿಂಗ್ ಬಿದ್ದೋಗಿರುತ್ತಂತ. ಅಂತ ಟೈಮಲ್ಲಿ ಏನ್ ಮಾಡ್ತೀಯಾ, ಓಕೆ, ಯಾರೋ ಒಂದು ಈ ಅಗ್ನಿಶಾಮಕ ದಳದವ್ರು ಇರ್ತಾರೆ, ಅವರು ಇಲ್ಲ ನನ್ನ ಟೈಮ್ ಮುಗೀತು, ನಂದು ಡ್ಯೂಟಿ ಮುಗೀತು, ಡೇ ಶಿಫ್ಟ್ ನಾನು ಹೋಗ್ತೀನಿ ಅಂತ ಬಿಡ್ತಾರ. ಅವಾಗ ಅಣ್ಣ ಶಿಫ್ಟ್ ಗಿಫ್ಟ್ ಎಲ್ಲ ಲೆಕ್ಕ ಇಲ್ಲ, ಕುತ್ಕೋಬೇಕು, 24/7 ಮಾಡ್ಬೇಕು ನಿನ್ ಕೆಲ್ಸನ ಅಂತ ಟೈಮ್, ಓಕೆನಾ. ಸೊ ಎನಿಥಿಂಗ್ ಈಸ್ ನೀಡೆಡ್ ಟು ಗೇನ್ ದ ಟೈಮ್ ಈಸ್ ಅಲೋಡ್ ಇನ್ ದೀಸ್ ಪ್ರಾಜೆಕ್ಟ್ಸ್ ಅಂತ, ಓಕೆನಾ. ಏನೇ ಅದು ಟೈಮ್ ಕಡಿಮೆ ಮಾಡಕ್ ಏನೆಲ್ಲ ಮಾಡ್ಬೋದು ನೀನ್ ಮಾಡ್ಬೇಕಿಲ್ಲಿ, ಓಕೆ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರೌಂಡ್ ದ ಕ್ಲಾಕ್ ವರ್ಕ್ ಈಸ್ ಡನ್ ಅಂತ. ರೌಂಡ್ ದ ಕ್ಲಾಕ್ ಅಂದ್ರೆ ಏನು, ರೌಂಡ್ ದ ಕ್ಲಾಕ್ ಅಂದ್ರೆ ಟೈಮ್ ನೋಡಂಗಿಲ್ಲ, ಕೆಲಸ ಮಾಡ್ತಾನೆ ಇರ್ಬೇಕು, ಓಕೆನಾ. ಫುಲ್ ಕೆಲಸ ಮಾಡ್ಬೇಕು ಅಂತ, 24/7 ಫುಲ್ ಮಾಡ್ತಾನೆ ಇರ್ಬೇಕು. ಈಗ ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ ಕಾಸ್ಟ್ ಏನಾಗುತ್ತೆ, 100% ಜಾಸ್ತಿ ಆಗ್ಲೇಬೇಕು ಕಾಸ್ಟ್. ಇದು ನಿಮಗೆ ನೆನಪಿರ್ಲಿ, ಕ್ಯಾಪಿಟಲ್ ಕಾಸ್ಟ್ ವಿಲ್ ಗೋ ವೆರಿ ಹೈ, ಓಕೆ. ಯಾಕಂತಂದ್ರೆ ಇಂಥ ಟೈಮ್ ನ ಎಷ್ಟೋ ಜನ ಯುಟಿಲೈಸ್ ಮಾಡ್ಕೊಂತಾರೆ. ಈಗ ಸಿ ಆಂಬುಲೆನ್ಸ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಅರ್ಜೆನ್ಸಿ ಇದೆ ಅಂತಂದ್ರೆ ಚೆನ್ನಾಗೆ ಜಾಸ್ತಿ ದುಡ್ಡು ಕೇಳ್ಬಿಡ್ತಾರೆ. ನೆನಪಿದ್ಯಾ? ಈಗ ಸುಮ್ಮನೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಈಗ ಆಟೋದಲ್ಲಿ ಏನೋ ಹೋಗ್ಬೇಕು ಅಂತ ಇಟ್ಕೋ, ನಿಮ್ಗೆ ಆಪ್ಗಳು ಅಷ್ಟೇ, ಓಲಾ ಊಬರ್ ಅಂತ ಆಪ್ಗಳು ಇದಾವೆ ಬೆಂಗಳೂರಲ್ಲಿ ಗೊತ್ತಾಗಿರುತ್ತೆ. ಸೊ ಈ ಆಪ್ಗಳಲ್ಲಿ ನೀನ್ ಏನೋ ಹೋದೆ ಅಂತಂದ್ರೆ ಆಪ್ನವ್ರಿಗೂ ಅರ್ಥ ಆಗುತ್ತೆ ಇದು. ಈಗ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅವಾಗ ಮುಂದೆ. ಈಗ ಯಾವ್ದೋ ಒಂದು ಆಟೋದಲ್ಲಿ ನಿನ್ಗೆ ಅರ್ಜೆನ್ಸಿ ಇದೆ ಅಂತ ಗೊತ್ತಾದ್ರೆ ಜಾಸ್ತಿ ದುಡ್ಡು ಕೇಳ್ತಾರ. ನಿನ್ಗೆ ಅರ್ಜೆನ್ಸಿ ಇದೆ, ನೀನ್ ಬಂದೇ ಬರ್ತೀಯ ಅವಾಗ, ಓಕೆನಾ. ಅದಕ್ಕೋಸ್ಕರ ಜಾಸ್ತಿ ದುಡ್ಡನ್ನ ಕೇಳ್ತಾರ ಅವ್ರು. ಅಂದ್ರೆ
ಇಲ್ಲಿ ಕೆಲಸ ಆಗ್ಲೇಬೇಕಲ್ವಾ, ಅವಾಗ ನಿಮ್ಗೆ ಆಬ್ವಿಯಸ್ಲಿ ಜಾಸ್ತಿ ದುಡ್ಡು ಕೇಳ್ತಾರೆ, ಅವಾಗ ಆತರ ಎಲ್ಲ ಆಗ್ತವೆ. ಅಂದ್ರೆ ಕ್ಯಾಪಿಟಲ್ ಕಾಸ್ಟ್ ವಿಲ್ ಗೋ ವೆರಿ ಹೈ ಅಂತ, ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ. ಪ್ರಾಜೆಕ್ಟ್ ಟೈಮ್ ವಿಲ್ ಗೆಟ್ ಡ್ರಾಸ್ಟಿಕಲಿ ರೆಡ್ಯೂಸ್ಡ್, ಟೈಮ್ ಅಂತೂ ತುಂಬಾ ಕಡಿಮೆ ಆಗುತ್ತೆ. ಈಗ ನನಗೆ ಹೇಳಿ ಕ್ವಾಲಿಟಿ ಏನಾಗುತ್ತೆ, ನೀವು ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ. ಸೊ ದೀಸ್ ಆರ್ ದಿ ಟೈಪ್ಸ್, ದೀಸ್ ಆರ್ ದಿ ಟೈಪ್ಸ್. ಈಗ ನಾನ್ ನಿಮಗೆ ಒಂದ್ ಸ್ವಲ್ಪ ಕ್ವಶನ್ ಕೇಳಬೇಕು, ಮೂರೂ ಓದಿದೀರಾ, ನಾನು ಒಂದು ವಿಷಯ ಹೇಳ್ತೀನಿ, ನಾನು ಕೇಳಿದ ಕ್ವಶನ್ಗೆ ನೀವು ಟ್ರೈ ಟು ಆನ್ಸರ್ ಇಟ್. ಕ್ವಾಲಿಟಿ ತುಂಬಾ ಕಡಿಮೆ ಯಾವ್ದ್ರಲ್ಲಿರುತ್ತೆ? ಡಿಸಾಸ್ಟರ್. ಓಕೆ, ಕಡಿಮೆ ಜಾಸ್ತಿ ಕ್ವಾಲಿಟಿಯಿಂದ ಕಡಿಮೆ ಕ್ವಾಲಿಟಿವರೆಗೂ ಆರ್ಡರ್ ಆಗಿ ಅರೇಂಜ್ ಮಾಡ್ಕೊಂತ ಬನ್ನಿ ಮೂರನ್ನು. ಯಾವ್ದು ಜಾಸ್ತಿ ಕ್ವಾಲಿಟಿ? ದೆನ್ ಕ್ಲಿಯರ್. ಈಗ ಜಾಸ್ತಿಯಿಂದಾನೆ ಟೈಮ್ ಇಂದ ಬನ್ನಿ. ಟೈಮು ಯಾವ ಪ್ರಾಜೆಕ್ಟ್ಗೆ ಜಾಸ್ತಿ ಇರುತ್ತೆ, ಆಮೇಲೆ ಕಡಿಮೆ, ಆಮೇಲೆ ಕಡಿಮೆ. ಫಸ್ಟ್ ಟೈಮ್, ನಾರ್ಮಲ್ಗೆ ಜಾಸ್ತಿ ಟೈಮ್ ಇರುತ್ತೆ, ಕ್ರಾಶ್ಗೆ ಕಡಿಮೆ ಆಗುತ್ತೆ, ಡಿಸಾಸ್ಟರ್ಗೆ ಏನಾಗುತ್ತೆ, ತುಂಬಾ ಕಡಿಮೆ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಕಾಸ್ಟ್, ತುಂಬಾ ಕಡಿಮೆ ಕಾಸ್ಟ್ ಯಾವ್ದಕ್ಕಿರುತ್ತೆ? ಮಿನಿಮಲ್ ಕಾಸ್ಟ್. ಇನ್ನು ಸ್ವಲ್ಪ ಜಾಸ್ತಿ ಕಾಸ್ಟ್ ಯಾವ್ದಕ್ಕಾಗುತ್ತೆ? ಇನ್ನೊಂದ್ ಸ್ವಲ್ಪ ಜಾಸ್ತಿ ಯಾವ್ದಕ್ಕಾಗುತ್ತೆ? ಡಿಸಾಸ್ಟರ್ಗೆ ಸ್ವಲ್ಪ ಅಂತ ಅಲ್ಲ, ಕಾಸ್ಟ್ ನ ಲೆಕ್ಕನೇ ಹಾಕಲ್ಲ, ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಷ್ಟು ಓಕೆನಾ. ಈಗ ವೆನ್ ಕಮ್ಸ್ ಟು ರಿಸೋರ್ಸಸ್, ಅದಕ್ಕೆ ನಾನು ಎಲ್ಲಾ ಪ್ಯಾರಾಮೀಟರ್ಸ್ ಕೂಡ ಮೂರಕ್ಕೂ ಕಂಪೇರ್ ಮಾಡ್ತಾ ಇದ್ದೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆಲ್. ರಿಸೋರ್ಸಸ್ ಜಾಸ್ತಿ ಯಾವ್ದಕ್ ಬೇಕಾಗತ್ತೆ? ಡಿಸಾಸ್ಟರ್. ಅದಕ್ಕಿಂತ ಕಡಿಮೆ? ದೆನ್ ಫಾರ್ ವಾಟ್ ಅಬೌಟ್ ನಾರ್ಮಲ್? ಸಫಿಶಿಯಂಟ್, ಇನಫ್ ರಿಸೋರ್ಸಸ್ ಇದ್ರೆ ಸಾಕು. ಓಕೆನಾ. ಸೊ ಇವಾಗ ಈ ಮೂರದು ಡಿಫ್ರೆನ್ಸ್ ಐ ಹೋಪ್ ನಿಮ್ಗೆ ಡಿಫ್ರೆನ್ಸಿಯೇಟ್ ಮಾಡಕ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬರುತ್ತಲ್ವಾ? ಎಸ್, ಓಕೆನಾ. ಸೊ ಇಷ್ಟು ಸಾಕು ಇವತ್ತಿಂದು. ಇದಾದ್ಮೇಲೆ ಈಗ ಸ್ವಲ್ಪ MCQs ನ ಡಿಸ್ಕಸ್ ಮಾಡೋಣ. ಈಗ ಏನ್ ಟಾಪಿಕ್ ನ ಮಾಡಿದೀನಿ ಇದ್ರ ಮೇಲೆ ಹೆಂಗ್ ಅನಾಲಿಸಿಸ್ ಮಾಡ್ತೀರಾ ಅಂತ. ಒನ್ಸ್ ಆಫ್ಟರ್ ದಿ ಚಾಪ್ಟರ್ ನಾನು MCQs ಫುಲ್ ಒಂದ್ಸರಿ ತಗೊಂಡ್ ಬರ್ತೀನಿ, ಸೊ ದಟ್ ನೀವು ಎಲ್ಲಾ MCQs ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ. ಎಸ್, ಶೆಲ್ ವಿ ಸ್ಟಾರ್ಟ್ MCQs? ಎಸ್, ಇವತ್ತಿನ ಏನ್ ಕ್ಲಾಸ್ ಇದೆ ಅದ್ರದ್ದು MCQs ಮಾಡ್ತಾ ಹೋಗೋಣ. ಮಾಡೆಲ್ ಕ್ವಶನ್ಸ್ ಅಂತ ಇವು. ಸೊ ಈ ತರ ಕ್ವಶನ್ಸ್ ಗಳನ್ನ ನೀವು ಯು ಹ್ಯಾವ್ ಟು ಫೋಕಸ್. ಫಸ್ಟ್ ಮನಿಗೆ ಬರೋಣ. ಕ್ವಶನ್ ನ ಓದಿ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಜೆಕ್ಟ್, ಸೆಲೆಕ್ಟ್ ಆಲ್ ದಟ್ ಅಪ್ಲೈ ಅಂತ ಇದೆ. ನೋಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತ. ಲಿಮಿಟೆಡ್ ರಿಸೋರ್ಸಸ್ ಇರುತ್ತಾ ಪ್ರಾಜೆಕ್ಟ್ ಅಂತ ಅಂದ್ರೆ 100% ಲಿಮಿಟೆಡ್ ರಿಸೋರ್ಸಸ್. ಏನ್ ಇರೋಬೋರನ್ನೆಲ್ಲ ಕರ್ಕೊಂಡ್ ಬಂದು ಪ್ರಾಜೆಕ್ಟ್ ಮಾಡಕ್ಕಾಯ್ತಿದಣ್ಣ? ಹಂಗಿಲ್ಲ, ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ, ಯೂನಿಕ್ ಇರುತ್ತೆ 100%. ಈ ವರ್ಡ್ ನ ಹೇಳಿದೀನಿ ನಾನು ನಿಮ್ಗೆ. ಅನ್ಸರ್ಟೈನ್ ಔಟ್ಕಮ್ ಇರುತ್ತಾ? ಎಸ್, ದ ಔಟ್ಕಮ್ ಈಸ್ ಅನ್ಸರ್ಟೈನ್. ಹೇಳಕ್ಕಾಗಲ್ಲ, ಔಟ್ಕಮ್ ಹಿಂಗೇನೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರಾಜೆಕ್ಟ್ ಅಲ್ಲಿ ಅನ್ಸರ್ಟನಿಟಿ ಇದ್ದೇ ಇರುತ್ತೆ ಅಂತ ಹೇಳಿದೀನಿ. ಹಾಗಾಗಿ ಮೂರು ಕರೆಕ್ಟೇ. ದೀಸ್ ಆರ್ ಆಲ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್, ಗುಣಲಕ್ಷಣಗಳು. ಹಾಗಾಗಿ ಆಲ್ ದಿ ಅಬೌವ್ ಈಸ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ಪ್ರಾಜೆಕ್ಟ್. ಇದರಲ್ಲಿ ಯಾವುದು, ಈ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದೀನಿ, ಇದರಲ್ಲಿ ಯಾವುದು ಪ್ರಾಜೆಕ್ಟ್ ಗೆ ಒಂದು ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ನೋಡಿ, ಪ್ರೊಡ್ಯೂಸಿಂಗ್ ಗೂಡ್ಸ್ ಇನ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅಂತ ಇದೆ. ನೋಡಿ, ಪ್ರೊಡಕ್ಷನ್ ಅಂತ ಏನ್ ಬರುತ್ತೆ, ಇಟ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಪ್ರೊಡಕ್ಷನ್ ಅಂತ ವರ್ಡ್ ಕೇಳಿದ್ರೆ, ಪ್ರೊಡಕ್ಷನ್ ಅಂದ್ರೆ ಏನಪ್ಪಾ? ಎಷ್ಟೊಂದನ್ನ ಸೈಮಲ್ಟೇನಿಯಸ್ ಆಗಿ ಪ್ರೊಡಕ್ಷನ್ ಮಾಡೋದು. ಪ್ರೊಡಕ್ಷನ್ ಅನ್ನೋ ಪ್ರಾಜೆಕ್ಟ್ ಆಗಲ್ಲ. ಓಕೆನಾ. ಓಕೆ, ಅದು ನಿಮ್ಗೆ ನೆನಪಿರ್ಲಿ. ಕಂಡಕ್ಟಿಂಗ್ ಎ ರೂಟೀನ್ ಮೇಂಟೆನೆನ್ಸ್ ಆಕ್ಟಿವಿಟೀಸ್, ರೂಟೀನ್ ವರ್ಕ್, ದಿನ ಬೆಳಿಗಾದ್ರೂ ಅದೇ ಕೆಲಸ ಮಾಡೋದನ್ನ ಯಾವತ್ತಾನ ಪ್ರಾಜೆಕ್ಟ್ ಅಂತ ಇರ್ತೀವಿ ಅಣ್ಣ. ಕಂಟಿನ್ಯೂಸ್ ಆಗಿರುವಂತದ್ನ ರೂಟೀನ್ ಅಂದ್ರೆ ಏನು? ಕಂಟಿನ್ಯೂಸ್ ಆಕ್ಟಿವಿಟಿ ಅಲ್ವಾ. ಕಂಟಿನ್ಯೂಸ್ ಆಗಲ್ಲ, ಅದು ಟೈಮ್ ಫ್ರೇಮ್ ಅಲ್ಲಿ ಮುಗ್ದೋಗ್ಬಿಡುತ್ತದು. ಓಕೆನಾ. ಹಂಗಾಗಿ ಇದು ಕೂಡ ಪ್ರಾಜೆಕ್ಟ್ ಆಗಲ್ಲ. ದಿಸ್ ಇಸ್ ಆಲ್ಸೋ ನಾಟ್. ಓಕೆ, ದಿಸ್ ಇಸ್ ಆಲ್ಸೋ ನಾಟ್ ಅಂಡ್ ದಿಸ್ ಇಸ್ ಆಲ್ಸೋ ನಾಟ್. ಪ್ರೊವೈಡಿಂಗ್ ಕಸ್ಟಮರ್ ಸರ್ವಿಸ್, ಇದು ಕೂಡ ಆಗಲ್ಲ. ಓಕೆನಾ. ಸೊ ಒಂದು ಸರ್ವಿಸ್ ಸಪೋರ್ಟ್ ಕೊಡುವಂತದ್ನ ನಾವ್ ಯಾವತ್ತು ಪ್ರಾಜೆಕ್ಟ್ ಅನ್ನಲ್ಲ. ಇಟ್ ಈಸ್ ಆಲ್ಸೋ ಎ ಕಂಟಿನ್ಯೂಸ್ ಆಕ್ಟಿವಿಟಿ. ಇಟ್ಸ್ ಆಲ್ಸೋ ಎ ರೂಟೀನ್ ಆಕ್ಟಿವಿಟಿ. ಹಂಗಾಗಿ ಅದು ಇಟ್ಸ್ ಆಲ್ಸೋ ಪ್ರಾಜೆಕ್ಟ್. ಬಿಲ್ಡಿಂಗ್ ಎ ನ್ಯೂ ಆಫೀಸ್ ಬಿಲ್ಡಿಂಗ್. ಓಕೆನಾ. ಒಂದು ಹೊಸ ಆಫೀಸ್ ಬಿಲ್ಡಿಂಗ್ ನ ಬಿಲ್ಡ್ ಮಾಡುವಂತದ್ದು ಒಂದು ಪ್ರಾಜೆಕ್ಟ್ ಆಗುತ್ತೆ.
ಓಕೆನಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ವೆರಿ ಗುಡ್. ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್, ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಟೆಂಪರರಿನಾ? ಇಟ್ ಈಸ್ ಟೆಂಪರರಿ, ಕರೆಕ್ಟ್. ಯೂನಿಕ್ ಕರೆಕ್ಟ್. ಪ್ರೋಗ್ರೆಸಿವ್ ಕರೆಕ್ಟ್. ಪ್ರೋಗ್ರೆಸಿವ್ ಅಂತ ಅಂದ್ರೆ ಇಟ್ ಹ್ಯಾಸ್ ಲೈಫ್ ಸೈಕಲ್ ಅಂತ ಹೇಳ್ತಾನೆ, ಒಂದು ಪ್ರೋಗ್ರೆಸ್ ನಲ್ಲಿ ಹೋಗ್ತಾ ಇರುತ್ತೆ ತಾನೆ ಹಂತ ಹಂತವಾಗಿ. ಇಟ್ ಈಸ್ ಆಲ್ಸೋ ಪ್ರೋಗ್ರೆಸಿವ್. ಹಂಗಾಗಿ ಇಟ್ ಈಸ್ ಆಲ್ ಆಫ್ ದಿ ಅಬೋವ್. ಆಲ್ ಆಫ್ ದಿ ಅಬೋವ್ ಇಸ್ ಕರೆಕ್ಟ್. ವಾಟ್ ಈಸ್ ಅ ಪ್ರಾಜೆಕ್ಟ್? ಡೆಫಿನೇಷನ್ ಕೇಳಿದ್ದೇನೆ. ಪ್ರಾಜೆಕ್ಟ್ ಅಂದ್ರೆ ಏನು ಅಂತ. ಎ ಟೆಂಪರರಿ ಎಂಡವರ್ ವಿತ್ ಡಿಫೈನ್ಡ್ ಬಿಗಿನಿಂಗ್ ಅಂಡ್ ಎಂಡ್, ಆನ್ಗೋಯಿಂಗ್ ಆಕ್ಟಿವಿಟಿ ವಿತ್ ನೋ ಸ್ಪೆಸಿಫಿಕ್. ನೋಡಿ ಈಗ ಇಲ್ಲಿ ನೋಡು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಿಮ್ಗೆ ಸಮ್ ಟೈಮ್ಸ್ ಇಲ್ಲಿ ಕ್ವಶನ್ಸ್ ಗಳಲ್ಲಿ ಎಕ್ಸಾಮ್ ನಲ್ಲಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಬ್ಲಾಂಕ್ ಆಗ್ಬಿಡ್ತೀವಿ ಒಂದ್ಸರಿ. ಏನು ಕ್ವಶನ್ ಓದಿದ್ನೇ ಓದ್ತಾ ಇರ್ತೀವಿ, ಒಂದ್ಸರಿ ಆಪ್ಷನ್ ಓದಿದ್ನೇ ಓದ್ತಾ ಇರ್ತೀವಿ, ಬಟ್ ಆದ್ರೂ ಯಾವ್ದು ಮಾರ್ಕ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಂತ ಟೈಮಲ್ಲಿ ಒಂದೆರಡು ನಿಮಿಷ ಕಾಮ್ ಆಗ್ಬಿಟ್ಟು ಅಟ್ಲೀಸ್ಟ್ ಯು ಡಿಸ್ಕಾರ್ಡ್ ದಿ ಆಪ್ಷನ್ಸ್. ಆಪ್ಷನ್ ನ ಡಿಸ್ಕಾರ್ಡ್ ಮಾಡೋ ಮೆಥಡ್ ನ ಯೂಸ್ ಮಾಡ್ಬೇಕಾಗತ್ತೆ ನೀವು. ನೋಡಿ ಈಗ ನೋ ಸ್ಪೆಸಿಫಿಕ್ ಮತ್ತೆ ಎಂಡ್ ಡೇಟ್ ಇದೆ ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಎಂಡ್ ಮತ್ತೆ ಸ್ಟಾರ್ಟಿಂಗ್ ಡೇಟ್ ಇರ್ಲೇಬೇಕಲ್ವಾ? ನೋ ಅಂತ ಹೇಳ್ತಿದ್ದಾನೆ. ನೋ ಅಂತ ಅಂದ್ರೆ ದಿಸ್ ಇಸ್ ನಾಟ್, ಆಗಲ್ಲ. ರೂಟೀನ್, ರೂಟೀನ್ ಅಂತ ಬರಂಗೇ ಇಲ್ಲ. ಓಕೆನಾ. ನೆಕ್ಸ್ಟ್ ನಿಮಗೆ ಆಪರೇಷನ್ ಅಂತ ಬರುತ್ತೆ. ನಾನು ಸ್ಟಾರ್ಟಿಂಗ್ ಹೇಳಿದ್ರೆ ತಾನೆ ಆಪರೇಷನ್ ಅಂತ ಕೆಳಗಡೆ ಇತ್ತು ತಾನೆ ಟಾಪಿಕ್, ಅಲ್ಲಿ ಬರುತ್ತೆ ರೂಟೀನ್ ಆಕ್ಟಿವಿಟಿ ಅಂತ, ಅಲ್ಲಿ ಹೇಳ್ತೀನಿ. ಸೊ ಇಲ್ಲಿ ರೂಟೀನ್ ಟಾಸ್ಕ್ ರೂಟೀನ್ ಟಾಸ್ಕ್ ಅಲ್ವೇ ಅಲ್ಲ ಇದು. ಲಾಂಗ್ ಟರ್ಮ್ ಅಂತ ಇದೆ. ಲಾಂಗ್ ಟರ್ಮ್ ಅಲ್ಲೋಣ ಇದು. ಇದು ಎಂತ ಟರ್ಮ್ ಇದು? ಶಾರ್ಟ್ ಟರ್ಮ್. ಹಂಗಾಗಿ ಇಟ್ಸ್ ಎ ಟೆಂಪರರಿ ಎಂಡ್ ಓವರ್ ಅಂದ್ರೆ ಆಕ್ಟಿವಿಟಿ ಅಂತ ವಿತ್ ಎ ಬಿಗಿನಿಂಗ್ ಅಂಡ್ ಸ್ಟಾರ್ಟ್ ಎಂಡಿಂಗ್ ಪಾಯಿಂಟ್ ಇದಂತ. ಅಯ್ಯಪ್ಪ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫೀಚರ್ ಆಫ್, ಇದರಲ್ಲಿ ಯಾವ್ದು ಫೀಚರ್ ಅಲ್ಲ ಅಂತ ಕೇಳ್ತಾರೆ. ಅಲ್ಲ ಅಂತ ಕೇಳ್ತಾ ಇರೋದು ಅಣ್ತಮ್ಮ, ಅಲ್ಲ ಅಂತ ಕೇಳ್ತಾ ಇರೋದು. ನೋಡಿ, ಯೂನಿಕ್ ಇರ್ಬೇಕು, ಇದು ಯೂನಿಕ್ ಇರ್ಬೇಕು, ಪ್ರೋಗ್ರೆಸಿವ್ ಇರ್ಬೇಕು, ಆಬ್ಜೆಕ್ಟಿವ್ ಇರ್ಬೇಕು. ಆಬ್ಜೆಕ್ಟಿವ್ ಇರ್ಬೇಕು ಬೇಡವಾ? ಇರ್ಬೇಕು. ಅಂದ್ರೆ ಆನ್ ಗೋಯಿಂಗ್ ಆಪರೇಷನ್ ಅನ್ನೋದು ಆಗುತ್ತೆ. ಇಟ್ ಈಸ್ ನಾಟ್ ದಿ ಫೀಚರ್. ಓಕೆನಾ. ಹಂಗಾಗಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ದಿ ಬೇಸಿಕ್ ನೇಚರ್ ಆಫ್ ದಿ ಪ್ರಾಜೆಕ್ಟ್ ಈಸ್ ಆನ್, ಬೇಸಿಕ್ ನೇಚರ್ ಏನಾಗುತ್ತೆ? ಪರ್ಮನೆಂಟಾ? ಟೆಂಪರರಿ. ಸೊ ಇಟ್ ಈಸ್ ಎ ಟೆಂಪರರಿ ಆಕ್ಟಿವಿಟಿ ಅಂತ ಹೇಳ್ಬೇಕಷ್ಟೇ. A project managers often talk a triple constraint in managing completing the ಟ್ರಿಪಲ್ ಕನ್ಸ್ಟೆಂಟ್ ಯಾವ್ಯಾವು ಅಂತ. ಕಾಸ್ಟು, ಟೈಮು, ಸ್ಕೋಪು ಎಲ್ಲ ಬರ್ತವೆ. ಹಂಗಾಗಿ ಆಪ್ಷನ್ ಡಿ. ಮೋಸ್ಟ್ ಆಲ್ ಆಫ್ ದಿ ಅಬೌವ್ ಅಂತ ಇದ್ರೆ ಮೋಸ್ಟ್ 90% ಅದೇ ಕರೆಕ್ಟ್ ಆಗಿರುತ್ತೆ. ಓಕೆನಾ. ಅದನ್ನ ನೋಡ್ಕೊಂಡು ಇದನ್ನ ಮಾಡಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್? ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್, ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್ ಅಂದ್ರೆ ನಿಮ್ಮ ಹತ್ರ ಯಾವ ಇದೆಯಪ್ಪ? ಟೈಮು, ಕಾಸ್ಟು, ಬಡ್ಜೆಟ್, ಮೂರ್ ತಾನೇ ಇರೋದು. ಸಾರಿ, ಟೈಮು, ಕಾಸ್ಟ್ ಮತ್ತೆ ಸ್ಕೋಪು. ಗೋಲ್ ಇದೆಯಾ? ಕನ್ಸಿಡರ್ ಗೋಲ್ ಹೇಳಿದ್ನ ನಾನು? ಗೋಲ್ ಹೇಳಿಲ್ಲ, ಇದು ಬರಲ್ಲ. ಸ್ಟೇಕ್ ಹೋಲ್ಡರ್ ರಿಕ್ವೈರ್ಮೆಂಟ್. ಸ್ಟೇಕ್ ಹೋಲ್ಡರ್ ಅಂತ ಹೇಳ್ತಾ ನೋಡಿ, ಸ್ಟೇಕ್ ಹೋಲ್ಡರ್ ಅಂತ ಒಂದು ಹೊಸ ಪದ ಬಂತು. ಸ್ಟೇಕ್ ಹೋಲ್ಡರ್ಸ್ ಅಂತಂದ್ರೆ ಹೆಂಗ್ ಗೊತ್ತೇನ್ರೋ, ನಮ್ಮ ಒಂದು ಪ್ರಾಜೆಕ್ಟ್ ನಲ್ಲಿ ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೊಂತೀನಿ ಅವ್ರನ್ನೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೆ ದ ಪರ್ಸನ್ಸ್, ದ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್ ಅಂಡ್ ಅಫೆಕ್ಟೆಡ್ ಬೈ ದ ಪ್ರಾಜೆಕ್ಟ್ ಆಲ್ಸೋ, ಎಲ್ಲಾನು ಟುಗೆದರ್ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಎಲ್ಲ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನೂ ಕೂಡ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆನಾ. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಎಲ್ಲರೂ, ಟೋಟಲ್ ಆಗಿ ಎಲ್ಲರೂ ಸೇರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಅವ್ರದನ್ನ ಅಂತ ಕೇಳ್ತೀವಿ. ಅದು ಇದೆ ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್. ಇದಲ್ಲ, ದಿಸ್ ನಾಟ್ ಎ ಕನ್ಸ್ಟ್ರೈಂಟ್. ಟೀಮ್ ಕೊಲಾಬ್ರೇಷನ್ ಕನ್ಸ್ಟ್ರೈಂಟ್ ಅಲ್ಲಿ ಇಲ್ಲ. ನಮ್ಮ ಹತ್ರ ಬಡ್ಜೆಟ್ ಇರೋದು ಕನ್ಸ್ಟ್ರೈಂಟ್. ಬಡ್ಜೆಟ್ ಅಂದ್ರೆ ಏನು? ಕಾಸ್ಟ್ ತಾನೇ. ಅದರ ಬಡ್ಜೆಟ್ ಅನ್ನೋದು ಕನ್ಸ್ಟ್ರೈಂಟ್ ಅಲ್ಲಿ ಇತ್ತು. ಓಕೆ, ಅದ್ ನೋಡ್ಕೋಬೇಕು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ಅಬೌಟ್ ದಿ ಪ್ರಾಜೆಕ್ಟ್? ಇದು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತೇನೆ. ಇಟ್ ಬ್ರಿಂಗ್ಸ್ ಚೇಂಜ್ ಅಂತ ಇದೆ. ಚೇಂಜ್ ಅನ್ನೋದು ಇತ್ತ ಇಲ್ವಾ ಪ್ರಾಜೆಕ್ಟ್ ಫೀಚರ್ ನಲ್ಲಿ? ಇತ್ತು. ರಿಸ್ಕ್ ಇತ್ತ ಇಲ್ವಾ? ಔಟ್ಕಮ್ ಅನ್ಸರ್ಟೈನ್ ಇತ್ತ, ಸರ್ಟೈನ್ ಇತ್ತ? ಸೊ ಹಂಗಾಗಿ ಸರ್ಟೈನ್ ಅಂದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಯ್ತು. ಹಂಗಾಗಿ 1 ಮತ್ತೆ 2 ಮಾತ್ರ ಕರೆಕ್ಟ್. ಆಪ್ಷನ್ ಸಿ ಆಗತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಎಸ್, ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ಎ ಪ್ರಾಜೆಕ್ಟ್ ಆರ್ ಅಫೆಕ್ಟೆಡ್ ಬೈ ದಿ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಆರ್ ನೋನ್ ಆಸ್, ಇವಾಗಿನ್ನ ಹೇಳ್ದೆ, ಸ್ಟೇಕ್ ಹೋಲ್ಡರ್ಸ್ ಅಂತ. ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೆ ಯಾರ್ಯಾರು ಪ್ರಾಜೆಕ್ಟ್ ಪಟ್ಟ ಸಂಬಂಧಿಕರು ಅಂತೀನಿ ನಾನು. ನೋಡು, ಓಕೆನಾ. ಏನದು?
ಯಾರ್ಯಾರು ಪ್ರಾಜೆಕ್ಟ್ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಪ್ರಾಜೆಕ್ಟ್ ಇಂದ ಯಾರ್ಯಾರು ಅಫೆಕ್ಟ್ ಆಗ್ತಿದ್ದಾರೆ, ಇನ್ಕ್ಲೂಡಿಂಗ್ ಕ್ಲೈಂಟ್. ಓಕೆನಾ, ಕ್ಲೈಂಟ್ ಅಂದ್ರೆ ಯಾರು, ಎಂಡ್ ಯೂಸರ್ ಇರ್ತಾನಲ್ಲ, ಅವನಿಗೂ ಕೂಡ ಸೇರಿಸಿ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ವಾಟ್ ಡಸ್ ಎ ಪ್ರಾಜೆಕ್ಟ್ ಪ್ರೈಮರಿಲಿ ಏಮ್ ಟು ಅಚೀವ್? ಪ್ರೈಮರಿಲಿ ಪ್ರಾಜೆಕ್ಟ್ ಏನ್ ಅಚೀವ್ ಮಾಡಕ್ ಹೊರಟಿದೆ ಒಂದು ಪ್ರಾಜೆಕ್ಟ್? ಫಿನಾನ್ಷಿಯಲ್ ಪ್ರಾಫಿಟ್ಸ್, ಆರ್ಗನೈಸೇಷನ್ ಗ್ರೋತ್, ಎಂಪ್ಲಾಯ್. ನೋಡಿ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ಎಲ್ಲಾನು ಆಗುತ್ತೆ ಒಂದ್ ದೃಷ್ಟಿಲಿ ನೋಡಿದ್ರೆ, ಹೌದಾ ಇಲ್ಲ? ಒಂದು ಪ್ರಾಜೆಕ್ಟ್ಗೆ ಪ್ರೈಮರಿಲಿ ನೋಡಿ ಇಲ್ಲಿ ವರ್ಡ್, ಒಂದು ಕ್ವಶನ್ಗಳಲ್ಲಿ ಈ ತರ ವರ್ಡ್ಗಳು ಹಾಕ್ಬಿಟ್ಟಿರ್ತಾರೆ. ಮೈನ್ ಅಂತ ವರ್ಡ್ ಆಗ್ತಾರೆ, ಪ್ರೈಮರಿಲಿ ಅಂತ ಒಂದು ವರ್ಡ್ ಆಗ್ತಾರೆ. ನೋಡಿ ಆ ಪ್ರೈಮರಿಲಿ ಇಲ್ಲ ಅಂದಿದ್ರೆ ವಾಟ್ ಡಸ್ ಪ್ರಾಜೆಕ್ಟ್ ಏಮ್ ಟು ಅಚೀವ್ ಅಂತ ಅಂದ್ರೆ ಇವೆಲ್ಲಾನು ಕರೆಕ್ಟೇ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಎಂದು ಯಾಕೆ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಫಿನಾನ್ಷಿಯಲ್ ಪ್ರಾಫಿಟ್ಗೋಸ್ಕರನು ಮಾಡ್ತೀನಿ ತಾನೆ ಆ ಪ್ರಾಜೆಕ್ಟ್. ಏನು ಸುಮ್ ಸುಮ್ನೆ ಮಾಡ್ತೀನಿ ಅಣ್ಣ ನೀನು? ಪ್ರಾಫಿಟ್ಗೋಸ್ಕರನು ಮಾಡ್ತೀಯ ನೀನು. ಪ್ರಾಜೆಕ್ಟ್ ಮಾಡೋದೇ ಪ್ರಾಫಿಟ್ಗೋಸ್ಕರ. ಅಲ್ಟಿಮೇಟ್ಲಿ ಹೇಳ್ತಾ ಇರೋದು, ಹೌದ್ ತಾನೆ? ಯಾರೋ ಒಂದು ಐಫೋನ್ ಹೊಸದಾಗ ಏನೋ ಒಂದು ಫೀಚರ್ ಇರೋದು ಕಂಡಿಡ್ದ ಅಂತಂದ್ರೆ ಅವ್ನು ಏನ್ ಸುಮ್ ಸುಮ್ನೆ ಮಾಡ್ತಾನ? ಮಾಡೋನ್ ಮನೇಲಿ ಇಟ್ಕೋತಾನ? ಇಲ್ಲ, ಅದನ್ನೆಲ್ಲರೂ ಕೊಟ್ಬಿಟ್ಟು ಅದರಿಂದ ಚೆನ್ನಾಗಿ ಎಣಿಸ್ತಾನೆ. ಓಕೆ, ಅದು ಕೂಡ ಕರೆಕ್ಟೇ. ಆರ್ಗನೈಸೇಷನಲ್ ಗ್ರೋತ್ ಕೂಡ ಪ್ರಾಜೆಕ್ಟ್ ಮಾಡ್ತಿರ್ತಾನೆ ನಾವು. ಓಕೆ, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಎಂಪ್ಲಾಯಿ ಅಂದ್ರೆ ಏನು? ನಾವು ಒಂದು ಕಂಪನಿ ಇದೆ, ಒಂದು ಕಂಪನಿಯಲ್ಲಿ ಕೆಲಸ ಯಾರ್ಯಾರು ಮಾಡ್ತಿರ್ತಾರೋ ಅವರೆಲ್ಲ ಎಂಪ್ಲಾಯಿಗಳೇ. ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಂಪಾರ್ಟೆಂಟೇ. ಓಕೆ, ಬಟ್ ಅಲ್ಲಿ ಪ್ರೈಮರಿ ಅಂತ ಕೊಟ್ಟಿರೋದ್ರಿಂದ ಇವೆಲ್ಲವೂ ಇಂಪಾರ್ಟೆಂಟೇ. ಅದ್ರ ಜೊತೆಗೆ ಸ್ಪೆಸಿಫಿಕ್ ಸೆಟ್ ಆಫ್ ಗೋಲ್ಸ್ ನ ಅಚೀವ್ ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ಓಕೆ, ಎಂಪ್ಲಾಯಿನೂ ಸ್ಯಾಟಿಸ್ಫೈ ಮಾಡ್ಬೇಕು, ಹೌದು. ಎಂಪ್ಲಾಯಿ ಖುಷಿಯಾಗಿದ್ರೇನೆ ಎಲ್ಲಾನು ಚೆನ್ನಾಗಿ ನಡೆಯುತ್ತೆ, ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ಬಟ್ ನಮ್ ಕೆಲಸ ಏನು, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಓಕೆ, ನಾವೇನ್ ಬಿಗಿನಿಂಗ್ ಅಲ್ಲಿ ವಿ ಹ್ಯಾವ್ ಪ್ಲಾನ್ಡ್ ಫಾರ್ ಎ ಪ್ರಾಜೆಕ್ಟ್, ನಾನು ಸೆಟ್ ಆಫ್ ಗೋಲ್ಸ್ ಅಚೀವ್ ಮಾಡ್ಬೇಕಂತಿದೀವಿ, ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ಬೇಕು. ಓಕೆ, ಸೊ ನೀವು ಡಿಫ್ರೆಂಟ್ ಥಿಂಗ್ಸ್ ನ ಯೋಚನೆ ಮಾಡಕ್ ಹೋಗ್ಬಾರ್ದು ಅಂತ. ಇವೆಲ್ಲ ಬರೋದು ಎಂಡ್ ಅಲ್ಲಿ, ಕೊನೆಗೆ ಬರೋದು. ಓಕೆನಾ? ಸೊ ಅದರಿಂದ ಅದೆಲ್ಲ ಅಚೀವ್ ಮಾಡಿದಾದ್ಮೇಲೆ ಬರುವಂತದ್ದು ಆರ್ಗನೈಸೇಷನ್ ಗ್ರೋತ್, ಹೌದ್ ತಾನೆ? ನೀನ್ ಸೆಟ್ ಆಫ್ ಗೋಲ್ಸ್ ನ ಅಚೀವ್ ಮಾಡಿದ್ರೆ ತಾನೆ ಆರ್ಗನೈಸೇಷನ್ ಗ್ರೋತ್ ಆಗೋದು, ಹೌದಲ್ಲಪ್ಪ? ನಿನ್ ಪ್ರಾಜೆಕ್ಟ್ ಅಲ್ಲಿ ನೀನ್ ಸೆಟ್ ಆಫ್ ಗೋಲ್ಸ್ ನ ಅಚೀವ್ ಮಾಡಿ ಒಂದ್ ಒಳ್ಳೆ ಪ್ರಾಡಕ್ಟ್ ಆಚೆ ತಂದು ಅದರಿಂದ ಲಾಭ ಮಾಡಿದಾಗ್ಲೇ ತಾನೆ ಕಂಪನಿ ಗ್ರೋತ್ ಆಗುತ್ತೆ, ಅದರಿಂದ ಲಾಭ ಮಾಡ್ಕೋಬಹುದು. ನೀನ್ ಸೆಟ್ ಆಫ್ ಗೋಲ್ಸ್ ನ ಅಚೀವ್ ಮಾಡಿಲ್ಲ ಅಂತ ಅಂದ್ರೆ ನೀನ್ ಅವೇ ಮಿಕ್ಕಿರೋ ಮೂರುಗಳು, ಇದು ಆಗಲ್ಲ, ಇದಾಗ್ಲಿಲ್ಲ ಅಂದ್ರೆ, ಸೆಟ್ ಆಫ್ ಗೋಲ್ಸ್ ಅಚೀವ್ ಮಾಡಿಲ್ಲ ಅಂದ್ರೆ ಆ ಮೂರು ಆಗಲ್ಲ. ಹಂಗಾಗಿ ಪ್ರೈಮರಿಲಿ ಅಂತ ಕೇಳಿದಾನೆ ಅಂತ ಅಂದ್ರೆ ಸೆಟ್ ಆಫ್ ಗೋಲ್ಸ್ ಅಚೀವ್ ಮಾಡ್ಬೇಕು. ಅರ್ಥ ಆಯ್ತಾ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತ? ಎಸ್. ರಿಸೋರ್ಸಸ್ ರೆಫರ್ಸ್ ಟು, ರಿಸೋರ್ಸಸ್ ಅಂದ್ರೆ ಏನು? ಮ್ಯಾನ್ ಪವರಾ? ಹೌದು. ಮಷಿನರಿನೂ ಆಗುತ್ತೆ, ಮಟೀರಿಯಲ್ಸು ಆಗುತ್ತೆ, ಆಲ್ ಆಫ್ ದಿ ಅಬೋ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ನೀಡ್ ಅಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್, ಇವಾಗಲೇ ಹೇಳಿದ್ದೀನಿ, ನೀಡ್ ಅಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್ ವಿಚ್ ಈಸ್ ನಾಟ್ ದಿ ಟೈಪ್, ನಾಟ್ ನಾರ್ಮಲ್ ಕೇಳಿದಿರಾ, ಕ್ರಾಶ್ ಕೇಳಿದಿರಾ, ಡಿಸಾಸ್ಟರ್ ಕೇಳಿದಿರಾ, ಇದ್ಯಾವುದೋ ಕೇಳಿದಿರಾ ರಿಸ್ಕಿ ಅನ್ನೋದನ್ನ? ರಿಸ್ಕಿ ಪ್ರಾಜೆಕ್ಟ್ ಅಂತ ಇದ್ರೂ ಇರ್ಬೋದು, ನಂಗೆ ಗೊತ್ತಿಲ್ಲ. ರಿಸ್ಕ್ ಇರುವಂತ ಪ್ರಾಜೆಕ್ಟ್ಸ್ ಎಲ್ಲ ರಿಸ್ಕಿ ಪ್ರಾಜೆಕ್ಟ್ಸ್. ಬಟ್ ಅದನ್ನ ಓದಿಲ್ಲ ಅಣ್ಣ. ನಾವು ಓದಿದೀವ ರಿಸ್ಕಿ ಪ್ರಾಜೆಕ್ಟ್ ಅಂತ? ಇಲ್ಲ, ನಮ್ ಸಿಲೆಬಸ್ ಅಲ್ಲಿ ಇಲ್ಲ. ಯಾಕೆ ವರಿ ಮಾಡ್ಬೇಕು, ಬಿಟ್ಬಿಡ್ಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ಅಬ್ಸ್ಟಕಲ್ ಟು ದಿ ಪ್ರಾಜೆಕ್ಟ್? ಇದು ಅಬ್ಸ್ಟಕಲ್ ಇಲ್ಲ, ಆದ್ರೂ ಮಾಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅಬ್ಸ್ಟಕಲ್ ನೆಕ್ಸ್ಟ್ ಬರುತ್ತೆ. ಇದ್ರಲ್ಲಿ ಯಾವ್ದು ಒಂದು ಪ್ರಾಜೆಕ್ಟ್ಗೆ ಅಬ್ಸ್ಟಕಲ್ ಆಗುತ್ತೆ, ತೊಂದರೆ ಕೊಡುತ್ತೆ? ಆಬ್ವಿಯಸ್ಲಿ ಚೇಂಜ್ ಇನ್ ಟೆಕ್ನಾಲಜಿ ಕೂಡ ತೊಂದರೆ ಕೊಡುತ್ತೆ. ಯಾವ್ದೋ ಒಂದು ಪ್ರಾಜೆಕ್ಟ್ ನ ಇದನ್ ಮಾಡ್ಬೇಕಾದ್ರೆ ಟೆಕ್ನಾಲಜಿ ಚೇಂಜ್ ಆದ್ರೆ ನೀನು ಕೂಡ ಯು ಹ್ಯಾವ್ ಟು ಅಡಾಪ್ಟ್ ಟು ಇಟ್. ಅಡಾಪ್ಟೇಷನ್ ಗೆ ಪ್ರಾಬ್ಲಮ್ ಆಗುತ್ತೆ, ಅದು ಕೂಡ ಪ್ರಾಬ್ಲಮ್ ಕೊಡುತ್ತೆ ನಮ್ಗೆ. ಆರ್ಗನೈಸೇಷನ್ ರೀಕನ್ಸ್ಟ್ರಕ್ಟಿಂಗ್ ಅಂತ, ಇದು ಕೂಡ ನಮ್ಮ ಪ್ರಾಜೆಕ್ಟ್ ಗೆ ಪ್ರಾಬ್ಲಮ್ ಕೊಡುತ್ತೆ. ಅಂದ್ರೆ ನೀವ್ ಏನ್ ಮಾಡ್ತೀವಿ, ಯಾವ್ದೋ ಒಂದು ಕಂಪನಿ ಇರುತ್ತೆ, ಯಾವ್ದೋ ಒಂದು ಪ್ರಾಜೆಕ್ಟ್ ನ ಅಂಡರ್ಟೇಕ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಬ್ಬ ಯಾರೋ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡಿರ್ತಾನೆ, ಒಂದು ಅರ್ಧ ಪ್ರಾಜೆಕ್ಟ್ ಮುಗಿಸ್ಬಿಟ್ಟಿರ್ತಾನೆ. ಯೋಚನೆ ಮಾಡು, ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಅರ್ಧ ಕೆಲಸ ಮುಗಿಸಿದಾನೆ ಅಂತ ಅಂದ್ರೆ ಅವ್ನ್ಗೆ ಆಲ್ರೆಡಿ ಆ ಪ್ರಾಜೆಕ್ಟ್ ಬಗ್ಗೆ ಐಡಿಯಾ ಇರುತ್ತೆ ಇಲ್ವಾ ಪ್ರಾಜೆಕ್ಟ್ ಮ್ಯಾನೇಜರ್ಗೆ? ಈ ಸಮ್ ಹೋಲ್ಡ್ ಆನ್ ದಿ ಪ್ರಾಜೆಕ್ಟ್. ಓಕೆನಾ? ಹಿಂಗ್ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ, ಏನೇನೇ ಮಾಡ್ತಾರೆ ಅಂತ ಸಡನ್ ಯೋಚನೆ ಮಾಡು. ಆ ಪ್ರಾಜೆಕ್ಟ್ ಮ್ಯಾನೇಜರ್ ನ ಕಿತ್ತಾಕ್ಬಿಟ್ಟು ಇನ್ನೊಬ್ಬರನ್ನ ಯಾರನ್ನೋ ತಂದಲ್ಲಿ ಕುಂಡ್ರಿಸಿದ್ರೆ ಅವಾಗ ಅದು ತೊಂದರೆ ಆಗುತ್ತಾ ಇಲ್ಲ ಪ್ರಾಜೆಕ್ಟ್ಗೆ? 100% ತೊಂದರೆ ಆಗುತ್ತೆ. ಯಾಕೆ ತೊಂದರೆ ಆಗುತ್ತೆ ಅಂತ ಅಂದ್ರೆ, ಈಗ ಹೊಸದಾಗಿ ಏನ್ ಬರ್ತಾನೆ ಪ್ರಾಜೆಕ್ಟ್ಗೆ ರೀಕನ್ಸ್ಟ್ರಕ್ಟ್ ಆದಾಗ, ಆರ್ಗನೈಸೇಷನ್ ರೀಕನ್ಸ್ಟ್ರಕ್ಟ್ ಆದಾಗ ಬಂತಾನೆ, ಅವನಿಗೆ ಆ ಪ್ರಾಜೆಕ್ಟ್ ಬಗ್ಗೆ ಐಡಿಯಾನೇ ಇರಲ್ಲ. ಅವನು ಮೊದ್ಲಿಂದ ಮತ್ತೆ ಅರ್ಥ ಮಾಡ್ಕೋಬೇಕು. ಹಿ ಹ್ಯಾಸ್ ಟು ಸ್ಟಡಿ, ಅನಾಲಿಸಿಸ್ ಮಾಡ್ಬೇಕು, ಆಮೇಲೆ ಅರ್ಥ ಮಾಡ್ಕೋಬೇಕು. ಅಷ್ಟು ಮಾಡೋಷ್ಟೊತ್ತಿಗೆ ಟೈಮ್ ಜಾಸ್ತಿ ಆಗಿರುತ್ತೆ, ರಿಸೋರ್ಸಸ್ ಪ್ರಾಬ್ಲಮ್ ಆಗಿರುತ್ತೆ, ಅಲ್ಲಿರೋ ಲೇಬರ್ಸ್ಗಳು ಇವನ್ ಮಾತು ಕೇಳಲ್ಲ.
ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಆರ್ಗನೈಸೇಷನ್ ರೀಕನ್ಸ್ಟ್ರಕ್ಟ್ ಆಗೋದ್ರಿಂದ ನಮ್ಮ ಪ್ರಾಜೆಕ್ಟ್ ಗೆ ತೊಂದರೆ ಆಗುತ್ತೆ. ದಿಸ್ ಈಸ್ ಅನ್ ಅಬ್ಸ್ಟಕಲ್ ಟು ದ ಪ್ರಾಜೆಕ್ಟ್. ಓಕೆ, ಪ್ರಾಜೆಕ್ಟ್ ಅಲ್ಲಿ ರಿಸ್ಕ್ ಇರುತ್ತೆ, ಅದರಿಂದನೂ ನಮಗೆ ತೊಂದರೆ ಆಗುತ್ತೆ. ಅದು ಎಂತ ರಿಸ್ಕ್ ಬೇಕಾದ್ರೆ ಕಾಸ್ಟ್ ರಿಸ್ಕ್ ಇರ್ಬೋದು ಅಥವಾ ಟೈಮ್ ರಿಸ್ಕ್ ಇರ್ಬೋದು, ಏನೋ ಮೆನಿ ಥಿಂಗ್ಸ್ ರಿಸ್ಕ್ ಇಂದ ಪ್ರಾಬ್ಲಮ್ ಅಂದ್ರೆ ಆಲ್ ಆಫ್ ದಿ ಆಗುತ್ತೆ. ದ ಪರ್ಸನ್ ಟು ಹೂಮ್ ದ ಪ್ರಾಜೆಕ್ಟ್ ಈಸ್ ಇಂಟೆಂಡೆಡ್ ಟು ಡೂ ಈಸ್, ಅಂದ್ರೆ ನಾವು ಪ್ರಾಜೆಕ್ಟ್ ಅನ್ನ ಯಾರಿಗ್ ಮಾಡ್ತಾ ಇದೀವಿ, ಟೀಮ್ ಲೀಡಿಂಗ್ ಮಾಡ್ತಾ ಇದೀವಾ, ಪ್ರಾಜೆಕ್ಟ್ ಮ್ಯಾನೇಜರಿಂಗ್ ಮಾಡ್ತಾ ಇದೀವಾ, ಕನ್ಸಲ್ಟೆಂಟಿಂಗ್ ಮಾಡ್ತಾ ಇದೀವಾ ಅಂದ್ರೆ ನೋ, ಇವ್ರು ಯಾರಿಗೂ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಕ್ಲೈಂಟ್. ಕ್ಲೈಂಟ್ ಅಂದ್ರೆ ಏನು ಅಂದ್ರೆ ನಮ್ಮ ಹತ್ರ ಯಾರು ಪ್ರಾಜೆಕ್ಟ್ ತಗೊಂಡ್ಬರ್ತಾನೆ, ಓಕೆನಾ. ಈಗ ನಾನು ಮನೆ ಕಟ್ಟಿಸ್ಬೇಕಪ್ಪ, ಓಕೆ, ನಾನು ಕಾಂಟ್ರಾಕ್ಟ್ ಕೊಟ್ಬಿಟ್ಟು, ಕಾಂಟ್ರಾಕ್ಟ್ ಅಂತ ಯೂಶಲಿ ಪ್ರಾಜೆಕ್ಟ್ ಹೈಯರ್ ವರ್ಡ್ ಅಲ್ಲಿ ಏನಂತ ಕರೀತಾರೆ, ಪ್ರಾಜೆಕ್ಟ್ ಅಂತಾರೆ. ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕಾಂಟ್ರಾಕ್ಟ್ ಕೊಟ್ಬಿಡೋಣ ಅಂತಾರೆ. ಅಂದ್ರೆ ನಾನು ಯೂಸರ್, ಓಕೆನಾ. ಯಾರಿಗೋಸ್ಕರ ನೀನು ಪ್ರಾಜೆಕ್ಟ್ ಮಾಡ್ತಾ ಇದೀಯಾ, ಎಂಡ್ ಇದನ್ನಲ್ಲ ಅವನ್ನ ಕ್ಲೈಂಟ್ ಅಂತ ಕರೀತಾರೆ. ಓಕೆ, ಸೊ ಅಷ್ಟೇ. ದ ರೀಸನ್ಸ್ ಟು ಸ್ಟಾರ್ಟ್ ವಿತ್ ಎ ಪ್ರಾಜೆಕ್ಟ್. ಯಾಕೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕು ನಾವು? ಕಸ್ಟಮರ್ ಡಿಮ್ಯಾಂಡ್ಗ? ಹೌದು. ಟೆಕ್ನಾಲಜಿಕಲ್ ಅಡ್ವೈಸ್, ಮಾರ್ಕೆಟ್ ಡಿಮ್ಯಾಂಡ್, ಆಲ್ ಆಫ್ ದಿ ಅಬೋ. ಇವೆಲ್ಲ ಉದ್ದೇಶಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು. ವಿಚ್ ಇಸ್ ನಾಟ್ ಎ ಫೀಚರ್ ಆಫ್ ದಿ ಪ್ರಾಜೆಕ್ಟ್. ಮತ್ತೆ ಬಂತು ರಿಕ್ವೈರ್ ಸೆಟ್ ಆಫ್ ರಿಸೋರ್ಸಸ್. ಪ್ರಾಜೆಕ್ಟ್ ಗೆ ರಿಸೋರ್ಸಸ್ ಬೇಕಾ ಬೇಡವಾ? ಬೇಕು. ಅಂದ್ರೆ ಇಟ್ ಇಸ್ ಆಲ್ಸೋ ಎ ಫೀಚರ್. ಕ್ಯಾನ್ ಬಿ ಕಂಪ್ಲೀಟ್ ವಿತೌಟ್ ರಿಸ್ಕ್ ಅಂಡ್ ಅನ್ಸರ್ಟೈನಿಟಿ. ವಿತೌಟ್ ಅಂತ ಇದೆ, ವಿತೌಟ್ ರಿಸ್ಕ್ ಅಂತ ಇದೆ. ಅಣ್ಣ ರಿಸ್ಕ್ ಇಲ್ದಂಗೆ ಪ್ರಾಜೆಕ್ಟ್ ಏನ್ ಕಂಪ್ಲೀಟ್ ಆಗಲ್ಲ ಅಣ್ಣ. ಆಯ್ತು, ಓಕೆನಾ. ಸೊ ಅಂದ್ರೆ ದಿಸ್ ಇಸ್ ಕರೆಕ್ಟ್. ಆಕ್ಚುಲಿ ದಿಸ್ ನಾಟ್ ಎ ಫೀಚರ್, ನಾಟ್ ಎ ಫೀಚರ್ ಅಲ್ಲ ಕೇಳೋದವನು, ಅಂದ್ರೆ ದಿಸ್ ಇಸ್ ಕರೆಕ್ಟ್, ನಾಟ್ ಎ ಫೀಚರ್. ಅಂಡ್ ನೀಡ್ಸ್ ಟೀಮ್ ವರ್ಕ್ ಅಂತ ಇದೆ. ಈಗ ನಾ ಟೀಮ್ ವರ್ಕ್ ಬಗ್ಗೆ ಮಾತಾಡಿಲ್ಲ, ಜಾಸ್ತಿ ಮಾತಾಡೋದು ಅನ್ಸುತ್ತೆ. ಫೀಚರ್ ಅಲ್ಲಿ ಇರ್ಬೇಕಾ, ಟೀಮ್ ವರ್ಕ್ ಇರ್ಲೇಬೇಕಲ್ವಾ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ. ಟೀಮ್ ಇಲ್ಲ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ? ಸೊ ದಿಸ್ ಆಲ್ಸೋ ಎ ಫೀಚರ್. ಹ್ಯಾವಿಂಗ್ ಡಿಫರೆಂಟ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್, ಎಸ್, ಇದು ಕೂಡ ಫೀಚರ್. ವಾಟ್ ಇಸ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ಕ್ರಾಶ್ ಪ್ರಾಜೆಕ್ಟ್? ಕ್ರಾಶ್ ಪ್ರಾಜೆಕ್ಟ್ ನ ಮೈನ್ ಆಬ್ಜೆಕ್ಟಿವ್ ಏನು? ಕ್ರಾಶ್ ಪ್ರಾಜೆಕ್ಟ್ ಕರೆಕ್ಟ್ ಕ್ವಶನ್ ಆನ್ಸರ್ಸ್ ಗಳನ್ನ ಓದಿ. ಮಿನಿಮೈಸಿಂಗ್ ದಿ ಕಾಸ್ಟ್ ವಿತೌಟ್ ಕಾಂಪ್ರಮೈಸಿಂಗ್ ಟೈಮ್. ನೋಡಿ, ಈಗ ವಿತೌಟ್ ಕಾಂಪ್ರಮೈಸಿಂಗ್ ಟೈಮ್ ಇದೆಯಲ್ಲ, ಇದು ತುಂಬಾ ಅಪರಂಜಿ ಸುಳ್ಳು. ಕ್ರಾಶ್ ಮತ್ತೆ ಡಿಸಾಸ್ಟರ್ ಅಲ್ಲಿ ನಾವ್ ಏನ್ ಮಾಡಕ್ ಹೊರಟಿದೀವಿ ಹೇಳು? ಟೈಮ್ ನ ರಿಡ್ಯೂಸ್ ಮಾಡಕ್ ಹೊರಟಿದೀವಿ ತಾನೆ ನಾವು, ಬೇಗ. ಅಂದ್ರೆ ಟೈಮ್ ನ ರಿಡ್ಯೂಸ್ ಮಾಡಕ್ ಹೊರಟಿದೀವಿ. ಇವ್ರೇನ್ ಹೇಳ್ತಿದಾರೆ ಅಂದ್ರೆ ಟೈಮ್ ನೇನ್ ಕಾಂಪ್ರಮೈಸ್ ಮಾಡ್ಕೋಬೇಡಪ್ಪ ಅಂತ ಹೇಳ್ತಾನೆ. ಟೈಮ್ ನ ಕಾಂಪ್ರಮೈಸ್ ಮಾಡ್ಕೋಬೇಡ ಅಂತ ಅಂದ್ರೆ ಆಗೋದಿಲ್ಲ. ಓಕೆ, ಕ್ರಾಶ್ ಮತ್ತೆ ಡಿಸಾಸ್ಟರ್ ಅಲ್ಲಿ ಟೈಮ್ ನ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಂದ್ರೆ, ಕಾಂಪ್ರಮೈಸ್ ಇನ್ ದ ಸೆನ್ಸ್ ವಾಟ್? ಮಿನಿಮೈಸ್. ಓಕೆ, ಮಿನಿಮೈಸಿಂಗ್ ಕಾಸ್ಟ್ ಅದು ಬರದೇ ಇಲ್ಲ. ಇದು ಫಸ್ಟ್ ಆಫ್ ಆಲ್ ಇದು ಬರದೇ ಇಲ್ಲ. ನೆಕ್ಸ್ಟ್ ಮ್ಯಾಕ್ಸಿಮೈಸಿಂಗ್ ಕ್ವಾಲಿಟಿ ವಿತ್ ರೆಡ್ಯೂಸ್ಡ್ ರಿಸೋರ್ಸಸ್. ಓಕೆನಾ, ಕಡಿಮೆ ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮೈಸ್ ಮಾಡ್ಬೇಕಂತೆ. ಇದು ಯಾವ ಲೆಕ್ಕಾಚಾರ ಇದು? ಓಕೆ, ಇದು ಬರೋದಿಲ್ಲ. ಮಿನಿಮೈಸಿಂಗ್ ಪ್ರಾಜೆಕ್ಟ್, ಅರ್ಥ ಆಯ್ತಾನೆ ಸೆಕೆಂಡ್ ಪಾಯಿಂಟ್? ಓಕೆ, ಕಡಿಮೆ ರಿಸೋರ್ಸಸ್ ವಿತ್ ರೆಡ್ಯೂಸ್ಡ್ ರಿಸೋರ್ಸಸ್ ಇಂದ ಕ್ವಾಲಿಟಿ ಮ್ಯಾಕ್ಸಿಮೈಸ್ ಆಗುತ್ತೆ. ಓಕೆ, ಆಗೋದಿಲ್ಲ. ಮತ್ತೆ ನಮ್ಗದು ಬೇಕು ಇಲ್ಲ. ಓಕೆನಾ, ಯಾಕಂದ್ರೆ ನಮಗೆ ಮೈನ್ ಕ್ರಾಶ್ ಪ್ರಾಜೆಕ್ಟ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ, ಬಟ್ ವಿ ವಿಲ್ ಯೂಸ್ ವಾಟ್? ಜಾಸ್ತಿ ರಿಸೋರ್ಸಸ್ ಯೂಸ್ ಮಾಡ್ತೀವಿ, ಕಡಿಮೆ ರಿಸೋರ್ಸಸ್ ಯೂಸ್ ಮಾಡಲ್ಲ. ಮ್ಯಾಕ್ಸಿಮೈಸಿಂಗ್ ಪ್ರಾಜೆಕ್ಟ್ ಡ್ಯೂರೇಷನ್ ಫಾರ್ ಥ್ರೂ ಇಂಪ್ಲಿಮೆಂಟೇಷನ್. ಈ ಮ್ಯಾಕ್ಸಿಮೈಸಿಂಗ್ ಡ್ಯೂರೇಷನ್ ಬರೋದೇ ಇಲ್ಲ, ಹೌದ್ ತಾನೆ? ಮ್ಯಾಕ್ಸಿಮೈಸಿಂಗ್ ಡ್ಯೂರೇಷನ್ ಬರುತ್ತಾ? ಡ್ಯೂರೇಷನ್ ಅಂದ್ರೆ ಟೈಮ್ ಕಡಿಮೆ ಜಾಸ್ತಿ ಬರೋದೇ ಇಲ್ಲ ಅಲ್ಲಿ. ಸೊ ಇಟ್ಸ್ ನಾಟ್ ದ ಥಿಂಗ್. ಇದೊಂದು ಫೋರ್ತ್ ಪಾಯಿಂಟ್ ನೋಡು, ಮಿನಿಮೈಸಿಂಗ್ ಪ್ರಾಜೆಕ್ಟ್ ಡ್ಯೂರೇಷನ್ ಬೈ ಎನಿ ಮೀನ್ಸ್ ಆಫ್ ನೆಸೆಸರಿ. ಓಕೆ, ನೀನೇನಾದ್ರೂ ಮಾಡು, ಟೈಮ್ ಅನ್ನು ಕಡಿಮೆ ಮಾಡು ಅಂತ ಹೇಳ್ತಿದೆ ಫೋರ್ತ್ ಪಾಯಿಂಟ್, ಹೌದಾ? ಬೈ ಎನಿ ಮೀನ್ಸ್ ಆಫ್ ನೆಸೆಸರಿ, ನೀನ್ ಏನಾದ್ರೂ ಮಾಡ್ಕೋ, ಟೈಮ್ ನ ಏನ್ ಮಾಡು? ಕಡಿಮೆ ಮಾಡು. ಮಿನಿಮೈಸಿಂಗ್ ಪ್ರಾಜೆಕ್ಟ್ ಡ್ಯೂರೇಷನ್. ಸೊ ಆಪ್ಷನ್ ಡಿ is correct. Okay, this is the main objective of crash. How is time management approached in disaster project? Disaster project ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನ ಹೆಂಗೆ ಇದು ಮಾಡ್ತೀಯಾ, ಅಪ್ರೋಚ್ ಮಾಡ್ತೀಯಾ? ಕ್ವಶನ್ ನ ಓದಿ, ಆಪ್ಷನ್ಸ್ ಗಳನ್ನ ಓದಿ, ಅಪ್ರೋಪ್ರಿಯೇಟ್ ಆನ್ಸರ್ ನ ಹುಡುಕಿ. ನೋಡಿ,
ಟೈಮ್ ಈಸ್ ನಾಟ್ ಎ ಸಿಗ್ನಿಫಿಕೆಂಟ್ ಕನ್ಸಿಡರೇಷನ್ ಇನ್ ಡಿಸಾಸ್ಟರ್. ಟೈಮ್ ಅನ್ನೋದು ಕನ್ಸಿಡರೇಷನ್ ಇಲ್ವಂತೆ. ಸಿಗ್ನಿಫಿಕೆಂಟ್ ಕನ್ಸಿಡರೇಷನ್ ಅಂತ ಅಂದ್ರೆ ಇನ್ ಡಿಸಾಸ್ಟರ್ ಅದು ಆಗೋದಿಲ್ಲ. ಟೈಮ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್, ಅಂದ್ರೆ ವಿ ಹ್ಯಾವ್ ಟು ಮಿನಿಮೈಸ್ ಇಟ್. ದಟ್ ಈಸ್ ದ ಮೈನ್ ಕೀ ಅಲ್ವಾ ಡಿಸಾಸ್ಟರ್ ನಲ್ಲಿ. ಓಕೆ, ವಿ ಹ್ಯಾವ್ ಟು ಕನ್ಸಿಡರ್ ದ ಟೈಮ್. ಓಕೆನಾ, ಅಂದ್ರೆ ಟೈಮ್ ಏನ್ ಮಾಡ್ಬೇಕು ನೀವು, ಯು ಹ್ಯಾವ್ ಟು ಮಿನಿಮೈಸ್ ಇಟ್. ಓಕೆ, ಅಂದ್ರೆ ಇದು ಕೂಡ ಆಗಲ್ಲ. ಟೈಮ್ ಕನ್ಸ್ಟ್ರೈಂಟ್ಸ್ ಆರ್ ಸ್ಟ್ರಿಕ್ಟ್ಲಿ ಅಡೇರ್ಡ್ ಟು ಅಂತ ಇದೆ. ಅದೇನ್ ಬಿಡು ಹೋಗ್ಲಿ. ಇದೇನಿದೆ, ಎನಿಥಿಂಗ್ ನೀಡೆಡ್ ಟು ಗೈನ್ ಟೈಮ್ ಈಸ್ ಅಲೋಡ್ ಅಂತ ಇದೆ. ಎನಿಥಿಂಗ್ ನೀಡೆಡ್ ಟು ಗೈನ್ ಟೈಮ್ ಈಸ್, ಹೌದು ಆಫ್ ಕೋರ್ಸ್ ದಿಸ್ ಇಸ್ ಕರೆಕ್ಟ್ ಅಲ್ವಾ. ಯಾಕಂದ್ರೆ ಇದೇ ಹೇಳ್ತೇನೆ, ಟೈಮ್ ನ ಗೈನ್ ಮಾಡೋಕ್ಕೋಸ್ಕರ ನೀನ್ ಏನ್ ಬೇಕಾದ್ರೆ ಮಾಡ್ಕೋ ಅಂತ. ಓಕೆನಾ, ಎಸ್ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಇದೇನ್ ಹೇಳಿದ್ರೆ, ಟೈಮ್ ಈಸ್ ಎಕ್ಸ್ಟೆಂಡೆಡ್ ಟು ಎನ್ಶೂರ್ ಥ್ರೂ, ಅದೇನೋ ಇದೆ, ಬೇಡ ಬಿಡು. ಓಕೆ, ಸಿ ಕರೆಕ್ಟ್ ಆಗುತ್ತೆ. ಓಕೆ, ಇಷ್ಟ ಆಯ್ತು, ಸಾಕು ಇವತ್ತಿಗೆ. ನೆಕ್ಸ್ಟ್ ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ನಿಮಗೆ ಹಾಲಿಡೇ ಇರಲ್ಲ, ಕ್ಲಾಸ್ ತಗೊಂತೀನಿ. ಓಕೆನಾ, ಈ 3 ದಿವಸ ತಗೊಂಡು ಐ ವಿಲ್ ಫಿನಿಶ್ ಅಪ್ ದಿಸ್ ಸಿಲೆಬಸ್. ಆಫ್ಟರ್ ದಿಸ್ ಒನ್ ಡೇ ನಿಮಗೆ MCQ ಕ್ವಶನ್ ಡಿಸ್ಕಷನ್ ಬೇಕಾಗುತ್ತೆ, ಅದನ್ನ ವಿಲ್ ಡೂ ದಟ್ ಲೇಟರ್. ಓಕೆ, ಸೊ ದಟ್ ಇಸ್ ಒನ್. ಮತ್ತೆ ಈ ಸಂಡೇ ಬಂದ್ಬಿಟ್ಟು ಟೆಸ್ಟ್ ಬಂದ್ಬಿಟ್ಟು ಏನಿರುತ್ತೆ, ಟೆಸ್ಟ್ ಸಿಲೆಬಸ್ ಹೇಳ್ಬಿಡ್ತೀನಿ. ಸೊ IT ಸ್ಕಿಲ್ ಅಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇದೆ, 6 ಟಾಪಿಕ್ ಏನೋ ಇದೆ ಅನ್ಕೊಂತೀನಿ, ಪ್ರಾಬ್ಲಮ್ 5-6 ಟಾಪಿಕ್ ಇದೆ ಫಸ್ಟ್ ಚಾಪ್ಟರ್ ಅಲ್ಲಿ. ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್, ನೋಡ್ರೋ, ಪ್ರತಿಯೊಂದು ಚಾಪ್ಟರ್ ಏನೇನ್ ಮಾಡ್ತಾರೆ ಅದರಲ್ಲಿರೋ ಟಾಪಿಕ್ಸ್ ಗಳು ಗೊತ್ತಿರಬೇಕು, ಪ್ರತಿಯೊಂದು ಗೊತ್ತಿರಬೇಕು. ಓಕೆ, ನಿಮ್ಮ ಸಂಡೇ ಟೆಸ್ಟ್ಗೆ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಇದೆ, ಇನ್ನೊಂದು ಯಾವ್ದಿದೆ, ಫ್ಲೋ ಚಾರ್ಟ್ ಇದೆ, ಆಲ್ಗರಿದಮ್ ಇದೆ. ಈ 3 ಟಾಪಿಕ್ ಇರುತ್ತೆ. ಪ್ಲಸ್ ಈ ಚಾಪ್ಟರ್ ಎಲ್ಲಿವರೆಗೂ ಆಗುತ್ತೋ ನೋಡ್ತೀನಿ. ಓಕೆನಾ, ಟ್ರೈ ಟು ಫಿನಿಶ್ ಅಪ್ ದಿಸ್. ಎಷ್ಟಾಗುತ್ತೋ ಅಷ್ಟು ಚಾಪ್ಟರ್ ನಮ್ಗೆ ಒನ್ ಡೇ, ನಿಮಗೆ ಶನಿವಾರ ನಾನು ಇನ್ಫಾರ್ಮ್ ಮಾಡ್ತೀನಿ ಏನ್ ಟೆಸ್ಟ್ ಇರುತ್ತೆ ಅಂತ. ಅಷ್ಟು ಟೆಸ್ಟ್ ನ ಓದ್ಕೊಂಡು, ನಾನು ಕೊಡುವಂತ ಟೆಸ್ಟ್ ಬಂದ್ಬಿಟ್ಟು ಹೈಲಿ ಕ್ವಾಲಿಟಿ ಇರುತ್ತೆ, ಅಪ್ರಾಪ್ರಿಯೇಟ್ ಟು DCET ಇರುತ್ತೆ. ಸೊ ನೀವು ಅದನ್ನ ಫೋಕಸ್ ಮಾಡಿ ಟೆಸ್ಟ್ ಗಳನ್ನ ಸೀರಿಯಸ್ ಆಗಿ ಓದಿ. ನೀವು ಟೆಸ್ಟ್ ನ ಅಟೆಂಡ್ ಮಾಡಿಲ್ಲ ಅಂತ ಇಟ್ಕೊ, ನಾನು ಏನೇ ಗಂಟ್ಲು ಕಿತ್ಕೊಂಡು ಪಾಠ ಮಾಡಿದ್ರು ಕೂಡ ನೀವು ಕಲಿಯಲ್ಲ. ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಟೆಸ್ಟ್ ನ ಚೆನ್ನಾಗಿ ಅಟೆಂಡ್ ಮಾಡಿ. ಟೆಸ್ಟ್ ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ, ಕಂಟಿನ್ಯೂಸ್ ಆಗಿ 2 ಟೆಸ್ಟ್ ಅಟೆಂಡ್ ಮಾಡಿಲ್ಲ ಅಂತಂದ್ರೆ, ನಿಜವಾಗ್ಲೂ ನೀ ಎಂತವರೇ ಆಗಿರಿ, ಕಿತ್ತು ಬಿಸಾಕ್ತಾ ಇರ್ತೀನಿ. ನೀನ್ ಏನೇ ನನ್ಗೆ ಆ ಕೆಲ್ಸ ಆಯ್ತು ಸರ್, ಈ ಕೆಲ್ಸ ಆಯ್ತು ಸರ್, ನೀನ್ ಇಲ್ಲಿಗೆ ಬರ್ಬೇಕಾಗಿಲ್ಲ. ನೀ ಕೆಲ್ಸ ಇದ್ರೆ ಅಲ್ಲೇ ಮಾಡ್ಕೋಬೇಕಿತ್ತು. ಯಾಕೆ ಇಲ್ಲಿಗೆ ಬಂದಿದ್ದೆ? ಮತ್ತೆ ನನ್ನ ಹತ್ರ ಬಂದಿದ್ದೆ ಅಂತಂದ್ರೆ ನೀನ್ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ತಗೊಂಡೇ ಹೋಗ್ಬೇಕು ನೀನು. ಓಕೆನಾ, ಸೊ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ, ನೀನು ಅದಕ್ಕೆ ಸ್ಟಿಕ್ ಆನ್ ಆಗಿರು. ಇಲ್ಲ ನಿನ್ಗೆ ಅಲ್ಲೆಲ್ಲೋ ಬೇರೆ ಕಡೆ ಕೆಲಸ ಇತ್ತು, ಬೇರೆ ಇದಿತ್ತು ಸರ್, ಅದಿತ್ತು, ರೀಸನ್ಸ್ ಹೇಳತ್ತಿದ್ರೆ 1000 ಎಲ್ಲಾರು ರೀಸನ್ ಹೇಳ್ಬೋದು. ಓಕೆ, ರೀಸನ್ ಹೇಳಂಗಿದ್ರೆ ನನ್ನ ಹತ್ರ ಬರಕ್ ಹೋಗ್ಬೇಡಿ. ಓಕೆನಾ, ನೀವು ಬಂದಿದ್ದೀರಾ ಅಂತಂದ್ರೆ ನೀವು ನನ್ನ ಹತ್ರ ರೀಸನ್ ಹೇಳಲ್ಲ. ಐ ಹೋಪ್ ನಾನು ಸ್ವಲ್ಪ ಹೇಳದ್ನ ಹಾರ್ಡ್ ಆಗಿ ಹೇಳ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಸೀರಿಯಸ್ ಆಗಿರಿ ನೀವು ಕೂಡ. ಓಕೆನಾ, ಇಷ್ಟ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಬಾಯ್. ಏನಾದ್ರು ಹೇಳಂಗಿದ್ರೆ ಹೇಳಿ.